ಎಲ್ಲರಿಗೂ ನಮಸ್ಕಾರ. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ ಹಾಗೂ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ ಕಾರ್ಕಳ ಇದರ ಸಹಯೋಗದೊಂದಿಗೆ ಇಂದು ಪತ್ರಿಕಾ ದಿನಾಚರಣೆ 2025 ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಜುಲೈ 1ರಂದು ಪತ್ರಿಕಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಇದು ಭಾರತದ ಮೊದಲ ಕನ್ನಡ ಪತ್ರಕರ್ತರಲ್ಲಿ ಒಬ್ಬರಾದ ಬಾಲಶಾಸ್ತ್ರ ಜಂಭೇಕರ್ರ ಸ್ಮರಣಾರ್ಥ ಆಗಿದೆ. ಸತ್ಯದ ಬೆಳಕು ಹರಡುವ ಪತ್ರಕರ್ತರಿಗೆ, ಆ ನಿಟ್ಟಿನಲ್ಲಿ ಸೇವೆ ಸಲ್ಲಿಸ್ತಿರುವ, ಗೌರವ ಸಲ್ಲಿಸ್ತಿರುವ ಎಲ್ಲರಿಗೂ ಕೂಡ ವಿಶೇಷ ದಿನವಾದ ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ನಡೆಸ್ತಿರುವ ಜುಲೈ ತಿಂಗಳ ಸರಣಿ ಕಾರ್ಯಕ್ರಮದಲ್ಲಿ ನಾವಿವತ್ತು ಸೇರಿದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ವರೇಣ್ಯರಾದ ಶ್ರೀ ಅಶ್ವಥ್ ಎಸ್.ಎಲ್., ಶ್ರೀ ಮೊಹಮ್ಮದ್ ಶರೀಫ್, ಡಾಕ್ಟರ್ ಮಹಾಬಲೇಶ್ವರ ರಾವ್, ಶ್ರೀ ಪ್ರಸನ್ನ ಎಂ.ಎಸ್., ಶ್ರೀ ಉಮೇಶ್ ಮಾರ್ಪಳ್ಳಿ, ಶ್ರೀ ಹರೀಶ್ ಆಚಾರ್ಯ, ಶ್ರೀ ಉದಯ್ ಕುಮಾರ್, ಶ್ರೀ ಕೆ.ಎಂ. ಖಲೀಲ್ ಇವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಮಾನವ ಬದುಕಿಗೆ ಶ್ರದ್ಧೆ ಮತ್ತು ಶಾಂತಿಯ ಬೀಜ ಬಿತ್ತುವ ಪುಣ್ಯ ಕಾರ್ಯವೇ ಪ್ರಾರ್ಥನೆ. ಇದೀಗ ಪ್ರಾರ್ಥನಾ ಗೀತೆಯೊಂದಿಗೆ ನಿಮ್ಮ ಮುಂದೆ ವಿದ್ಯಾರ್ಥಿನಿಯರು. ಆತ್ಮೀಯರೇ, ಸ್ವಾಗತ. ಈ ಮಾತಿನಲ್ಲಿ ಆತಿಥ್ಯವಿದೆ, ಆತ್ಮೀಯತೆ ಇದೆ, ಆಶಯ ಇದೆ. ಈಗ ಕಾರ್ಯಕ್ರಮದ ಶ್ರೇಷ್ಠ ಆರಂಭವನ್ನು ಸೂಚಿಸುವಂತಾಗಿ ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನು, ಸಭಿಕರನ್ನು ಎಲ್ಲರನ್ನೂ ಸ್ವಾಗತಿಸಲು ವೇದಿಕೆಗೆ ಬರುತ್ತಿದ್ದಾರೆ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾದ ವಾಸುದೇವ ಭಟ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು
ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಾವು ಈ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಪ್ರತಿಯೊಂದು ಸಂಘ ಸಂಸ್ಥೆ ತನ್ನದೇ ಆದಂತಹ ಕೆಲವು ಧ್ಯೇಯ ಗುರಿಗಳನ್ನು ಇಟ್ಕೊಂಡಿರ್ತದೆ, ಅಥವಾ ಅದು ಕೆಲವು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ನಾವು ನಮ್ಮ ಹಿನ್ನೆಲೆಯನ್ನು ಗುರುತಿಸಿಕೊಳ್ಳೋದು, ಸ್ಮರಿಸಿಕೊಳ್ಳೋದು ಅದರಲ್ಲಿ ಒಂದು ಭಾಗ. ಅಂದರೆ 1843ರಲ್ಲಿ ಮಂಗಳೂರು ಸಮಾಚಾರ ಅನ್ನುವಂಥ ಒಂದು ಪತ್ರಿಕೆ ಕನ್ನಡದ ಮೊದಲ ಪತ್ರಿಕೆಯಾಗಿ ಅದು ಹೊರಬಂತು. ಈ ನಾಡು, ಈ ನೆಲ ಎಷ್ಟು ಸಮೃದ್ಧವಾದದ್ದು ಅನ್ನೋದಕ್ಕೆ ವಾಕ್ಯಗಳು ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಈ ಮಣ್ಣು ಫಸಲನ್ನು ನೀಡಿದೆ, ಸಮೃದ್ಧಿಯನ್ನು ನೀಡಿದೆ. ಹಾಗಾಗಿ ಇದನ್ನು ನಾವು ಸ್ಮರಿಸಿಕೊಂಡು ನಮ್ಮ ಏಳು ಬೀಳುಗಳನ್ನು ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಮರಿಸ್ಕೊಳ್ತಾ ಇದ್ದೇವೆ. ಅದರ ನಂತರ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮದು. ಆಗ ಉಡುಪಿ ಜಿಲ್ಲೆ ಆಗಬೇಕಾದ್ರೆ ಮೊದಲು ಅಲ್ಲಿಂದ ನವಭಾರತ ಅಂಥೇಳಿ ಒಂದು ಪತ್ರಿಕೆ ಆರಂಭವಾಗಿ ತುಂಬ ದಶಕಗಳ ಕಾಲ ಅದು ಜನರಿಗೆ ಸುದ್ದಿ ಮುಟ್ಟಿಸುವ ಕೆಲಸವನ್ನು ಮಾಡಿತು. ಅದರ ನಂತರ ಆರಂಭವಾದಂತಹ ಪತ್ರಿಕೆಗಳು ಮುಂಗಾರು ಇರ್ಬೋದು, ಉದಯವಾಣಿ ಇರ್ಬೋದು, ಅಲ್ಲಿಂದ ಆರಂಭಿಸಿ ಈಗ ರಾಜ್ಯ ಮಟ್ಟದ ಪತ್ರಿಕೆಗಳು ಕೂಡ ನಮ್ಮ ನೆಲಕ್ಕೆ ಪ್ರಸರಣವನ್ನು ಅವು ನೀಡಿದು. ಈಗಂತೂ ಸುದ್ದಿ ಮಾಧ್ಯಮಗಳಂತ ಹೇಳಿದರೆ ಮುದ್ರಣ ಮಾಧ್ಯಮದ ಜೊತೆಯಲ್ಲಿ ವಿದ್ಯುನ್ಮಾನಗಳೂ ಸೇರಿ ಅನೇಕ ಪ್ರಕಾರವಾಗಿ, ಅಂದರೆ ಕ್ಷಣ ಕ್ಷಣಕ್ಕೂ ಎನ್ನುವ ಹಾಗೆ ನಮಗೆ ಸುದ್ದಿಗಳನ್ನು ಮುಟ್ಟಿಸ್ತಾ ಇದ್ದಾವೆ. ಅವೆಲ್ಲವೂ ಕೂಡ ನಮಗೆ ನಾನಾ ಪ್ರಕಾರವಾದಂತಹ ಜ್ಞಾನ ಪ್ರಸರಣವನ್ನು ಅಥವಾ ಕ್ಷಣ ಕ್ಷಣಕ್ಕೂ ಒಂದು ರೀತಿಯ ಎಚ್ಚರವನ್ನು ಅವು ನೀಡ್ತಾ ಇದ್ದೇವೆ. ಪತ್ರಿಕೆ ಮಾಡುವ ಕೆಲಸ ಅದು. ಒಂದು ಸುದ್ದಿಯನ್ನು ಮುಟ್ಟಿಸುವುದರ ಜೊತೆಯಲ್ಲಿ ಜಾಗೃತಿಯನ್ನು ಮೂಡಿಸ್ತದೆ. ಏನಾಗ್ತಾ ಇದೆ, ಏನಾಗಬೇಕು, ಹೇಗಿದ್ರೂ ಒಳ್ಳೆಯದು ಅನ್ನುವುದನ್ನು ಆ ಪತ್ರಿಕೆ ಮುಟ್ಟಿಸುವುದರಿಂದ ಅದಕ್ಕೊಂದು ಮೌಲ್ಯ ಬರುತ್ತೆ. ಅದು ಮೌಲ್ಯವನ್ನು ಕಾಪಾಡಿಕೊಂಡಿದೆ. ಇಷ್ಟು ನಾನು ಪ್ರಾಸ್ತಾವಿಕವಾಗಿ ಮಾತಾಡಿ ಕಾರ್ಕಳ ಕಾರ್ಯನಿರತ ಪತ್ರಕರ್ತರ ಸಂಘ 10 ವರ್ಷಗಳಿಂದ ಕಾರ್ಯ ನಿರ್ವಹಿಸ್ತಾ ಬರ್ತಾ ಇದೆ. ಇದರಲ್ಲಿ ಕೂಡ ಅನೇಕ ಏಳು ಬೀಳುಗಳು ಆಗಿವೆ. ಅದು ಸಹಜವಾದದ್ದು. ಯಾವುದೂ ಕೂಡ ಒಂದೇ ರೀತಿ ಇರುವುದಿಲ್ಲ. ಕ್ರಮೇಣ ಇತ್ತೀಚಿನ ವರ್ಷಗಳಲ್ಲಿ ಇದರಲ್ಲಿ ಸ್ವಲ್ಪ ಚುರುಕುತನ, ಸ್ವಲ್ಪ ಚೈತನ್ಯ ಅಂತೇಳಿ ಹೇಳ್ತೇವೆ ನಾವು. ಇದರಲ್ಲಿ ಇದ್ದದ್ರಲ್ಲಿ ಒಂದು ಜೀವಂತಿಕೆಯನ್ನು ತರೋದು ಅಂಥೇಳಿ ಹೇಳ್ತೇವೆ. ಅದು ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇದೆ. ಅಂದರೆ ಒಂದು ರೀತಿಯಲ್ಲಿ ಸ್ತಬ್ಧವಾಗಿರುವಂತಹ ಪತ್ರಕರ್ತರ ಸಂಘ ಈಗ ಸ್ವಲ್ಪ ಚುರುಕಾಗಿದೆ. ಇದರಲ್ಲಿ ಅನೇಕ ಮಂದಿ ನಮ್ಮ ಸ್ನೇಹಿತ ಪತ್ರಕರ್ತರೆಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲ ಶ್ರಮವನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನಡೆಸುವ ಸಂದರ್ಭದಲ್ಲಿ ಇದು ರಾಜಕೀಯೇತರವಾದ ಕಾರ್ಯಕ್ರಮವಾಗಬೇಕು. ಇದರಲ್ಲಿ ಯಾವುದೇ ರೀತಿಯ ಅಂಟಿಕೊಳ್ಳುವ ಸ್ವಭಾವ ಅಥವಾ ಶರಣಾಗತವಾದಂತಹ ಸ್ವಭಾವ, ಮೋಹ, ಪಾಶ, ವಶೀಕರಣ ಇತ್ಯಾದಿಗಳಿಗೆ ಒಳಗಾಗಬಾರ್ದು ಅಂತ ಹೇಳಿ ನಾವು ರಾಜಕೀಯವನ್ನು ಹೊರಗಿಟ್ಟು ಇದರಿಂದ ಒಂದು ಏನಾದರೂ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ಒಂದು ನಮ್ಮ ಮಟ್ಟಿಗೆ ಅರ್ಥಪೂರ್ಣವಾದ ಪರಿಶ್ರಮ ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಇದಕ್ಕೆ ಸಂಪನ್ಮೂಲ ವ್ಯಕ್ತಿಯನ್ನು ಯಾರನ್ನು ಕರೆಸ್ಬೋದು ಅಂಥೇಳಿ ಸ್ವಲ್ಪ ಚರ್ಚೆಯಾದಾಗ ಹೀಗೆ ಸೂಚಿಸಬೇಕಾಯಿತು. ನಮ್ಮ ನಾಡಿನಲ್ಲಿ
ಅನೇಕ ವರ್ಷಗಳಿಂದ ಎಲೆಮರೆಯ ಕಾಯಿ ಹಾಗೆ. ಅಂದರೆ ಅವರು ಕೂಡ ತುಂಬ ಧೀಮಂತರು, ಪ್ರಾಜ್ಞರು, ಹೇಳಬೇಕಾದದ್ದನ್ನು ನೇರವಾಗಿ ಹೇಳುವವರು. ಅಂಥ ಒಂದು ಒಳ್ಳೆಯ ಮಾರ್ಗದರ್ಶನ ನಮ್ಮ ಸಂಘಕ್ಕೂ ಕೂಡ ಸಿಗುತ್ತೆ. ಮಾತ್ರವಲ್ಲ, ಭವಿಷ್ಯದ ಜನಾಂಗವೆನಿಸಿದ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಅವರಿಂದ ಸಿಗ್ಬೋದು ಅಂತ ಹೇಳಿ ನಾನು ಡಾಕ್ಟರ್ TMA ಪೈ ಮಹಾವಿದ್ಯಾಲಯ ಉಡುಪಿ ಇದರ ಸಮನ್ವಯಾಧಿಕಾರಿ ಡಾಕ್ಟರ್ ಮಹಾಬಲೇಶ್ವರ ರಾವ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಠಾಣಾಧಿಕಾರಿ ಗ್ರಾಮಾಂತರ ಠಾಣೆಯವರು ಪ್ರಸನ್ನ MS ಅಂಥೇಳಿ, ಅವರು ಪರೋಕ್ಷವಾಗಿ ಪತ್ರಕರ್ತರ ಜೊತೆಯಲ್ಲಿ ಇರ್ತಾರೆ. ನಾವು ಅವ್ರ ಹತ್ರ ಹೋದರೆ ಜನರಿಗೆ ಅನುಮಾನ ಬರುತ್ತೆ, ಯಾರು ಕೂಡ ಹಾಗೆ. ಆದರೆ ಎಷ್ಟೋ ವಿಷಯಗಳು ನಮಗೆ ಬೇಕಾಗಿರುವಂಥದ್ದು ಠಾಣೆ ಮೂಲಕವಾಗಿ, ಇದು ಮುಖ್ಯವಾಗಿ ಕ್ರೈಮ್ ಸುದ್ದಿಗಳಿಗೆ ಸಂಬಂಧಪಟ್ಟ ಹಾಗೆ. ಪ್ರಸನ್ನ MS ಕಾರ್ಕಳಕ್ಕೆ ಬಂದ ನಂತರ ಅನೇಕ ಸುಧಾರಣೆಗಳಾಗಿವೆ. ಅಂಥ ಒಬ್ಬ ವ್ಯಕ್ತಿಯನ್ನು ನಾವು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇವೆ. ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜ್ ಅಲ್ಪ ದಿನಗಳಲ್ಲಿ ಈ ರಾಜ್ಯ ದೇಶದ 4 ದೇಶಗಳಲ್ಲಿ ಖ್ಯಾತಿ ಪಡೆದಿದೆ. ಯಾವ ರೀತಿ ಇದು ಬೆಳೀತಾ ಇದೆ, ಹೇಗೆ ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿಗಳ ಪೋಷಕರ ಮನಸ್ಸಿನಲ್ಲಿ ಒಂದು ರೀತಿಯ ಧೈರ್ಯ ಮತ್ತು ಒಂದು ರೀತಿಯ ಶಕ್ತಿ, ಸ್ಫೂರ್ತಿಯನ್ನು ಇದು ನೀಡ್ತಾ ಇದೆ ಅನ್ನೋದನ್ನು ನಾವು ಬೇರೆ ಹೇಳಬೇಕಾಗಿಲ್ಲ. ಅದರ ಹಿಂದೆ ಅನೇಕ ಪರಿಶ್ರಮ ಪಡುವಂತಹ ಸಮಾನ ಮನಸ್ಕ ವ್ಯಕ್ತಿಗಳು ಈ ಸಂಸ್ಥೆಯಲ್ಲಿದ್ದಾರೆ. ಈ ಸಂಸ್ಥೆಯ ಸ್ಥಾಪನೆಯಲ್ಲಿ ಮುತುವರ್ಜಿಯನ್ನು ವಹಿಸಿದವರು, ಮುದ್ರಣ ಮಾಧ್ಯಮಕ್ಕೆ ಪುಸ್ತಕ ಮನೆಯ ಮೂಲಕವಾಗಿ ನಾಡಿನ ನಾನಾ ಕಡೆಗಳಲ್ಲಿ ಇವತ್ತು ಪುಸ್ತಕ ಸೃಜನಶೀಲತೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು ಈ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅಶ್ವಥ್ SL ಅವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧಿಕಾರಿಯಾದಂತಹ ಉಮೇಶ್ ಮಾರ್ಪಳ್ಳಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಕೂಡ ನಮ್ಮ ಸಂಘದ ಕೆಲಸಗಳಿಗೆ ನಾನಾ ಪ್ರಕಾರವಾಗಿ ಮಾರ್ಗದರ್ಶನ ನೀಡುವವರು. ಅವರನ್ನು ನಾನು ಸ್ವಾಗತಿಸ್ತೇನೆ. ಈ ಎಲ್ಲ ಕಾರ್ಯಕ್ರಮಗಳ ಹಿಂದೆ ಕೆಲಸ ಮಾಡುವ ಶಕ್ತಿ ಅಂಥೇಳಿ ನಾವು ಹೇಳ್ತೇವೆ, ಅಧ್ಯಕ್ಷರು ಅಂಥೇಳಿ. ಬೆಳಗ್ಗೆಯಿಂದ 3 ಸಲ ಆಯಿತು ನನಗೆ ಫೋನ್ ಮಾಡಿದ್ರು ಅವರು. ನಾನು ವೆಹಿಕಲಲ್ಲಿ ಬರುವಾಗ ಅವರು ಫೋನ್ ತೆಗೆದ್ರೆ ನನಗೆ 10 ನಿಮಿಷ ಲೇಟ್ ಆಗ್ತದೆ, ಅವ್ರು ಟೈಮ್ ಕೊಟ್ಟಿದ್ದಾರೆ 10:15 ಒಳಗೆ ತಲುಪಬೇಕಂತ. ನಾನು ಅವ್ರದ್ದು ಫೋನ್ ತಗೊಳ್ಳಿಲ್ಲ. ಯಾಕಂತ ಹೇಳಿದರೆ ಫೋನ್ ತೆಗಿಲಿಕ್ಕೆ 5 ನಿಮಿಷ, ಪುನಃ ಇಡ್ಲಿಕ್ಕೆ 5 ನಿಮಿಷ, ಸ್ಕೂಟ್ರ್ ಸ್ಟಾರ್ಟ್ ಮಾಡಿ ಹೊರಡ್ಲಿಕ್ಕೆ 5 ನಿಮಿಷ, 15 ನಿಮಿಷ ನನ್ನ ಅಲ್ಲಿ ವೇಸ್ಟ್ ಆಗ್ತದೆ. ಅದರೊಳಗೆ ನಾನು ಇಲ್ಲಿ ಬರ್ಬೋದು ಅಂಥೇಳಿ ನಾವು ತೆಗಿಲಿ. ಅಂದರೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಅಷ್ಟು ಚುರುಕಿದ್ದಾರೆ. ಕೆಲಸವನ್ನು ಕ್ಲಪ್ತ ಕಾಲದಲ್ಲಿ ಮಾಡಿಸುವುದರಲ್ಲಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಶರೀಫ್ ಹಾಗೂ ಕಾರ್ಯದರ್ಶಿಯಾಗಿರುವಂತಹ ಹರೀಶ್ ಆಚಾರ್ಯ ಇವರ ಪರಿಶ್ರಮವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು ಅವರಿಗೆ ಒಳ್ಳೆತನವನ್ನು ಹಾರೈಸಿ ಸ್ವಾಗತ ಮಾಡ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ನಿಜವಾಗಿ ಇವತ್ತು ರಾಜ್ಯಾಧ್ಯಕ್ಷರಾದಂಥ ಇವರು ಫೆಡರೇಷನ್ ಆಫ್ ಕ್ವಾರಿ ಮತ್ತು ಕ್ರಷರ್ ಓನರ್ಸ್ ಅಸೋಸಿಯೇಷನ್ನ ಜಿಲ್ಲಾ ಪ್ರತಿನಿಧಿಯಾದಂತಹ ಉದಯ್ ಕುಮಾರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತಿಸ್ತೇನೆ. ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕೋಶಾಧಿಕಾರಿ KM ಖಲೀಲ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ.
ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಇವತ್ತು ನಮ್ಮ ಮೇಲಿನ ಅಭಿಮಾನದಿಂದ ಹಿರಿಯ ಪತ್ರಕರ್ತರಾದಂತಹ ವಿ ಕೆ ವಾಲ್ಪಾಡಿಯವರಿದ್ದಾರೆ. ಮಾತ್ರ ಅಲ್ಲ, ಇವತ್ತು ಸನ್ಮಾನ ಪಡೆಯುವಂತಹ ಪತ್ರಿಕಾ ವಿತರಕ ಸುಧಾಕರ್ ಪಾಡ್ಕರ್ ಅಂತೇಳಿ ಅವರಿದ್ದಾರೆ. ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅನ್ನೋದಕ್ಕಾಗಿ ನಾವು ವಿದ್ಯಾರ್ಥಿಗಳನ್ನು ಇಲ್ಲಿ ಅವರನ್ನು ಕರೆತಂದಿದ್ದೇವೆ. ಅಂದರೆ ಪತ್ರಿಕೆಯ ಕೆಲಸ ನಾವು ಮಾಡ್ತಾಯಿದ್ರೂ ಕೂಡ ಪರೋಕ್ಷವಾಗಿ ಅದನ್ನು ಉಪಯೋಗಿಸುವಂಥದ್ದು, ಬಳಸ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ನೀವು ಇಲ್ಲದೇ ಇದ್ದರೆ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟೊಂದು ರೀತಿಯ ಓಜಸ್ಸು ಅಥವಾ ಸ್ಫೂರ್ತಿ ಬರ್ತಾ ಇರಲಿಲ್ಲ. ನಿಮ್ಮೆಲ್ಲರನ್ನೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದವ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾ ವಿಡಿಯೋಗ್ರಾಫರ್ಗಳಿದ್ದಾರೆ, ಅವರನ್ನು ನಾನು ಸ್ವಾಗತಿಸ್ತೇನೆ. ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ರಿಗೂ ಸ್ವಾಗತ. ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಮಹಾಬಲೇಶ್ವರ ರಾವ್ ಇವರನ್ನು ಮೊಹಮ್ಮದ್ ಶರೀಫ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಹಾಗೂ ಈ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಅಶ್ವಥ್ ಎಲ್ ಅವರಿಗೆ ಸತೀಶ್ ಶೆಟ್ಟಿ ಇವರು ಹೂ ನೀಡಿ ಅಲ್ಲ ಅವ್ರು ಬೇಕು ಆರು ಹಾಕುದಿಲ್ಲ ಅಂತ. ಗ್ರಾಮಾಂತರ ಠಾಣಾಧಿಕಾರಿ ಪ್ರಸನ್ನ MS ಇವರನ್ನು ಜಗದೀಶ್ ಅಂಡಾರು ಇವರು ಹೂ ನೀಡಿ ಸ್ವಾಗತಿಸಬೇಕು. ಉಮೇಶ್ ಮಾರ್ಪಳ್ಳಿ ಇವರನ್ನು ಉದಯ್ ಮುಣ್ಕೂರು ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು. ಇಂದಿನ ಅಧ್ಯಕ್ಷತೆಯನ್ನು ವಹಿಸಿದ ಮೊಹಮ್ಮದ್ ಶರೀಫ್ ಅವರಿಗೆ ಕನ್ನಡಪ್ರಭ ಪತ್ರಿಕೆಯ ರಾಮ್ ಅಜೇಕಾರ್ ಇವರು ಹೂ ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಹರೀಶ್ ಆಚಾರ್ಯ ಅವರಿಗೆ ಹರೀಶ್ ಸಚ್ಚರಿಪೇಟೆ ಇವರು ಹೂ ನೀಡಿ ಸ್ವಾಗತಿಸಬೇಕು. ಜಿಲ್ಲಾ ಪ್ರತಿನಿಧಿ ಉದಯ್ ಕುಮಾರ್ ಅವರನ್ನು ಲೋನ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ. KM ಖಲೀಲ್ ಇವರು ನಮ್ಮ ಸಂಘದ ಕೋಶಾಧಿಕಾರಿ, ಅವರನ್ನು ಕೃಷ್ಣ ನಾಯಕ್ ಇವರು ಹೂ ನೀಡಿ ಸ್ವಾಗತಿಸಲಿಕ್ಕಿದ್ದಾರೆ.
ಆಗ ಹೆಸರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅದು ಸದಾಶಿವ್ ಪಾಟ್ಕರ್ ಅಂತ ಆಗಬೇಕು. ಅವರು ಪತ್ರಿಕಾ ವಿತರಕರು. ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಎಲ್ಲರನ್ನೂ ಸ್ವಾಗತಿಸಿದ ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಹರಡುವುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ಉದ್ಘಾಟಿಸಬೇಕೆಂದು ಉದ್ಘಾಟಕರಾದ ಅಶ್ವಥ್ ಸರ್ ಹಾಗೂ ಎಲ್ಲ ಗಣ್ಯರಲ್ಲಿ ವಿನಮ್ರ ವಿನಂತಿ. ಸಾಹಿತ್ಯ ಸರಸ್ವತಿಯ ಅಪಾರ ಆರಾಧಕರು. ಇವರು ಬರೆದ ಅರಿವಿನ ದಾರಿ ಎಂಬ ಕೃತಿ ಪ್ರಕಟಗೊಂಡ ಕೆಲವೇ ತಿಂಗಳುಗಳಲ್ಲಿ 5,000ಕ್ಕಿಂತಲೂ ಹೆಚ್ಚು ಓದುಗರನ್ನು ತಲುಪಿರುವುದು ಅತ್ಯಂತ ಶ್ಲಾಘನೀಯ ವಿಚಾರವೇ ಆಗಿದೆ. ಇದಲ್ಲದೆ ಅಚೀವರ್ ಮ್ಯಾಥಮೆಟಿಕ್ಸ್ ಎಂಬ ಪುಸ್ತಕವನ್ನು ಕೂಡ ಬರೆದಿರ್ತಾರೆ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾದವರು ಇವರು. ಇದೀಗ ಉದ್ಘಾಟಕರ ನುಡಿಗಳೊಂದಿಗೆ ನಿಮ್ಮ ಮುಂದೆ ಶ್ರೀ ಅಶ್ವಥ್ ಎಸ್.ಎಲ್. ಸರ್ ಅವರು. ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರ್ತಕ್ಕಂಥ ನಾನು ಭಾಳಷ್ಟು ಗೌರವಿಸಲ್ಪಡುವಂತಹ ಡಾಕ್ಟರ್ ಮಹಾಬಲೇಶ್ ರಾವ್ ಅವರೇ, ಈ ಕಾರ್ಕಳ ವಿಭಾಗದ ಗ್ರಾಮಾಂತರ ವಿಭಾಗದ ಉತ್ಸಾಹಿ ಹಾಗೆ ಜನಸ್ನೇಹಿ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಪ್ರಸನ್ನ ಅವರವರೇ, ಆತ್ಮೀಯರಾದ ಶರೀಫ್ ರವರೇ, ಹಾಗೆ ನಮ್ಮ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಉಮೇಶ್ ಮಾರ್ಪಳ್ಳಿ ಅವರೇ, ಮತ್ತೆಲ್ಲ ಆತ್ಮೀಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಿಕಾ ಬಂಧುಗಳೇ, ಹಾಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಮ್ಮ ಸಂಸ್ಥೆಯಲ್ಲಿ ಈ ವರ್ಷದ ಪತ್ರಿಕಾ ಆಚರಣೆ ಮಾಡ್ತಿರುವಂಥದ್ದು ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ವಿಶೇಷವಾಗಿ ಮೊನ್ನೆ ಶರೀಫ್ ಅವರು ಬಂದು ಈ ರೀತಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ನಾನು ಗೆಸ್ಟ್ ಯಾರು ಸರ್ ಅಂತ ಕೇಳಿದೆ. ಆಗ ಅವರು ಮಹಾಬಲೇಶ್ ರಾವ್ ಸರ್ ಅಂತ ಹೇಳಿದರು. ಅದೊಂದು ಮಾತಿಗೆ ನಾವು ಮತ್ತೆ ಮರು ಉತ್ತರವನ್ನು ಕೊಡುವಂಥ ಪ್ರಶ್ನೆ ಇಲ್ಲ. ಯಾಕಂದರೆ ನಾನು ಭಾಳಷ್ಟು ಗೌರವಿಸುವಂತಹ ಅವರ ಹಲವಾರು ಕೃತಿಗಳನ್ನ ನಾನು ಅತ್ಯಂತ ಬಾಲ್ಯದಲ್ಲಿಯೇ ಓದಿದ್ದೇನೆ. ನಾನು 8ನೇ ತರಗತಿಯಲ್ಲಿರುವಾಗ ನನ್ನ ಅಕ್ಕ ಮಹಾಬಲೇಶ್ ಅವರವರ ವಿದ್ಯಾರ್ಥಿನಿ BEd ಕಾಲೇಜ್ನಲ್ಲಿ. ಆಕೆ ಮನೆಗೆ ಒಂದು 2-3 ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ಲು. ಆಗ ನಾನು 8ನೇ ತರಗತಿಯಲ್ಲಿರುವಾಗ ಅವರ ವ್ಯಕ್ತಿ ವಿಕಾಸ ಅಂತ ಹೇಳುವ ಪುಸ್ತಕವನ್ನು ಓದಿದ್ದೆ. ಹಾಗೆ ನೆನಪಿಸ್ಕೊಳ್ತಾ ಇದ್ದೆ ಅಂದರೆ ಹಲವಾರು ಅದರಲ್ಲಿ ಪ್ರೇರಣಾದಾಯಕಂತಹ ಕಥೆಗಳು, ಕಾವ್ಯೋಕ್ತಿ ಮತ್ತು ಮನುಷ್ಯನ ಸಾಧನೆಗೆ ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯ ಸ್ಫೂರ್ತಿದಾಯಕ ಲೇಖನಗಳನ್ನು ಬರೆದಂಥವ್ರು. ಅದರಲ್ಲಿ ಡೆಮಾಸ್ತನೀಸ್ ಅಂತ ಹೇಳುವ ಒಬ್ಬ ವಾಗ್ಮಿ, ಗ್ರೀಸ್ನ ವಾಗ್ಮಿ, ಆತ ಇದ್ದಕ್ಕಿದ್ದ ಹಾಗೆ ಆತನಿಗೆ ಉಗ್ಗಿನ ಸಮಸ್ಯೆ ಬರುತ್ತೆ, ಮಾತಿನ ಉಗ್ಗಿನ ಸಮಸ್ಯೆ ಬರುತ್ತೆ, ತುಂಬ ಕುಂದಿ ಹೋಗ್ತಾನೆ. ಆದರೆ ಅದನ್ನು ಮೆಟ್ಟಿ ನಿಲ್ಲಕ್ಕೆ ಆತ ಮಾಡಿದ ಪ್ರಯತ್ನ ನಾನು ಮತ್ತೆ ನೆನಪಿಸ್ಕೊಳ್ತಾ ಇದ್ದೆ ಆ ಸ್ಟೋರಿಯನ್ನು. ಆ ಪುಸ್ತಕದಲ್ಲಿ ಆ ಕತೆ ಬರ್ತದೆ. ಅಂದರೆ ಉಗ್ಗು ಸಮಸ್ಯೆ, ಬಾಯಿ ಸ್ಟ್ಯಾಂಪರಿಂಗ್ ಆಗುತ್ತೆ. ಆಮೇಲೆ ಅದನ್ನು ಮೀರಿ ನಿಲ್ಲಕ್ಕೆ ಪರ್ವತಗಳನ್ನ ಹತ್ತಿ, ಗುಡ್ಡ ಬೆಡ್ಡವನ್ನು ಹತ್ತಿ, ಜೋರಾಗಿ ಬೊಬ್ಬೆ ಹೊಡೆದು ಸ್ವರವನ್ನು ತರಲಿಕ್ಕಾಗಿ ಉಸಿರಿನ ಎಲ್ಲ ವ್ಯಾಯಾಮಗಳನ್ನ ಮಾಡಿಕೊಂಡು ಮತ್ತೆ ಜಗತ್ತಿನ ಖ್ಯಾತ ವಾಗ್ಮಿ ಆಗ್ತಾನೆ. ಸಣಕಲ್ ಅಂತ ಇದ್ದಂತಹ ಒಬ್ಬ ವ್ಯಕ್ತಿ ಜಗತ್ತಿನ ಪ್ರಖ್ಯಾತ ಕುಸ್ತಿಪಟು ಆದ ಕತೆ ಬರುತ್ತೆ ಇದರಲ್ಲಿ. ಆ ಎಲ್ಲ ಕತೆಗಳು ತುಂಬ ಪ್ರೇರಣೆನ ಕೊಡುವಂಥ ಕತೆಗಳು. ನಾನು ಅದು ಹೈಸ್ಕೂಲಲ್ಲಿ ಓದಿದ್ದ ಭಾಳ ನೆನಪಿಗೆ ಬರ್ತಾಯಿತ್ತು ಆ ಸ್ಫೂರ್ತಿ. ಮೊನ್ನೆ ಸರ್ ಹೆಸರು ಹೇಳಿದ ತಕ್ಷಣ ಅವರು ಓದಿದ ಪುಸ್ತಕಗಳನ್ನ ನೆನಪಿಸ್ಕೊಳ್ತಾ ಬಂದೆ. ಇತ್ತೀಚೆಗೆ ಅವರ ನಾವು ಶಿಕ್ಷಕರು ಬದಲಾಗೋಣ ಅನ್ನೋ ಕೃತಿಯು ಕೂಡ ಓದ್ತಾ ಇದ್ದೆ. ನೆನಪಿನ ಸೌಟು ಅವರ ಆತ್ಮಕಥನ. ಸೊ ಆ ರೀತಿಯ ಕೃತಿಗಳನ್ನು ಬರೆದಂಥವರು ಶೈಕ್ಷಣಿಕವಾಗಿ ಭಾಳಷ್ಟು ಬಹುದೊಡ್ಡ ವಿದ್ಯಾರ್ಥಿ ಸಮೂಹವನ್ನು ಹೊಂದಂಥವರು, ಶಿಕ್ಷಣದಲ್ಲಿ ಒಂದಷ್ಟು ಮನೋಬಲವನ್ನು ಕಟ್ಟಿಕೊಡುವಂತಹ ತುಂಬ ಪ್ರಾಜ್ಞರು ನಮ್ಮ ಮಕ್ಕಳಿಗೆ ಮಾತನಾಡಲಿಕ್ಕೆ ಸಿಗ್ತಾರೆ ಅಂತ ಹೇಳುವಾಗ ಅದು ನಮಗೆ ಸಂತೋಷವೇ. ಅದರಲ್ಲೂ ವಿಶೇಷವಾಗಿ ಪತ್ರಕರ್ತರ ಸಂಘದ ಕಾರ್ಯಕ್ರಮ ಅಂತ ಹೇಳುವಾಗ
ನಾನು ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕೂತ್ಕೊಳ್ಳಿ ಅಂತ ಹೇಳಿದೆ. ಯಾಕೆಂತಂದರೆ ನಾಳೆ ಸಮಾಜಕ್ಕೆ ಹೋಗುವ ಎಷ್ಟೋ ಜನ ನಮ್ಮ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಈ ರೀತಿಯ ಸಾಮಾಜಿಕ ಆಯಾಮದಲ್ಲಿ ಕೆಲಸ ನಿಭಾಯಿಸ್ತಾರೆ. ನಾಳೆ ಇಲ್ಲಿ ಕುಳಿತಂಥ ಎಷ್ಟೋ ಮಕ್ಕಳು ಜರ್ನಲಿಸಮ್ ಡಿಪಾರ್ಟ್ಮೆಂಟಿಗೆ ಹೋಗ್ಬೋದು, ಜರ್ನಲಿಸ್ಟ್ಗಳಾಗ್ಬೋದು, ಮಾಧ್ಯಮವನ್ನೇ ಕಟ್ಟಬಹುದು. ಅವರೆಲ್ಲ ಆ ವಿಭಾಗಕ್ಕೆ ಹೋಗುವಾಗ ಒಂದಷ್ಟು ಸರ್ ಇವತ್ತು ಸ್ವಾಗತ ಮಾಡುವಾಗ ಹೇಳಿದರು, ನಾವು ಯಾವ ರೀತಿಯ ಮಾಧ್ಯಮ ಆಗಬೇಕು ಅಂಥೇಳಿ. ಆ ರೀತಿಯ ಮಧ್ಯ ನಿಂತು ಎಲ್ಲವನ್ನ ಸಮಬರದಿಂದ ನೋಡ್ತಕ್ಕಂತಹ, ಸಮಚಿತ್ತದಿಂದ ಸ್ವೀಕರಿಸ್ತಕ್ಕಂತಹ ಮಾಧ್ಯಮದವ್ರು ಆಗಬೇಕು. ಅಂತಹ ಸ್ಫೂರ್ತಿಯನ್ನು ತಾವು ಈ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಇವತ್ತು ಶ್ರೋತೃಗಳಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮಾಧ್ಯಮ ಅಂತಂದರೆ ಸಹಜವಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದು 4ನೇ ಅಂಗ ಅಂತಲೇ ಕರಿತೇವೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಆದ ಮೇಲೆ ಇನ್ನೊಂದು ರೀತಿಯಲ್ಲಿ ಜನರನ್ನು, ರಾಜಕಾರಣಿಗಳನ್ನು, ಆಡಳಿತ ವ್ಯವಸ್ಥೆಯನ್ನು ಎಚ್ಚರಿಸುವಂತಹ ಅತ್ತೊಡ್ಡ ಜವಾಬ್ದಾರಿ ಮಾಧ್ಯಮದ ಮೇಲೆ ಇರ್ತದೆ. ಯಾವಾಗಲೂ ನಾವು ಬಯಸುವಂಥದ್ದು ಮಾಧ್ಯಮಗಳು ಹೇಗಿರಬೇಕಂತಂದರೆ, ವಿಚಾರವನ್ನು ಯಾವುದೋ ಒಂದು ತಮ್ಮದೇ ಆದ ಪರದೆ ಇಟ್ಟುಕೊಂಡು ನೋಡುವ ಬದಲಾಗಿ ಅದನ್ನು ಅತ್ಯಂತ ಸಮಬಲದಿಂದ ನೋಡಬೇಕು. ಯಾವುದೋ ಒಂದು ಧರ್ಮದ ಸಿದ್ಧಾಂತಗಳಿಗೆ ಮಾತ್ರ ಅದು ಅಂಟಿಕೊಳ್ಳದೆ, ಧರ್ಮಾತೀತವಾಗಿ ಯಾವುದೋ ಒಂದು ಭಾಷೆ, ಪಂಗಡ, ಗುಂಪಿಗೆ ಅದು ಸೀಮಿತವಾಗದೆ ಅದನ್ನು ಮೀರಿ ನಿಲ್ತಕ್ಕಂತಹ ಮಾಧ್ಯಮ ಆಗಬೇಕು. ಯಾವುದೋ ಒಂದಷ್ಟು ಸಿದ್ಧಾಂತಗಳಿಗೆ ಮಾತ್ರ, ಕೇವಲ ಒಂದಷ್ಟು ಪಕ್ಷಗಳಿಗೆ ಮಾತ್ರ ಅದು ಅಂಟಿಕೊಳ್ಳದೆ ಪಕ್ಷಾತೀತವಾಗಿ ಬೆಳಿಬೇಕು ಅಂತ ಬಯಸ್ತೇವೆ. ಅಂಥ ಹೆಚ್ಚಿನ ಮಾಧ್ಯಮಗಳು ಇವತ್ತು ಕಾರ್ಕಳದಲ್ಲಿ ಇದ್ದಾವೆ. ನಾವು ಅದನ್ನು ಅತ್ಯಂತ ಖುಷಿಯಿಂದ ಸ್ವೀಕರಿಸಿದ್ದೇವೆ. ವಿಶೇಷವಾಗಿ ಸಮಾಜದ ಒಳ್ಳೆ ಕೆಲಸಗಳನ್ನ ಮಾಡುವಾಗ ಬೆಂಬಲಿಸುವಂಥ ಹಲವಾರು ಮಾಧ್ಯಮಗಳು ಕೂಡ ಇವತ್ತು ನಮ್ಮ ಜೊತೆಗಿದ್ದಾವೆ. ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾದ ದಿವಸದಿಂದ 2020ರಿಂದ ಮಾಧ್ಯಮಗಳು ಕೂಡ ನಮ್ಮ ಒಳ್ಳೆ ಕೆಲಸವನ್ನು ಪುರಸ್ಕರಿಸಿವೆ, ಬೆಂತಟ್ಟಿವೆ. ಆ ರೀತಿ ಮಾಧ್ಯಮವನ್ನು ನಾವು ಯಾವತ್ತು ಬಯಸ್ತೇವೆ. ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡುವಾಗ ಅಂಥದ್ದೇ ಒಂದು ಬೆಂಬಲ ಬೇಕಾಗ್ತದೆ. ಇತ್ತೀಚೆಗೆ ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾದ ದಿವಸಗಳಿಂದ ಕೂಡ ಎಂದೂ ವಿರೋಧ ಬಣವನ್ನು ಕಟ್ಟಿಕೊಂಡಿರಲಿಲ್ಲ. ನಮ್ಗೆ ಯಾರು ವಿರೋಧಿಗಳಿರಲಿಲ್ಲ. ಇತ್ತೀಚೆಗೆ ಯಾಕೋ ಇದ್ದಕ್ಕಿದ್ದಾಗೆ ಒಂದು ಕಾರ್ಕಳದ ಸ್ಥಳೀಯವಾದಂಥ ವೆಬ್ ಲಿಂಕ್ ಮಾಧ್ಯಮ ಇದ್ದಕ್ಕಿದ್ದಾಗೆ ನಮ್ಮನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತು. ಏನೋ ನಾವು ಇದನ್ನು ಸಾಧನೆ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿ ನಮ್ಮ ಬಗ್ಗೆ ದೂರುಗಳನ್ನು ಕೊಟ್ಟು ಏನಾದರೂ ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯವಂತ ಪ್ರಯತ್ನ ಪಡ್ತು. ದೇವರ ಆಶೀರ್ವಾದದಲ್ಲಿ ಅಂತಹ ಯಾವ ಸಮಸ್ಯೆಗಳು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ನಾನು ಇದನ್ನು ಈ ಮಾತಲ್ಲಿ ಹೇಳಬೇಕಂತ ಹೊರಟೆ ಅಂತಂದರೆ, ನಾನು ಅಂದ್ಕೊಂಡಿದ್ದೆ ಮಾಧ್ಯಮ ಅಂತಂದರೆ ಅದು ಕನ್ಸ್ಟ್ರಕ್ಟಿವ್ ಆಗಿರುತ್ತೆ, ರಚನಾತ್ಮಕವಾಗಿರ್ತದೆ ಅಂತ. ಆದರೆ ಡಿಸ್ಟ್ರಕ್ಟಿವ್ ಕೆಲಸವನ್ನು ಮಾಡಲಿಕ್ಕೆ ಹೊರಡುತ್ತೆ ಅಂಥೇಳಿ ನಾನು ಎಂದೂ ಭಾವಿಸಿರಲಿಲ್ಲ. ಡಿಸ್ಟ್ರಕ್ಟಿವ್ ಅಂತಂದರೆ, ಕ್ರಿಯೇಟಿವ್ ಸಂಸ್ಥೆ ಪ್ರಾರಂಭವಾಗಿ ಇಲ್ಲಿ 5 ವರ್ಷಗಳಲ್ಲಿ ಸುಮಾರು 6 ಕೋಟಿಗೂ ಹೆಚ್ಚು ಕ್ರಿಯೇಟಿವ್ ಹೊಂಗಿರಣದ ಯೋಜನೆ ಮುಖಾಂತರ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಸ್ಥಾಪನೆ ಮಾಡಿದ 7 ಜನ ಸ್ಥಾಪಕರು ಕೂಡ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದಲ್ಲಿ ಓದಂಥವರು, ಗ್ರಾಮೀಣ ಭಾಗದ ಬಂದಂಥವರು. 7 ಜನ ಉಪನ್ಯಾಸಕರು. ನಮ್ಮೊಟ್ಟಿಗೆ ಯಾವುದೇ ಉದ್ಯಮಿಗಳಿಲ್ಲ, ಯಾವುದೇ ರಾಜಕಾರಣಿಗಳಿಲ್ಲ. 7 ಜನ ಉಪನ್ಯಾಸಕರು ಕಟ್ಟಿದಂತಹ ಸಂಸ್ಥೆಯಲ್ಲಿ ನಾವೆಂದೂ ಯೋಚನೆ ಮಾಡುವಂಥದ್ದು ಸಮಾಜಮುಖಿಯಾಗಿ ಎಷ್ಟನ್ನು ಕೊಡಲಿಕ್ಕೆ ಸಾಧ್ಯ ನಮ್ಮಿಂದ ಅಂತ. 6 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ಪನ್ನು ಕೊಡುವಾಗ ನಾವೆಂದೂ ಅದನ್ನು ಪೇಪರಲ್ಲಿ ಹಾಕಲಿಲ್ಲ. ನಾವೆಂದೂ ಕೊಟ್ಟ ವಿದ್ಯಾರ್ಥಿಗಳನ್ನು ಕರೆದು ವೇದಿಕೆ ಮೇಲೆ ಕರೆದು ಚೆಕ್ ರೂಪದಲ್ಲಿ ಕೊಡಲಿಲ್ಲ. ಯಾಕೆ ಅಂತಂದರೆ ಆ ಮಗುವಿಗೊಂದು ಸ್ವಾಭಿಮಾನ ಇರ್ತದೆ. ಆ ಮಗುವು ಕೂಡ ನಾನು ಎಲ್ಲರಂತೆ ನಾನು ಲಕ್ಷಗಟ್ಟಲೆ ಫೀಸ್ ಕಟ್ಟಿದರೊಟ್ಟಿಗೆ ನಾನು ಕೂಡ ಅಂತೇಳಿ ಭಾವಿಸ್ಕೊಂಡು ಓದಬೇಕೆ ವಿನಃ ನನಗೆ ಇಲ್ಲೊಂದು ಕೃಪೆ ಸಿಕ್ಕಿದೆ, ಮರ್ಸಿ ಸಿಕ್ಕಿದೆ ಅಂತ ಹೇಳಿ ಆಗಬಾರ್ದು. ಆಕೆಯ ಅಥವಾ ಆತನ ಮನಸ್ಸು ನೋವಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅದನ್ನು ವೇದಿಕೆ ರೂಪದಲ್ಲಿ ಕೊಡಲಿಲ್ಲ. ಆದರೆ ಕ್ರಿಯೇಟಿವ್ ಹೊಂಗಿರಣ ಯೋಜನೆಯ ಮುಖಾಂತರ ಸುಮಾರು 6 ಕೋಟಿಗೂ ಹೆಚ್ಚು ಸ್ಕಾಲರ್ಶಿಪ್ಪನ್ನು 5 ವರ್ಷದಲ್ಲಿ ಕೊಟ್ಟಿದ್ದೇವೆ. ಪುಸ್ತಕ ಮನೆಯ ಬಗ್ಗೆ ನಾನು ಹೇಳಬೇಕಂತ ಹೇಳಿದರೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ. 2000 ಪುಸ್ತಕವನ್ನು ಸರ್ಕಾರಿ ಶಾಲೆಗಳಿಗೆ ಹಂಚಿದ್ದೇವೆ. ಮೊಬೈಲ್ ಬಿಡಿ ಪುಸ್ತಕ ಇಡಿ ಅಂತ ಯೋಜನೆ ಮುಖಾಂತರ ಶಾಲೆಗೆ ನಾವೇ ಖುದ್ದು ಹೋಗಿ ಪುಸ್ತಕವನ್ನು ಹಂಚುವಂಥ ಕೆಲಸ ಮಾಡಿದ್ದೇವೆ, ಮಕ್ಕಳು ಓದಬೇಕು ಅಂತ. 63,000ಕ್ಕೂ ಹೆಚ್ಚು ಕೃತಿಗಳನ್ನು ನಾವು ಜನರಿಗೆ ತಲುಪಿಸುವಂತಹ ಇವತ್ತಿನ ಕಾಲಘಟ್ಟದ ಒಂದು ಓಟದಲ್ಲಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ದೇವೆ. ಈ ರೀತಿ ಸಮಾಜಮುಖಿಯಾಗಿ ಯೋಚನೆ ಮಾಡುವಾಗ ನಾವು ಇನ್ನೊಂದು ಸಂಸ್ಥೆಯ ಅಂಗಸಂಸ್ಥೆ ಕಟ್ಟುವಾಗ ಪುಸ್ತಕ ಮನೆಯನ್ನು ಕಟ್ಟಿದ್ದೇವೆ ಹೊರತು ಇನ್ನೇನೋ ಬೇರೆಯನ್ನು ಕಟ್ಟಲಿಕ್ಕೆ ಹೋಗಲಿಲ್ಲ. ಇಷ್ಟು ರೀತಿಯ ಸಮಾಜಮುಖಿ ಚಿಂತನೆಗಳನ್ನ ಮಾಡುವಾಗ ಕೂಡ ಒಂದು ಮಾಧ್ಯಮ, ಅದು ವೆಬ್ ಲಿಂಕನ್ನು ಇವರೆಲ್ಲರೂ ಮಾಧ್ಯಮ ಅಂತ ಸ್ವೀಕರಿಸೋದಿಲ್ಲ, ಆದರೂ ಅದು ಮಾಧ್ಯಮವಾಗಿ ನಮ್ಗೆ ಕಾಣುವಾಗ ಡಿಸ್ಟ್ರಕ್ಟಿವ್ ಕೆಲಸವನ್ನು ಮಾಡಲಿಕ್ಕೆ ಹೊರಡ್ತಲ್ಲ, ನಮ್ಮ ಮೇಲೆ ಒಂದು ಏನೋ ಗೂಬೆ ಕೂರಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಪಡ್ತಲ್ಲ ಅಂತ ಹೇಳಿ ನನಗೆ ಮನಸ್ಸಿಗೆ ಬಹಳ ಬೇಸರವಾಗಿದ್ದುಂಟು. ಯಾಕೆ ನಾನು ವೃತ್ತಿಯಲ್ಲಿ ಉಪನ್ಯಾಸಕನಾದರೂ ಕೂಡ ನಾನು ಬಹಳ ಮಾಧ್ಯಮ ಕ್ಷೇತ್ರ ಇಷ್ಟಪಡ್ತೇನೆ. ಆ ಕಾರಣಕ್ಕಾಗಿ ನಾನಿಲ್ಲಿ ಕೇಳ್ಕೊಂಡು ಇಷ್ಟೇ, ಪತ್ರಕರ್ತರ ಸಂಘದ ಎಲ್ಲ ಮುಖ್ಯ ನಿಭಾಯಿಸ್ತಕ್ಕಂಥ ಎಲ್ಲರೂ ಇದ್ದೀರಾ, ನಮ್ಮ ಮುಂದೆ ಮಕ್ಕಳಿದ್ದಾರೆ, ನಾಳೆ ತಾವುಗಳು ಈ ಮಾಧ್ಯಮ ಕ್ಷೇತ್ರ ಆಯ್ಕೆ ಮಾಡಿಕೊಂಡಾಗ ಒಂದಷ್ಟು ಸಂಸ್ಥೆ ಮಾಡುವಂಥ ಒಳಿತುಗಳನ್ನು ನಾವು ಬಿಂಬಿಸುವಂಥ ಕಡೆ ಹೋಗಬೇಕಾಗ್ತದೆ. ತಪ್ಪುಗಳು ಮಾಡಿದಾಗ ನಾವೆಂದೂ ಅದರಲ್ಲಿ ಮಾಫಿ ತೆಗೆದುಕೊಳ್ಳೋ ಪ್ರಶ್ನೆ ಇಲ್ಲವೇ ಇಲ್ಲ. ಅದನ್ನು ಪತ್ರಿಕೆಯ ಧರ್ಮವಾಗಿ ಎಚ್ಚರಿಸಲೇಬೇಕು.
ಆದರೆ ತಪ್ಪನ್ನೇ ಇಲ್ಲದೆ ತಪ್ಪನ್ನೇ ಹುಡುಕಿಕೊಂಡು ಸುಮ್ಮನೆ ವೃಥಾ ತೊಂದರೆ ಕೊಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಅಂತಹ ಕನ್ಸ್ಟ್ರಕ್ಟಿವ್ ಮೋಡಿಗೆ ಮಾಧ್ಯಮ ಎಂದೂ ಕೆಲಸ ಮಾಡಬೇಕು, ಕೆಲಸ ಮಾಡ್ತಾ ಇದೆ, ಅಂಥ ಕೆಲಸವನ್ನು ಮುಂದುವರಿಸಿ ಅಂಥೇಳಿ ಮತ್ತೆ ನಾನು ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಯಶಸ್ಸು ಸಿಗಲಿ. ಖಂಡಿತವಾಗಿ ಕೂಡ ಮಹಾಬಲೇಶ್ ಸರ್ ಅವರು ತುಂಬ ಚೆನ್ನಾಗಿ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ. ಆ ಮಾತುಗಳನ್ನ ಕೇಳಿಸಿಕೊಳ್ಳೋ ಮುಖಾಂತರ ಇವತ್ತಿನ ಕಾರ್ಯಕ್ರಮದ ಒಂದಷ್ಟು ಸ್ಫೂರ್ತಿಯನ್ನು ತಾವುಗಳೆಲ್ಲ ಪಡ್ಕೊಳ್ಬೇಕು. ಮುಂದೆ ನಾವೊಂದು ಮಾಧ್ಯಮ ಕಟ್ಟಲಿಕ್ಕಿದ್ರೆ, ಮಾಧ್ಯಮದಲ್ಲಿ ಆಗಬೇಕಾದ್ರೆ, ಯಾಕಂದರೆ ಮಾಧ್ಯಮ ಕಟ್ಟೋದು ಮುಂದಿನ ಮಾತು, ಆದರೆ ಮೊದಲು ಮಾಧ್ಯಮವನ್ನು ಸ್ವೀಕರಿಸುವಂಥವ್ರು ಆಗಬೇಕು. ನಾವು ದಿನಪತ್ರಿಕೆಯನ್ನು ಓದುವ ಮುಖಾಂತರ ಎಲ್ಲದರ ವಿಶ್ಲೇಷಣೆ ತಿಳ್ಕೊಳ್ಬೇಕು, ವಿಚಾರವಂತಿಕೆಯನ್ನು ಬೆಳೆಸ್ಕೊಳ್ಬೇಕು. ಅಂತಹ ಕೆಲಸಗಳಲ್ಲಿ ಒಂದು ಬಹುದೊಡ್ಡ ಸ್ಫೂರ್ತಿ ಇವತ್ತಿನ ಕಾರ್ಯಕ್ರಮ ನಿಮಗೆ ಕೊಡಲಿ ಅಂತ ಆಶಿಸ್ತಾ, ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಕ್ರಿಯೇಟಿವ್ ಸಂಸ್ಥೆಯಲ್ಲಿ ಮಾಡೋ ಮುಖಾಂತರ ಒಂದಷ್ಟು ಹೊಸ ಚಿಂತನೆಗಳಿಗೆ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಂಥ ಪತ್ರಕರ್ತರ ಸಂಘರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಕಾರ್ಯಕ್ರಮ ಯಶಸ್ಸಾಗಲಿ. ಧನ್ಯವಾದಗಳು. ಉದ್ಘಾಟಕರ ನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಪತ್ರಿಕೋದ್ಯಮವು ಮಾಹಿತಿಯನ್ನು ನೀಡುವುದು ಮಾತ್ರವಲ್ಲ, ಜನಶಕ್ತಿ, ನ್ಯಾಯ, ಜನಸಾಮಾನ್ಯರ ಧ್ವನಿಯಾಗಿಯೂ ಪೋಷಿಸುತ್ತದೆ. ಇಂತಹ ಪವಿತ್ರ ವೃತ್ತಿಯ ಹಿನ್ನೆಲೆಯು ಇಂದಿನ ಉಪನ್ಯಾಸದ ಕೇಂದ್ರ ಬಿಂದುವಾಗಿದೆ. ಇದೀಗ ಉಪನ್ಯಾಸ ನೀಡಲು ವೇದಿಕೆಗೆ ಬರುತ್ತಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ ರಾವ್, ಸಮನ್ವಯಾಧಿಕಾರಿಗಳು, ಡಾಕ್ಟರ್ TMA ಪೈ ಮಹಾವಿದ್ಯಾಲಯ, ಉಡುಪಿ. ಎಲ್ರಿಗೂ ನಮಸ್ಕಾರ. ಇವತ್ತು ಪತ್ರಿಕಾ ದಿನಾಚರಣೆನ ಇಲ್ಲಿ ನೆರವೇರಿಸಲಾಗ್ತಾ ಇದೆ. 3 ಕಾರಣಗಳಿಗಾಗಿ ನನಗಿವತ್ತು ತುಂಬ ಸಂತೋಷ ಆಗಿದೆ. ಒಂದು, ಈ ಸಂಸ್ಥೆ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ, ಇದು ಪ್ರಾರಂಭವಾಗಿ ಕೇವಲ 5 ವರ್ಷಗಳಲ್ಲಿ ಒಂದು ಅಭೂತಪೂರ್ವವಾದ ಪ್ರಗತಿ, ವಿಕಾಸ, ಅಭಿವೃದ್ಧಿಯನ್ನು ಸಾಧಿಸಿರೋದು. ಇಲ್ಲಿ ಬಂದು ಹೀಗೆ ಕಣ್ಣಾಡಿಸಿದಾಗ ತಿಳಿದು ಭಾಳ ಸಂತೋಷ ಆಯಿತು. ಎರಡನೇದು, ಪತ್ರಿಕೆಗಳ ಜೊತೆಗೆ, ಪತ್ರಕರ್ತರ ಜೊತೆಗೆ, ಪತ್ರಿಕಾ ಸಂಪಾದಕರ ಜೊತೆಗೆ ನನಗೆ ನಿಡುಗಾಲದ ಸಂಬಂಧ. ಅನೇಕ ಪತ್ರಿಕಾ ಸಂಪಾದಕರನ್ನು ನಾನು ಭಾಳ ಸಮೀಪದಿಂದ ಬಲ್ಲೆ. ಪತ್ರಿಕೆಗಳ ಜೊತೆಗೆ ನನಗೆ ಒಂದು ಬಗೆಯ ಒಡನಾಟ ಇದೆ. ಹಾಗಾಗಿ ಅಂತಹ ಒಂದು ಪತ್ರಿಕೆಗಳಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ ಆಗಿದೆ. ಮೂರನೇದು, ಭಾಳ ಹೃದಯಕ್ಕೆ ಪ್ರಿಯವಾದದ್ದು, ಒಬ್ಬ ಓದುಗರು ನನ್ನ ಪುಸ್ತಕವನ್ನು ಓದಿ ಏನು ಪ್ರಭಾವ ಆಯಿತು, ಏನು ಪ್ರೇರಣೆ ಅವರು ಪಡೆದಿದ್ದಾರೆ ಅಂತ ನೇರವಾಗಿ ಪ್ರತ್ಯಕ್ಷವಾಗಿ ಹೇಳಿರುವಂಥದ್ದು ಅಶ್ವಥ್ ಅವರು. ನನಗೆ ಇಮ್ಮಡಿ ಮುಮ್ಮಡಿ ಸಂತೋಷ ಆಗಿದೆ. ಒಬ್ಬ ಲೇಖಕನಿಗೆ ಯಾವುದೇ ಪ್ರಶಸ್ತಿ 1 ಲಕ್ಷ, 2 ಲಕ್ಷ, 1 ಕೋಟಿ ಆ ಪ್ರಶಸ್ತಿ, ಈ ಪುರಸ್ಕಾರ ಅದು ಯಾವುದೂ ಅಲ್ಲ. ಓದುಗರು, ಅದು ಉದಯವಾಣಿಯಲ್ಲಿ ಬಂದ ಒಂದು ಸಣ್ಣ ಲೇಖನ ಆಗ್ಬೋದು, ಪ್ರಜಾವಾಣಿಯಲ್ಲಿ ಬಂದದ್ದಾಗ್ಬೋದು, ಅಥವಾ ಯಾವುದೇ ಪುಸ್ತಕ ಆಗ್ಬೋದು, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆ ಓದುಗ ಇರ್ಬೋದು. ನಿಮ್ಮ ಪುಸ್ತಕ ನಾನು ಓದಿದ್ದೇನೆ, ಅದು ನನಗೆ ಪ್ರಯೋಜನ ಆಗಿದೆ, ಅಥವಾ ನಿಮ್ಮ ಪುಸ್ತಕದಲ್ಲಿ ನೀವು ಹೀಗೆ ಹೇಳಿದ್ದು ತಪ್ಪಾಗಿದೆ, ಅಥವಾ ನನಗಿಷ್ಟ ಆಗಿಲ್ಲ ಅಂತ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಒಂದು ರೆಸ್ಪಾನ್ಸ್ ಇದೆಯಲ್ಲ, ಅದು ಲೇಖಕನಿಗೆ ಮನಸ್ಸಿಗೆ ಮುಟ್ಟುವಂಥ ಸಂಗತಿ ಅದು. ಹಾಗಾಗಿ ಇವತ್ತು ಅಶ್ವಥ್ ಅವರು ಆಡಿದ ಮಾತುಗಳು ನನಗೆ ಒಂದು ರೀತಿಯಲ್ಲಿ ಸ್ಫೂರ್ತಿ ಸಂಜೀವಿನಿ. ಇನ್ನೂ ಏನಾದರೂ ಬರಿಬೇಕು, ಇನ್ನೂ ಈ ಥರದ ಪುಸ್ತಕಗಳನ್ನು ಬರಿಬೇಕು ಅಂತ ನನಗೆ ಈಗ ಹೊಳಿತಾ ಇದೆ. ಹಾಗೆ ಈ 3 ಕಾರಣಗಳಿಗೆ ನನಗೆ ಈ ಕಾರ್ಯಕ್ರಮ ತುಂಬ ಪ್ರಿಯವಾಗಿದೆ. ನಾನು ಬಹುಕಾಲದಿಂದ ಪತ್ರಿಕೆಗಳನ್ನು ಓದ್ತಾ ಬಂದಿರೋನು. ಹೆಚ್ಚು ಕಡಿಮೆ ಪತ್ರಿಕೆಗಳಿಗೂ ನನಗೂ 50 ವರ್ಷಗಳಿಗೆ ಮೀರಿದ ಒಂದು ಸಂಬಂಧ. ಇವತ್ತಿಗೂ ಕೂಡ ಪ್ರತಿನಿತ್ಯ ಬೆಳಗ್ಗೆ ಒಂದು 4 ಪತ್ರಿಕೆಗಳನ್ನು ನಾನು ತಪ್ಪದೇ ಓದಬೇಕು. ಆಮೇಲೆ ವಾರದಲ್ಲಿ ಕೆಲವು ಸಾಪ್ತಾಹಿಕಗಳನ್ನು ವಿವರವಾಗಿ ಓದಬೇಕು, ಇಲ್ಲ ಕಣ್ಣಾಡಿಸಬೇಕು. ಪ್ರತಿನಿತ್ಯ ಬೆಳಗ್ಗೆ ನಾನು ಉದಯವಾಣಿ, ಪ್ರಜಾವಾಣಿ, ವಿಜಯ ಕರ್ನಾಟಕ, ದ ಹಿಂದೂ ಈ 4 ಪತ್ರಿಕೆಗಳನ್ನು ತಪ್ಪದೇ ಓದ್ತೀನಿ. ಒಂದು ದಿವಸ ಪತ್ರಿಕೆಗೆ ರಜೆಯಾದರೆ, ಯಾವುದೋ ಕಾರಣಕ್ಕೆ ಪತ್ರಿಕೆ ಬರದೇ ಹೋದರೆ ನಾನು ಏನನ್ನೋ ಕಳ್ಕೊಂಡೆ. ನೀವು ಐ ಮಿಸ್ ಸಮಥಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ಬೋದು. ನನಗೆ ನಾನೇನೋ ಕಳ್ಕೊಂಡೆ, ಇವತ್ತು ಪತ್ರಿಕೆ ಬರಲಿಲ್ವಲ್ಲ ಅಂತ. ಟಿ ವಿಯಲ್ಲಿ ಬೇಕಾದಷ್ಟು ಬರ್ಬೋದು, ನಮ್ಮ ಮೊಬೈಲ್ನಲ್ಲಿ ವ್ಯಾಟ್ಸಪ್ನಲ್ಲಿ ಬರ್ಬೋದು, ಡೈಲಿ ಹಂಟ್ನಲ್ಲಿ ಬರ್ಬೋದು, ಅಥವಾ ಇವತ್ತು ಎಷ್ಟು ಪತ್ರಿಕೋದ್ಯಮ ಮುಂದೆ ಹೋಗಿದೆ ಅಂದರೆ, ವಾಸುದೇವ್ ಭಟ್ ಅವರು ಹೇಳಿದ ಹಾಗೆ ವಿದ್ಯುನ್ಮಾನ ಮಾಧ್ಯಮಗಳು. ಪ್ರತಿಯೊಂದು ಪತ್ರಿಕೆಯವರು ಕೂಡ ಇವತ್ತು ಓದುವವರಿಲ್ಲ, ಓದುವವರ ಸಂಖ್ಯೆ ಕಡಿಮೆ, ನೋಡುವವರ ಸಂಖ್ಯೆ ಹೆಚ್ಚಾಗಿದೆ, ನೋಡಿ ರೋಮಾಂಚಿತರಾಗುವವರ ಸಂಖ್ಯೆ ಹೆಚ್ಚಾಗಿದೆ. ಈ ಕಣ್ಣುಗಳ ದಾಹ ಇವತ್ತು ಮಿತಿಮೀರಿದೆ.
ಅದನ್ನು ಪತ್ರಿಕೆಯವರು ಬಲ್ಲರು. ಹಾಗಾಗಿ ಪ್ರತಿ ಪತ್ರಿಕೆಯವರು ಕೂಡ ತಮ್ಮದೇ ಆದ ಯೂಟ್ಯೂಬ್ ಚಾನಲ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಇದೀಗ ಬಂದ ಹಸಿ ಬಿಸಿ ಬಿಸಿ ಸುದ್ದಿ, ತಲೆ ಒಡೆಯುವ ಬ್ರೇಕಿಂಗ್ ನ್ಯೂಸ್. ಎಲ್ಲರೂ ಹಪಹಪಿಸುವುದು ಈ ಬ್ರೇಕಿಂಗ್ ನ್ಯೂಸ್ಗಳಿಗೋಸ್ಕರವಾಗಿ. ಒಂದು ಕಾಲಕ್ಕೆ ನಮ್ಮ ಊರಿಗೆ 40ರ ದಶಕದಲ್ಲಿ ನಮ್ಮ ಊರಿಗೆ ಮದ್ರಾಸ್ನಿಂದ ಹಿಂದೂ ಪತ್ರಿಕೆ ಬರಬೇಕಾದ್ರೆ ಒಂದು ವಾರ ಹೋಗ್ತಿತ್ತು. ಆ ಪತ್ರಿಕೆ ಓದುವವರು ಹಳ್ಳಿಯಲ್ಲಿ ಕೆಲವು ವಿದ್ಯಾವಂತರು. ಅವರು ಒಂದು ವಾರದ ಹಿಂದಿನ ಸುದ್ದಿಯನ್ನು ಓದಿ ಬೇರೆಯವರಿಗೆ ಹೇಳ್ತಾಯಿದ್ರು. ಇವತ್ತು ಈ ಗಳಿಗೆಯಲ್ಲಿ ನಡೆದದ್ದು ಅದರ ವಿಡಿಯೋ, ಅದರ ಪ್ರತ್ಯಕ್ಷ ಸಾಕ್ಷಿ ನಿಮ್ಮ ಮೊಬೈಲಲ್ಲಿದೆ. ಅಂದರೆ ಇವತ್ತು ನಾವೇನು ಕರಿತೀವಿ ಅಂದರೆ ಅವರ್ಸ್ ಈಸ್ ಎ ನಾಲೆಡ್ಜ್ ಸೊಸೈಟಿ, ಒಂದು ಜ್ಞಾನ ಸಮಾಜ. ಮತ್ತು ಈ ಜ್ಞಾನ ಅನ್ನುವಂಥದ್ದು ದಾಪುಗಾಲಿನಲ್ಲಿ ಬೆಳೀತಾ ಇರುವಂಥದ್ದು, ಇನ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತೇನೋ ಕರೀತಾರಲ್ಲ, ಆ ರೀತಿಯಲ್ಲಿ ಜ್ಞಾನ ಬೆಳೀತಾ ಇರೋದರಿಂದ ಇತ್ತೀಚಿನ ಈ ಕ್ಷಣದ ಮಾಹಿತಿ ಸುದ್ದಿ ನಮಗೆ ಬೇಕಾಗಿದೆ. ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಮುಂದುವರೆದಿದೆ. ಕರ್ನಾಟಕ ಯಾವ ರೀತಿಯಲ್ಲೂ ಕೂಡ ಈ ದಿಸೆಯಲ್ಲಿ ಹಿಂದೆ ಬಿದ್ದಿಲ್ಲ. 182 ವರ್ಷಗಳಾದವು ಮಂಗಳೂರು ಸಮಾಚಾರ ತನ್ನ ಪ್ರಕಟಣೆಯನ್ನು ಪ್ರಾರಂಭ ಮಾಡಿ 1843. 1 ವರ್ಷ ಕಾಲ ಅದು ಪ್ರಕಟಣೆ ಇತ್ತು. ಆಮೇಲೆ 1 ವರ್ಷದ ಬಳಿಕ ಮಂಗಳೂರಿನಿಂದ ಅದು ಬಳ್ಳಾರಿಗೆ ಹೋಯಿತು. ಅಲ್ಲಿ ಅದು ಕರ್ನಾಟಕ ಸಮಾಚಾರ ಅಂತ ಹೆಸರು ಪಡೆಯಿತು. ಆಮೇಲೆ ಅದು ರದ್ದಾಗಿ ಹೋಯಿತು. ಸುಮಾರು 5 ವರ್ಷ ಕಾಲ 7,000 ಪ್ರತಿಗಳು, ಮಂಗಳೂರು ಸಮಾಚಾರದ 7,500 ಪ್ರತಿಗಳು ಅವು ವಿತರಣೆ ಆಗಿದ್ವಂತೆ. ಇವತ್ತಿನ ಮುದ್ರಣ ತಂತ್ರಜ್ಞಾನಕ್ಕೂ ಅವತ್ತಿನ ತಂತ್ರಜ್ಞಾನಕ್ಕೂ ಕೂಡ ನೀವು ಎಣಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಷ್ಟೊಂದು ರೀತಿಯಲ್ಲಿ ಪ್ರಗತಿಯಾಗಿದೆ. ಇವತ್ತು ಡಿಜಿಟಲ್ ಮಾಧ್ಯಮದ ದೆಸೆಯಿಂದಾಗಿ ಪತ್ರಿಕೋದ್ಯಮದ ಕೆಲಸ ಬಹಳ ಹಗುರವಾಗಿದೆ. ಇನ್ನೂ ಮುಂದಕ್ಕೆ ಹೋದರೆ ಯಾಂತ್ರಿಕ ಬುದ್ಧಿಶಕ್ತಿ, ಶ್ರೀ ನಾಗೇಶ್ ಹೆಗಡೆಯವರ ಪದ ಇದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ AI. ಬಹುಶಃ ಇನ್ನು ಕೆಲವು ಸಮಯಗಳು ಹೋದರೆ ನಮ್ಮ ಪತ್ರಿಕಾ ಕೊಠಡಿಗಳಲ್ಲಿ, ನ್ಯೂಸ್ ರೂಮ್ನಲ್ಲಿ ಅಲ್ಲಿ ಎಡಿಟರ್ಗಳು ಬೇಕಾಗಿಲ್ಲ, AI ಆ ಕೆಲಸ ಮಾಡಿಬಿಡ್ಬೋದು. ಹಾಗಾಗಿ ಇವತ್ತು ಪತ್ರಕರ್ತರ ಮುಂದೆ ಇವತ್ತೇನಾಗಿದೆ ಅಂದರೆ ಅವರು ಎಲ್ಲಿಗೂ ಹೋಗಬೇಕಾಗಿಲ್ಲ. AIಗೆ ಕೆಲವು ಸೂಚನೆಗಳನ್ನು ಕೊಟ್ಟುಬಿಟ್ರೆ ಸರಿ, ಇಂಥ ಕಡೆಯಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದೆ, ಇಂಥವರು ಅತಿಥಿಗಳಾಗಿದ್ದಾರೆ, ಅವರ ಚರ್ಯ ಹೀಗಿದೆ, ಅವರ ಸ್ವಭಾವ ಹೀಗೆ ಅಂತ ಹೇಳಿಬಿಟ್ರೆ ಅವರೇನು ಮಾತಾಡ್ತಾರೆ ಅಂತ ಊಹಿಸ್ಕೊಂಡು AI ಆ ಒಂದು ಸುದ್ದಿಯನ್ನು ಸಿದ್ಧ ಮಾಡಿ ಕೊಟ್ಟು ಬಿಡ್ಬೋದು. ಅಷ್ಟರ ಮಟ್ಟಿಗೆ ನಮ್ಮದೇ ಬುದ್ಧಿಶಕ್ತಿಯ ಪ್ರತಿರೂಪದಂತಿರುವ ಯಾಂತ್ರಿಕ ಬುದ್ಧಿಶಕ್ತಿ ಇವತ್ತು ಕೆಲಸ ಮಾಡುತ್ತೆ. ಅದರ ಅರ್ಥ ಜನ ಕೆಲಸ ಕಳ್ಕೊಳ್ತಾರೆ ಅನ್ನೋದಲ್ಲ, ಆ ಭಯವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ನಮ್ಮ ಮುಂದೆ ಇರೋ ಸವಾಲು ಏನಂದರೆ ಈ ಯಾಂತ್ರಿಕ ಬುದ್ಧಿಶಕ್ತಿಯನ್ನು ನಾವು ಹೇಗೆ ದಕ್ಷತೆಯಿಂದ ಬಳಸ್ಕೊಳ್ಬೋದು, ಅದನ್ನು ಹೇಗೆ ಸೃಜನಾತ್ಮಕವಾಗಿ ಬಳಸ್ಕೊಳ್ಬೋದು. ಯಾಕಂದರೆ ಸೃಜನಾತ್ಮಕತೆ ಯಾಂತ್ರಿಕ ಬುದ್ಧಿಶಕ್ತಿಯಲ್ಲಿ ಇಲ್ಲ. ಸೃಜನಾತ್ಮಕತೆ ಇರೋದು ಮನುಷ್ಯನ ಮೆದುಳಿನಲ್ಲಿ. ಹಾಗಾಗಿ ನಾವು ಅದನ್ನು ಹೇಗೆ ಬಳಸ್ಕೋಬೋದು ಅಂತ ಯೋಚನೆ ಮಾಡಬೇಕಾಗಿದೆ. ಆದರೆ ಈ 182 ವರ್ಷಗಳಲ್ಲಿ ಕರ್ನಾಟಕದ ಪತ್ರಿಕೋದ್ಯಮ ಸಾಕಷ್ಟು ವಿಸ್ತಾರವಾಗಿ ವಿಪುಲವಾಗಿ ಬೆಳೆದಿದೆ. ನಾವು ಕೃತಜ್ಞರಾಗಿರಬೇಕಾದದ್ದು ಒಬ್ಬ ಜರ್ಮನ್ ಮಿಷನರಿಗೆ, ಹರ್ಮನ್ ಮೊಗ್ಲಿಂಗ್. 1836 ಆತ ಮಂಗಳೂರಿಗೆ ಬರ್ತಾನೆ. ಅವನ ಉದ್ದೇಶ ಮತ ಪ್ರಚಾರ, ಪ್ರೊಸೆಟಲೈಸೇಷನ್, ಆ ಮತಾಂತರ ಮಾಡುವ ಉದ್ದೇಶ. ನಾವು ಗಮನಿಸಬೇಕು, ಬ್ಯಾಸೆಲ್ ಮಿಷನ್ನ ಪರವಾಗಿ ಜರ್ಮನಿಯಿಂದ ಬಂದಂಥ ಈ ಮಿಷನರಿಗಳು, ಪಾದ್ರಿಗಳು, ಅವರು ಮತಾಂತರ ಮಾಡಬೇಕನ್ನುವ ಉದ್ದೇಶದಿಂದ ಬಂದಿದ್ದರೂ ಕೂಡ ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಭಾಷೆಗಳಲ್ಲಿ ಆಸಕ್ತರಾಗಿ ಅದರಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಾವು ಕನ್ನಡಿಗರು ಅಂತ ಹೆಮ್ಮೆ ಪಡ್ತೀವಿ, ಈ ಥರದ ಶಾಲ ಹಾಕ್ಕೊಂಡು ಮೆರಿತೀವಿ. ನಿಜ ಹೇಳಬೇಕಂದ್ರೆ ನಮ್ಮಲ್ಲಿರುವ ಅಭಿಮಾನಕ್ಕಿಂತ 200 ಪಟ್ಟು ಅಭಿಮಾನ ಹರ್ಮನ್ ಮೊಗ್ಲಿಂಗ್, ಫರ್ಡಿನೆಂಡ್ ಕಿಟ್ಟೆಲ್ ಅವರಲ್ಲಿದೆ. 7 ವರ್ಷಗಳಲ್ಲಿ ಮೊಗ್ಲಿಂಗ್ ಕನ್ನಡವನ್ನು ಕಲಿತಾರೆ, ಹಲವಾರು ಕೃತಿಗಳ ರಚನೆ ಮಾಡ್ತಾರೆ. ಬಿಬ್ಲಿಕಾ ಕರ್ನಾಟಕ ಅನ್ನುವ ಕೃತಿಯನ್ನು ರಚನೆ ಮಾಡಿ ಹಳೆಯ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅದಕ್ಕೆ ಟುಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಆಮೇಲೆ ಅವರು ಇಲ್ಲಿಂದ ಹೋಗುವ ಕಾಲಕ್ಕೆ
ಇಂಗ್ಲೀಷ್ ಕನ್ನಡ ನಿಘಂಟು ಮಾಡಬೇಕು ಅಂತ ಮದ್ರಾಸ್ ಪ್ರೊವಿನ್ಷಿಯಲ್ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಅದನ್ನು ಯಾರು ಮಾಡಬೇಕು ಅಂದರೆ ಫರ್ಡಿನೆಂಡ್ ಕಿಟ್ಟೆಲ್ ಅವರೇ ಇದಕ್ಕೆ ಸಮರ್ಥ ಸಂಪಾದಕರು ಅಂತ ಕೂಡ ಅವರು ಸೂಚಿಸ್ತಾರೆ. ಕಿಟ್ಟೆಲ್ ಅವರು ಮತ್ತೊಬ್ಬ ಮಿಷನರಿ, ಅವರು ಮಂಗಳೂರಿನಲ್ಲಿ ಧಾರವಾಡದಲ್ಲಿ ಇದ್ದವರು. ಅವರು ಇಲ್ಲಿ ಬಂದೇ ಕನ್ನಡ ಕಲಿತರು. ಜನರಿಂದ ಒಬ್ಬೊಬ್ಬರಿಂದ ಒಂದೊಂದು ನುಡಿಗಲಿತು ಕನ್ನಡದ ವಿದ್ವಾಂಸರಾದರು. ಕೊನೆಗಾಲದಲ್ಲಿ ಜರ್ಮನಿಯಲ್ಲಿ ಸಾಯುವ ಕಾಲಕ್ಕೆ ಕರ್ನಾಟಕದಿಂದ ಬಂದವನೊಬ್ಬನ ಬಾಯಲ್ಲಿ ಕುಮಾರವ್ಯಾಸ ಭಾರತದ ಹಾಡನ್ನು ಕೇಳಿದವರು. ಇದಕ್ಕಿಂತ ಮೀರಿದ ಕನ್ನಡದ ಅಭಿಮಾನ ಎಲ್ಲಿದೆ? ನಮ್ಮಲ್ಲಿ ಎಷ್ಟು ಆ ಥರದ ಕನ್ನಡದ ಅಭಿಮಾನ ಇದೆಯೇ? ನೋಡಿ, 7 ವರ್ಷಗಳಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಕೃತಿ ರಚನೆ ಮಾಡಿ ಹಳೆಯ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅವರು ಕೊಟ್ಟಿದ್ದಾರೆ. ಅಂದರೆ ನಿಜಕ್ಕೂ ನಾವು ಈ ಕ್ರೈಸ್ತ ಮಿಷನರಿಗಳಿಂದ, ಅಂದರೆ ಈ ಥರದ ಮಿಷನರಿಗಳಿಂದ ಬಹಳಷ್ಟು ಕಲಿಬೇಕಾದ ಅಂಶಗಳಿವೆ. ಹಾಗಾಗಿ ಈ ದಿವಸ ನಾವು ಹರ್ಮನ್ ಮೊಗ್ಲಿಂಗ್ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಪತ್ರಿಕೋದ್ಯಮ ವಿಸ್ತಾರವಾಗಿ ಬೆಳೆದಿದೆ. ಪತ್ರಿಕೋದ್ಯಮ ಮೊಗ್ಲಿಂಗ್ ಅವರು ಹೇಳ್ತಾರೆ, 4 ಪುಟದ ಪತ್ರಿಕೆದು ಮಂಗಳೂರು ಸಮಾಚಾರ. ಅವರು ಸತ್ಯವನ್ನು ಪ್ರಸಾರ ಮಾಡೋದಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದ ಪತ್ರಿಕೆ. ಅಂತಾರಾಷ್ಟ್ರೀಯ ಸುದ್ದಿ, ಸ್ಥಳೀಯ ಸುದ್ದಿಗಳು, ಮಂಗಳೂರಿನ ಸಮಾಚಾರಗಳನ್ನು ಅವರದರಲ್ಲಿ ಪ್ರಕಟಿಸ್ತಾಯಿದ್ರು. ಪುರಂದರದಾಸರ ಅವರಿಗೆ 100 ಪಟ್ಟು ಅಭಿಮಾನ ಹರ್ಮನ್ ಮೊಗ್ಲಿಂಗ್, ಫರ್ಡಿನೆಂಡ್ ಕಿಟ್ಟೆಲ್ ಅವರಲ್ಲಿದೆ. 7 ವರ್ಷಗಳಲ್ಲಿ ಮೊಗ್ಲಿಂಗ್ ಕನ್ನಡವನ್ನು ಕಲಿತಾರೆ, ಹಲವಾರು ಕೃತಿಗಳ ರಚನೆ ಮಾಡ್ತಾರೆ. ಬಿಬ್ಲಿಕಾ ಕರ್ನಾಟಕ ಅನ್ನುವ ಕೃತಿಯನ್ನು ರಚನೆ ಮಾಡಿ ಹಳೆಯ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅದಕ್ಕೆ ಟುಬಿಂಗನ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಆಮೇಲೆ ಅವರು ಇಲ್ಲಿಂದ ಹೋಗುವ ಕಾಲಕ್ಕೆ ಇಂಗ್ಲೀಷ್ ಕನ್ನಡ ನಿಘಂಟು ಮಾಡಬೇಕು ಅಂತ ಮದ್ರಾಸ್ ಪ್ರೊವಿನ್ಷಿಯಲ್ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡ್ತಾರೆ. ಅದನ್ನು ಯಾರು ಮಾಡಬೇಕು ಅಂದರೆ ಫರ್ಡಿನೆಂಡ್ ಕಿಟ್ಟೆಲ್ ಅವರೇ ಇದಕ್ಕೆ ಸಮರ್ಥ ಸಂಪಾದಕರು ಅಂತ ಕೂಡ ಅವರು ಸೂಚಿಸ್ತಾರೆ. ಕಿಟ್ಟೆಲ್ ಅವರು ಮತ್ತೊಬ್ಬ ಮಿಷನರಿ, ಅವರು ಮಂಗಳೂರಿನಲ್ಲಿ ಧಾರವಾಡದಲ್ಲಿ ಇದ್ದವರು. ಅವರು ಇಲ್ಲಿ ಬಂದೇ ಕನ್ನಡ ಕಲಿತರು. ಜನರಿಂದ ಒಬ್ಬೊಬ್ಬರಿಂದ ಒಂದೊಂದು ನುಡಿಗಲಿತು ಕನ್ನಡದ ವಿದ್ವಾಂಸರಾದರು. ಕೊನೆಗಾಲದಲ್ಲಿ ಜರ್ಮನಿಯಲ್ಲಿ ಸಾಯುವ ಕಾಲಕ್ಕೆ ಕರ್ನಾಟಕದಿಂದ ಬಂದವನೊಬ್ಬನ ಬಾಯಲ್ಲಿ ಕುಮಾರವ್ಯಾಸ ಭಾರತದ ಹಾಡನ್ನು ಕೇಳಿದವರು. ಇದಕ್ಕಿಂತ ಮೀರಿದ ಕನ್ನಡದ ಅಭಿಮಾನ ಎಲ್ಲಿದೆ? ನಮ್ಮಲ್ಲಿ ಎಷ್ಟು ಆ ಥರದ ಕನ್ನಡದ ಅಭಿಮಾನ ಇದೆಯೇ? ನೋಡಿ, 7 ವರ್ಷಗಳಲ್ಲಿ ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಕೃತಿ ರಚನೆ ಮಾಡಿ ಹಳೆಯ ಹಸ್ತಪ್ರತಿಗಳನ್ನೆಲ್ಲ ಸಂಗ್ರಹ ಮಾಡಿ ಅವರು ಕೊಟ್ಟಿದ್ದಾರೆ. ಅಂದರೆ ನಿಜಕ್ಕೂ ನಾವು ಈ ಕ್ರೈಸ್ತ ಮಿಷನರಿಗಳಿಂದ, ಅಂದರೆ ಈ ಥರದ ಮಿಷನರಿಗಳಿಂದ ಬಹಳಷ್ಟು ಕಲಿಬೇಕಾದ ಅಂಶಗಳಿವೆ. ಹಾಗಾಗಿ ಈ ದಿವಸ ನಾವು ಹರ್ಮನ್ ಮೊಗ್ಲಿಂಗ್ ಅವರನ್ನು ಸ್ಮರಿಸಿಕೊಳ್ಳಲೇಬೇಕು. ಪತ್ರಿಕೋದ್ಯಮ ವಿಸ್ತಾರವಾಗಿ ಬೆಳೆದಿದೆ. ಪತ್ರಿಕೋದ್ಯಮ ಮೊಗ್ಲಿಂಗ್ ಅವರು ಹೇಳ್ತಾರೆ, 4 ಪುಟದ ಪತ್ರಿಕೆದು ಮಂಗಳೂರು ಸಮಾಚಾರ. ಅವರು ಸತ್ಯವನ್ನು ಪ್ರಸಾರ ಮಾಡೋದಕ್ಕೋಸ್ಕರವಾಗಿ ಪ್ರಾರಂಭ ಮಾಡಿದ ಪತ್ರಿಕೆ. ಅಂತಾರಾಷ್ಟ್ರೀಯ ಸುದ್ದಿ, ಸ್ಥಳೀಯ ಸುದ್ದಿಗಳು, ಮಂಗಳೂರಿನ ಸಮಾಚಾರಗಳನ್ನು ಅವರದರಲ್ಲಿ ಪ್ರಕಟಿಸ್ತಾಯಿದ್ರು. ಪುರಂದರದಾಸರ ಅವರಿಗೆ ಸಿಕ್ಕ ಕೆಲವು ಕೀರ್ತನೆಗಳನ್ನು ಕೂಡ ಅದರಲ್ಲಿ ಅಚ್ಚು ಮಾಡಿದ್ರಂತೆ ಅವರು. ಅವರ ಉದ್ದೇಶ ಇದ್ದದ್ದು ಸತ್ಯ ಪ್ರಚಾರ. ಈಗ ಅಷ್ಟೊತ್ತೊಂದು ಮಾತು ಹೇಳಿದರು, ಇವತ್ತು ಫೇಕ್ ನ್ಯೂಸ್ ಆ್ಯಂಡ್ ಪೇಯ್ಡ್ ನ್ಯೂಸ್ ಇದನ್ನು ಮಾಡೋರಿದ್ದಾರೆ, ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡೋರಿದ್ದಾರೆ, ಬಾಡಿಗೆ ಸುದ್ದಿಗಳನ್ನು ಪ್ರಸಾರ ಮಾಡೋರಿದ್ದಾರೆ. ಬಾಡಿಗೆ ಬಂಟರು ಇದ್ದ ಹಾಗೆ ಯಾರೋ ಒಬ್ಬರು ದುಡ್ಡು ಕೊಡ್ತಾರೆ, ನಾನೊಬ್ಬ ಶ್ರೀಮಂತ, ನಾನೊಬ್ಬ ಉದ್ಯಮಿ, ನನ್ನ ಹುಟ್ಟುಹಬ್ಬಕ್ಕೆ ಬರೆಯಯ್ಯ ಅಂತ ಅವನ ಕಲ್ಯಾಣಗಳನ್ನೆಲ್ಲ ವರ್ಣಿಸಿ ಒಂದಷ್ಟು ಬರೆದು, ಅವನ ಹೆಸರಿಲ್ಲ, ಬರೆದವನ ಹೆಸರಿಲ್ಲ, ಅದೇ ಹೇಳಿದು ಬಾಡಿಗೆ ಬಂಟ, ಹೆಸರಿಲ್ಲ. 1 ಪುಟದಲ್ಲಿ ಇಡೀ ಪತ್ರಿಕೆಯಲ್ಲಿ ಒಂದು ಜಾಹೀರಾತು ಬರುತ್ತೆ, ಪ್ರೊಪಗಾಂಡಾ ವರ್ಸಸ್ ಆಬ್ಜೆಕ್ಟಿವ್ ನ್ಯೂಸ್. ಇವತ್ತೊಂದು ಸಮರ ನಡೀತಾ ಇದೆ ಇಡೀ ದೇಶದಲ್ಲಿ ಪತ್ರಿಕೋದ್ಯಮದಲ್ಲಿ. ಪತ್ರಿಕೋದ್ಯಮ ಅಂತ ಹೇಳಿದೆ, ಅದು ಉದ್ಯಮ. ಇವತ್ತು ಕೋಟಿಗಟ್ಟಲೆ ಹಣವನ್ನು ಹೂಡಿರುವ, ಇಟ್ಸ್ ಎನ್ ಇಂಡಸ್ಟ್ರಿ. ಜರ್ನಲಿಸಮ್ ಹ್ಯಾಸ್ ಬಿಕಮ್ ಎನ್ ಇಂಡಸ್ಟ್ರಿ. ಕೋಟಿಗಟ್ಟಲೆ ಹಣವನ್ನು ಹೂಡಿರುವಂಥದ್ದು. ಹೂಡಿರುವವರು ಯಾರು? ಕಾರ್ಪೊರೇಟ್ ವಲಯದವರು, ಬಂಡವಾಳಶಾಹಿಗಳು, ಜಮೀನ್ದಾರರು, ಉಳ್ಳವರು. ಅವ್ರಿಗೇನು ಬೇಕು ಅಂದರೆ ಅವರಿಗೆ ಬೇಕಾದ ಸುದ್ದಿ ಜನರಿಗೆ ಬೇಕಾದ್ದಲ್ಲ, ಅವರಿಗೆ ಬೇಕಾದ ಸುದ್ದಿಗಳನ್ನೇ
ಹೆಚ್ಚಾಗಿ ಪ್ರಚುರಪಡಿಸುವಂಥ ಒಂದು ಧೋರಣೆ. ಹಾಗಾಗಿ ಇವತ್ತು ಒಂದು ಕಡೆಯಲ್ಲಿ ಫೇಕ್ ನ್ಯೂಸ್, ಪೇಯ್ಡ್ ನ್ಯೂಸ್ ಅದರ ಬಳಕೆ ನಾವು ಕಾಣ್ತೇವೆ. ಇನ್ನೊಂದು ಕಡೆಯಲ್ಲಿ ಒಬ್ಜೆಕ್ಟಿವಿಟಿ ಹೋಯಿತು, ಪ್ರೆಜುಡೈಸ್ ನ್ಯೂಸ್. ಯಾವುದೋ ಒಂದು ಸಂಸ್ಥೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ, ಒಬ್ಬ ವ್ಯಕ್ತಿ ದೊಡ್ಡ ಸಾಧನೆ ಮಾಡ್ತಾ ಇದ್ದಾನೆ, ಆದ್ದರಿಂದ ಅವನ ಬಗ್ಗೆ ಒಂದು ಸಮಾಜದಲ್ಲಿ ಪ್ರೆಜುಡಿಸ್, ಪೂರ್ವಾಗ್ರಹವನ್ನು ಬೆಳೆಸುವಂಥ ರೀತಿಯಲ್ಲಿ ಹಲವು ಪತ್ರಿಕೆಗಳು ಕೆಲಸ ಮಾಡ್ತಾ ಇವೆ. ಹಾಗಾಗಿ ಪ್ರೆಜುಡಿಸ್ ವರ್ಸಸ್ ಒಬ್ಜೆಕ್ಟಿವ್ ನ್ಯೂಸ್ ಅದು ಒಂದು ರೀತಿಯಲ್ಲಿ ಕೆಲಸ ಮಾಡ್ತಿದೆ. ಪಬ್ಲಿಕ್ ಒಪಿನಿಯನ್, ಒಂದು ಪತ್ರಿಕೆ ಮಾಡಬೇಕಾದ ಕೆಲಸ ಜನಾಭಿಪ್ರಾಯವನ್ನು ರೂಪಿಸುವುದು. ಅದು ಧರ್ಮಸ್ಥಳದ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ಸೌಜನ್ಯ ಇರ್ಬೋದು, ಪರಶುರಾಮ ಇರ್ಬೋದು, ಅಥವಾ ದೇವನಹಳ್ಳಿಯಲ್ಲಿ 1100 ದಿನಗಳಿಂದ ರೈತರು ಮಾಡಿದ ಮುಷ್ಕರ. ರೈತರಿಗೇನು ತಲೆ ಕೆಟ್ಟಿದೆಯಾ ಏನ್ರಿ, ಇವರು ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ. ರೈತರು ಯಾಕೆ 1000 ದಿವಸದಿಂದ ಹೋರಾಟ ಮಾಡ್ತಾರೆ? ಕೆಲವು ವರ್ಷಗಳ ಹಿಂದೆ ದೆಹಲಿಯಲ್ಲಿ ರೈತರು ಹೋರಾಟ ಮಾಡಿದರು. ಅವ್ರು ಯಾಕೆ ಹೋರಾಟ? ಅವರೆಲ್ಲ ಬಿಗ್ ಲ್ಯಾಂಡ್ ಲಾರ್ಡ್ಸ್, ಅವರೆಲ್ಲ ದೊಡ್ಡ ದೊಡ್ಡ ಜಮೀನ್ದಾರರು, ಹಲವಾರು ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡಿರೋರು ಅಂತ ಒಂದು ಬಗೆಯ ಪ್ರಚಾರ ನಡೆಯಿತು. ಆದರೆ ಅವರು ಅಷ್ಟೊಂದು ದಿವಸಗಳಿಂದ ಯಾರಾದರೂ ಹೋರಾಟದ ಹಾದಿಯನ್ನು ಹಿಡಿತಾರೆ? ಯಾಕೆ ಉಪವಾಸ ಮಾಡ್ತಾರೆ? ಯಾರಿಗೆ ಏನಾಗಿದೆ? ಒಂದು ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥದ್ದು ಪತ್ರಿಕೆಯ ಕೆಲಸ, ಪತ್ರಕರ್ತರ ಕೆಲಸ. ಒಂದು ಮಾತು ಹೇಳಿದರು ವಾಸುದೇವ ಭಟ್ರು, ನಾವಿವತ್ತು ಯಾವುದೇ ರಾಜಕಾರಣಿಯನ್ನು ವೇದಿಕೆ ಮೇಲೆ ಕೂರ್ಸೋಕ್ಕೆ ಹೋಗಿಲ್ಲ, ಅವ್ರು ಯಾರನ್ನೂ ಕರೆದಿಲ್ಲ. ಹೌದು, ಇವತ್ತು ಪತ್ರಿಕೋದ್ಯಮಕ್ಕೂ ರಾಜಕಾರಣಕ್ಕೂ ನಿಕಟವಾದ ನಂಟು ಇದೆ. ಒಂದು ರೀತಿಯಲ್ಲಿ ಆಕ್ಟೋಪಸ್ ಹಿಡಿತ ಇವತ್ತು ರಾಜಕಾರಣಿಗಳದು ಪತ್ರಿಕೆಗಳ ಮೇಲಿವೆ. ಹಲವಾರು ರಾಜಕಾರಣಿಗಳು ಬೇರೆ ಬೇರೆ ಪಕ್ಷಕ್ಕೆ ಸೇರಿದವರೇ ಪತ್ರಿಕೆಗಳನ್ನು ನಡೆಸ್ತಾರೆ, ಅದರಲ್ಲಿ ಅವರು ಷೇರುದಾರರಾಗಿದ್ದಾರೆ. ನೀವು ಗಮನಿಸಿ ಸೂಕ್ಷ್ಮವಾಗಿ, ವಿದ್ಯಾರ್ಥಿಗಳು ನೀವು ಬೇರೆ ಬೇರೆ ಪತ್ರಿಕೆಗಳನ್ನು ಗಮನಿಸಿ, ಅಲ್ಲಿ ಹೇಗೆ ಸುದ್ದಿಗಳು ಬರ್ತವೆ ಗಮನಿಸಿ, ಯಾವ ಥರದ ಭಾಷೆ ಬಳಸ್ತಾರೆ ಗಮನಿಸಿ. ನೀವು ನೇರವಾಗಿ ಹೇಳ್ಬೋದು, ಇದು ಕಾಂಗ್ರೆಸ್ ಪಕ್ಷದ ಮುಖವಾಣಿ, ಇದು ಭಾಜಪದ ಮುಖವಾಣಿ, ಇದು ಎಡಪಂಥೀಯ ಪತ್ರಿಕೆ. ಒಂದು ಕಾಲಕ್ಕೆ ಹೀಗೆ ಕಾಣಿಸ್ತಾ ಇರಲಿಲ್ಲ. ಸ್ವದೇಶಿ ಅಂದರೆ ಕಾಂಗ್ರೆಸ್ ನಡೆಸ್ತಾ ಇದ್ದ ಸ್ವದೇಶಿ ಚಳವಳಿಯನ್ನು ಪ್ರೋತ್ಸಾಹಿಸುವ ಪತ್ರಿಕೆ ಒಂದು ರೀತಿ ಇರ್ಬೋದು, ಅಥವಾ ಜ್ಯೋತಿಬಾ ಫುಲೆ ಮಾಡಿದಂಥ ಕೆಲಸ, ಅಂಬೇಡ್ಕರ್ ಮಾಡಿದ ಕೆಲಸ, ಮೂಕನಾಯಕ, ಗಾಂಧೀಜಿಯವರ ಹರಿಜನ್, ಸ್ಪಷ್ಟವಾದ ಸಾಮಾಜಿಕವಾದ ಏಳಿಗೆ ಉದ್ದೇಶಗಳನ್ನು ಇಟ್ಕೊಂಡಂಥದ್ದೇ ಪತ್ರಿಕೆ. ಜಾತಿ ವಿನಾಶದ ಉದ್ದೇಶ ಇಟ್ಕೊಂಡೇ ಅಂಬೇಡ್ಕರ್ ಮೂಕನಾಯಕ ಪತ್ರಿಕೆ ಮಾಡಿದರು. ಹರಿಜನ್ ಪತ್ರಿಕೆ ಪ್ರಾರಂಭ ಮಾಡಿದಾಗ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ಗಾಂಧಿಯವರ ಉದ್ದೇಶ ಆಗಿತ್ತು. ಇವತ್ತು ಅದರ ಬದಲಾಗಿ ನಾನೀಗ ಹೇಳಿದ ಹಾಗೆ ಪಕ್ಷ ಆಧಾರಿತವಾದಂಥ ಪತ್ರಿಕೆಗಳನ್ನು ನಾವು ನೋಡ್ತೇವೆ. ಅವು ಎಷ್ಟರ ಮಟ್ಟಿಗೆ ಸಾರ್ವಜನಿಕ ಅಭಿಪ್ರಾಯವನ್ನು, ಜನಾಭಿಪ್ರಾಯವನ್ನು ರೂಪಿಸಲಿಕ್ಕೆ ಸಾಧ್ಯ? ಹಾಗಾಗಿ ಪಕ್ಷದ ಧೋರಣೆಗಳನ್ನು ಮೀರಿ ಜನತೆಯ ಒಳಿತನ್ನು ದೃಷ್ಟಿಯಲ್ಲಿಟ್ಕೊಂಡು ಪತ್ರಕರ್ತನಾದವನು ಕೆಲಸ ಮಾಡಬೇಕಾಗುತ್ತೆ. ಯಾವುದೇ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ನ್ಯೂಸ್ ಆ್ಯಂಡ್ ವ್ಯೂಸ್ ಅಂತ. ಸುದ್ದಿ ಮತ್ತು ಸುದ್ದಿಗೆ ಸಂಬಂಧಿಸಿದ ವಿಚಾರ, ಅಭಿಪ್ರಾಯ. ಇವತ್ತೇನಾಗಿದೆ ಅಂದರೆ ಅಭಿಪ್ರಾಯವೇ ಸುದ್ದಿಯಾಗಿ ಹಲವು ಪತ್ರಿಕೆಗಳಲ್ಲಿ ಪ್ರಕಟವಾಗ್ತದೆ. ಸುದ್ದಿಯನ್ನು ಕೊಡುವಾಗ ವಸ್ತುನಿಷ್ಠವಾಗಿ ಹೀಗೆ ಆಯಿತು, ಇಂಥದ್ದಾಯಿತು ಅಷ್ಟೇ ಹೇಳಬೇಕು. ಆಮೇಲೆ ನಾವು ಓದುಗರು ಅದನ್ನು ಓದಿಕೊಂಡು ಅದರ ಬಗ್ಗೆ ನಮ್ಮದಾದ ಅಭಿಪ್ರಾಯಗಳನ್ನು ರೂಪಿಸಬೇಕು. ಅಥವಾ ಒಂದು ಸಂಪಾದಕೀಯ ಇದೆ, ಒಂದು ಸುದ್ದಿಯನ್ನು ಆಧರಿಸಿ ಅಥವಾ ಒಂದು ವಿದ್ಯಮಾನವನ್ನು ಗಮನಿಸಿ ಸಂಪಾದಕರು ಅದನ್ನು ಬರೀತಾರೆ. ಅದನ್ನು ಓದಿದಾಗ ಅದು ನಮ್ಮ ಕಣ್ಣನ್ನು ತೆರೆಸುವಂತಿರ್ತದೆ. ಪ್ರಜಾವಾಣಿಯ ಸಂಪಾದಕೀಯರು, ಯಾವುದೇ ಪತ್ರಿಕೆ ಸಂಪಾದಕೀಯ ಇರ್ಬೋದು, ಅವರು ಹಲವು ಮಗ್ಗುಲುಗಳಿಂದ ವಿಷಯವನ್ನು ಪರಿಶೀಲನೆ ಮಾಡಿ ಇದು ಹೀಗಾಗಬೇಕು, ಹೀಗಾದರೆ ಒಳಿತು, ಸರ್ಕಾರದ ನಡೆ ಹೀಗಿದೆ, ಅದು ಜನಪರವಾದಂಥ ನಡೆಯಲ್ಲ, ಅದು ಜನವಿರೋಧಿ ನಡೆ ಅಂತ ಅವರು ಬರೀತಾರೆ. ಅದನ್ನು ಓದ್ತಾ ನಾವು ನಮ್ಮದಾದ ಅಭಿಪ್ರಾಯಗಳನ್ನು ರೂಪಿಸ್ಕೊಳ್ಬೇಕು. ಹಾಗಾಗಿ ವಿದ್ಯಾರ್ಥಿಗಳಿಗೆ ನನ್ನ ಸಲಹೆ ಏನು ಅಂದರೆ, ನೀವು ಯಾವುದೋ ಒಂದು ಪತ್ರಿಕೆಗೆ ಅಂಟಿಕೊಳ್ಳಬೇಡಿ ದಯವಿಟ್ಟು. ನಾನು ಅದೇ ಹೇಳಿದ್ದು, 4-5 ಪತ್ರಿಕೆ ನಾನು ಓದ್ತೀನಿ. ಒಂದು ಪತ್ರಿಕೆಯವರಿಗೆ ಒಬ್ಬರನ್ನ ಕಂಡ್ರೆ ಇಷ್ಟ ಇಲ್ಲ, ಅವರಿಗೆ ಸಂಬಂಧಪಟ್ಟ ಸುದ್ದಿ ಕೊನೆಯ ಪುಟದ ಕೊನೆಯ ಮೂಲೆಯಲ್ಲಿ ಚಿಕ್ಕದಾಗಿ ಯಾರ ಕಣ್ಣಿಗೂ ಕಾಣಿಸದ ಹಾಗೆ ಪ್ರಕಟಿಸ್ತಾರೆ.
ಮತ್ತೊಂದು ಪತ್ರಿಕೆಯವರಿಗೆ ಆ ವ್ಯಕ್ತಿ ತುಂಬ ಇಷ್ಟ, ಯಾಕಂದರೆ ದುಡ್ಡು ಕೊಡ್ತಾನವನು, ದೊಡ್ಡ ಜಮೀನ್ದಾರ ಅವನು. ಆದ್ದರಿಂದ ಮುಖಪುಟದಲ್ಲೇ ದೊಡ್ಡದಾಗಿ ದಪ್ಪ ಅಕ್ಷರಗಳಲ್ಲಿ ದೊಡ್ಡ ಫೋಟೋ ಸಹಿತ ಮೊದಲ ಸುದ್ದಿ ಅದು. ನೋಡಿ, ನೀವು 5 ಪತ್ರಿಕೆ ಇಟ್ಕೊಂಡು ನೋಡಿ, ಇದೊಂದು ಯು ಕ್ಯಾನ್ ಹ್ಯಾವ್ ಎ ಕಂಪ್ಯಾರಿಟಿವ್ ಸ್ಟಡಿ ಆಫ್ ನ್ಯೂಸ್ ಪೇಪರ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಸೈನ್ಸ್ ಸ್ಟೂಡೆಂಟ್ಸ್. ನೀವು ಹಲವು ರೀತಿಯಿಂದ ಅಧ್ಯಯನ ಮಾಡಿ ಅವ್ರು ಯಾವ ಥರ ಸುದ್ದಿಯನ್ನು ಪ್ರಕಟಿಸ್ತಾರೆ, ಎಷ್ಟು ದಪ್ಪಾಕ್ಷರದಲ್ಲಿ ಪ್ರಕಟಿಸ್ತಾರೆ, ಎಷ್ಟು ಕಾಲಮ್ ಆ ಸುದ್ದಿಗೆ ಮೀಸಲಿಟ್ಟಿದ್ದಾರೆ, ಬಳಸಿದ ಭಾಷೆ ಹೇಗೆ. ನಾವು ಒಬ್ಬರನ್ನು ಹೊಗಳಬೇಕಂದ್ರೆ ಅತಿರಂಜಿತವಾದ ವೈಭವೀಕೃತವಾದ ಭಾಷೆಯನ್ನು ಬಳಸ್ತೇವೆ. ಅದೇ ಒಬ್ಬ ವ್ಯಕ್ತಿ ಬೇಡ ಅಂದರೆ ಇವರು ಹೀಗೆ ಮಾಡಿದರು, 10 ಜನರಿಗೆ ದಾನ ಕೊಟ್ಟರು, ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು, 2 ವಾಕ್ಯದಲ್ಲಿ ಮುಗಿಸ್ಬೋದು. ಆದ್ದರಿಂದ ಪತ್ರಿಕೆಯಲ್ಲಿ ಬಳಸಲಾಗುವ ಭಾಷೆ, ಅಲ್ಲಿ ಬಳಸಲಾಗುವ ಚಿತ್ರ, ಅಲ್ಲಿ ಕೊಟ್ಟಿರೋ ಸ್ಥಳಾವಕಾಶ, ನೀವು 5 ಪತ್ರಿಕೆ ತೆಗೆದು ಒಂದು 5 ದಿವಸ ಒಂದು ಸುದ್ದಿಯನ್ನು ಅಧ್ಯಯನ ಮಾಡ್ತಾ ಹೋದರೆ ನೀವು ಯಾವ ಪತ್ರಿಕೆ ಓದ್ಬೋದು, ಯಾವ ಪತ್ರಿಕೆ ಕಣ್ಣನ್ನು ತೆರೆಸ್ತದೆ ಅನ್ನೋದು ಗೊತ್ತಾ. ಆದ್ದರಿಂದ ಓದುಗರಾಗಿ ನಮ್ಮ ದೃಷ್ಟಿಕೋನ ಹೇಗಿರಬೇಕಂದ್ರೆ ಹಲವು ಮೂಲಗಳಿಂದ ಜ್ಞಾನ ಸಂಗ್ರಹ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಏನು ಹೇಳ್ತಾರೆ ಅದನ್ನು ಸಂಗ್ರಹಿಸಿಕೊಂಡು ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಓನ್ ಒಪಿನಿಯನ್, ವಿ ಹ್ಯಾವ್ ಟು ಯೂಸ್ ಅವರ್ ರೀಸನಿಂಗ್, ವಿ ಹ್ಯಾವ್ ಟು ಯೂಸ್ ಅವರ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಫೈನಲಿ ಅರೈವ್ ಎಟ್ ಎ ಜಡ್ಜ್ಮೆಂಟ್ ಆರ್ ಎ ಜನರಲೈಸೇಷನ್. ಇದು ಒಬ್ಬ ವಿಜ್ಞಾನಿ ಮಾಡುವ ರೀತಿಯಲ್ಲಿ ನಿರ್ಭಾವುಕವಾಗಿ ಯಾವುದೇ ರೀತಿಯ ಭಾವನೆಗಳಿಗೆ ಒಳಗಾಗದೆ ಈ ಥರದ ಕೆಲಸವನ್ನು ನಾವು ಪತ್ರಿಕೆ ಓದುವಾಗ ಅಥವಾ ಯಾವುದೇ ವಿದ್ಯುನ್ಮಾನ ಮಾಧ್ಯಮ ನೋಡುವಾಗ ಮಾಡಬೇಕು. ಅಂದರೆ ಒನ್ ಹ್ಯಾಸ್ ಟು ಬಿ ವೆರಿ ವೆರಿ ಸ್ಕೆಪ್ಟಿಕ್, ಸಂದೇಹವಾದಿಯಾಗಿರಬೇಕು. ಯಾವುದನ್ನು ಕಣ್ಣು ಮುಚ್ಚಿಕೊಂಡು ಬ್ಲೈಂಡಾಗಿ ನಾವು ಒಪ್ಕೋಬಾರ್ದು. ನಾವು ಜೀವನದಲ್ಲಿ ಪ್ರಗತಿ ಸಾಧಿಸ್ತೀವಿ ಅಂತ ಆದರೆ ಎಲ್ಲವನ್ನೂ ನಾವು ಕಣ್ಣು ಮುಚ್ಚಿಕೊಂಡು ಒಪ್ಕೋಬಾರ್ದು. ಬದಲಾಗಿ ಪ್ರತಿಯೊಂದನ್ನು ಪ್ರಶ್ನಿಸ್ತಾ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದು ಎಲ್ಲ ಕಾಲಕ್ಕಿಂತ ಸಂಕೀರ್ಣವಾದ ಈ ಕಾಲಕ್ಕೆ ಹೆಚ್ಚು ಮಹತ್ವದ್ದು ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಅಷ್ಟು ಪತ್ರಿಕೆ ನಾನು ಓದಿದರೂ ಕೂಡ ಯಾವುದನ್ನು ನಾನು ಪೂರ್ತಿಯಾಗಿ ನಂಬುವುದೇ ಇಲ್ಲ. ಅದಷ್ಟು ಓದಿದ ಮೇಲೆ ನನ್ನದೇ ಆದ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಳ್ತೇನೆ. ಇನ್ನು ಒಂದು ಮಾತು ಹೇಳ್ತೇನೆ, ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವ ಥರದ ಸಂಬಂಧ ಇರಬೇಕು ಅಂತ ಒಂದು ಸೂಚನೆ ನನಗೆ ಕೊಟ್ಟಿದ್ದರು. ಪತ್ರಕರ್ತರನ್ನು ನೋಡಿ ನೀವು ಹಲವು ವಿಷಯಗಳನ್ನು ಕಲ್ತ್ಕೊಳ್ಬೋದು. ಆದರೆ ಏನಾಗಿದೆ, ಪತ್ರಕರ್ತರಿಗೂ ಬಿಡುವಿಲ್ಲ, ವಿದ್ಯಾರ್ಥಿಗಳಿಗೂ ಬಿಡುವಿಲ್ಲ. ನೀವು ಅಂಕಗಳ ಹಿಂದೆ ಓಡುವ ಕಂಬಳದ ಕೋಣದ ಆಗಿರೋರು ಅಥವಾ ರೇಸ್ ಕುದುರೆ ಆಗಿರೋರು, ನೀವು ಇದನ್ನು ಸಾಧಿಸಲೇಬೇಕು. ನೀವು ಇದನ್ನು ಸಾಧಿಸದೇ ಹೋದರೆ ಮನುಷ್ಯರೇ ಅಲ್ಲ ಅನ್ನುವ ತೀರ್ಮಾನಗಳು ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಥೆಗಳು ನಮ್ಮ ಪಾಲಕರು ಮಾಡ್ತಿದ್ದಾರೆ. ಹಾಗಾಗಿ ಪಾಪ ನೀವು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವರ್ಷದುದ್ದಕ್ಕೂ ಸಿದ್ಧರಾಗ್ತಿರ್ತೀರ. ಹಾಗಾಗಿ ನಿಮ್ಮ ಪಠ್ಯಕ್ರಮವನ್ನು ಬಿಟ್ಟು ಆಚೆಗೆ ಕಣ್ಣು ಹೊರಳಿಸುವ, ಕಿವಿ ಅರಳಿಸುವ ಪ್ರಮೇಯಗಳು ಬಹಳ ಕಡಿಮೆ ಆಗ್ತಿವೆ ಇವತ್ತು ವಿದ್ಯಾರ್ಥಿ ವೃಂದಕ್ಕೆ. ಈ ಕಡೆ ಪತ್ರಕರ್ತರು ಪಾಪ ಇವತ್ತು ಯಾರೋ ರಾಜಕಾರಣಿಗಳು ಕಾರ್ಕಳಕ್ಕೆ ಬಂದಿಲ್ವೋ ಏನೋ, ಯಾರಾದರೂ ಮಂತ್ರಿ ಅಥವಾ ರಾಜ್ಯ ಮಟ್ಟದ ಅಧಿಕಾರಿ ಕಾರ್ಕಳಕ್ಕೆ ಭೇಟಿ ಕೊಡ್ತಾರೆ ಅಂದರೆ ಪತ್ರಕರ್ತರ ಪಾಡು ಗಮನಿಸಬೇಕು. ಅವರು ಅಲ್ಲಿ ಬಂದು IBಯಲ್ಲಿ ಬಂದು ಉಳ್ಕೊಳ್ಳುವಲ್ಲಿಂದ ಹಿಡಿದು ಅವರು ವಾಪಸ್ಸು ಹೋಗುವ ತನಕ ಬೇರೆ 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 ಕಾರ್ಯಕ್ರಮಗಳು ಇಡೀ ದಿವಸ ಅವರ ಹಿಂದೆಯೇ ಓಡ್ತಾ ಇರ್ತಾರೆ. ಒಂದು ಕಾರ್ಯಕ್ರಮ ಅಲ್ಲ, ಒಂದು ಊರಿನಲ್ಲಿ ಹಲವು ಕಾರ್ಯಕ್ರಮಗಳು ಏಕಕಾಲದಲ್ಲಿ ನಡೀತಾ ಇರುವಾಗ ಅದರ ಹಿಂದೆ ಹೋಗ್ತಾರೆ. ಮತ್ತು ಕಾಲದ ಮಿತಿ, ಒಂದು ರೀತಿ ಇಟ್ಸ್ ಎ ಚಾಲೆಂಜ್, ಒಂದು ಸವಾಲು. ನಿರ್ದಿಷ್ಟವಾದ ಸಮಯದ ಒಳಗೆ ಸುದ್ದಿಯನ್ನು ಪತ್ರಿಕಾ ಕಚೇರಿಗೆ ಅವರು ಮುಟ್ಟಿಸಲೇಬೇಕು. ಯಾರು ಬೇಗ ಮುಟ್ಟಿಸ್ತಾರೆ ಅವರೇ ಗೆದ್ದವರು ಅನ್ನುವಂಥದ್ದು ನಮ್ಮ ಚಾನೆಲ್ನಲ್ಲಿ ಎಲ್ಲಕ್ಕಿಂತ ಮೊದಲು ಅಂತ ಒಂದು ಅಗ್ಗಳಿಕೆ ಇದೆ. ಹಾಗಾಗಿ ಪತ್ರಕರ್ತರು ಕೂಡ ಆ ಕಡೆ ಓಡ್ತಾ ಇರೋರು, ಸುದ್ದಿಯನ್ನು ಗುದ್ದುವವರು ಮತ್ತು ಸುದ್ದಿಯನ್ನು, ಒಂದು ಇಂಗ್ಲೀಷ್ನಲ್ಲಿ ಮಾತಿದೆ ನೋಸ್ ಫಾರ್ ನ್ಯೂಸ್ ಅಂತ, NOSE, ನೋಸ್ ಫಾರ್ ನ್ಯೂಸ್. ಸುದ್ದಿಯನ್ನು ಅರಸಿಕೊಂಡು, ಜಸ್ಟ್ ಲೈಕ್ ಎ ಸ್ನಿಫರ್ ಡಾಗ್, ಅರಸಿಕೊಂಡು ಹೋಗುವವರು. ಹಾಗಾಗಿ ಅವರಿಗೆ ಬಿಡುವಿಲ್ಲ, ನಿಮಗೆ ಬಿಡುವಿಲ್ಲ. ಆದರೆ ನೀವು ಅವರನ್ನು ಗಮನಿಸಿದರೆ ಕೆಲವು ಅಂಶಗಳನ್ನು
ನಿಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ಬೋದು. ಒಂದು, ಒಬ್ಬ ಪತ್ರಕರ್ತನಿಗೆ ಅದಮ್ಯವಾದ ಕುತೂಹಲ, ಸುತ್ತಲಿನ ವಿದ್ಯಮಾನಗಳು, ಪ್ರತಿನಿತ್ಯ ಏನೇನು ಆಗ್ತಾ ಇರ್ತವೆ, ಸಣ್ಣ ಸಣ್ಣ ವಿಷಯಗಳು, ನಾವು ಗಮನಿಸದೇ ಇರೋ ವಿಷಯಗಳು. ಉದಾಹರಣೆಗೆ ಒಂದು ಗಾಡಿ ಅಂಗಡಿ, ಒಂದು ಊರಿನಲ್ಲಿ ಎಷ್ಟು ಗಾಡಿ ಅಂಗಡಿ ಇದೆ, ಈ ಜನ ಏನು ಬಂದು ತಿಂತಾರೆ, ಆಮೇಲೆ ಎಷ್ಟು ವ್ಯಾಪಾರ ಆಗುತ್ತೆ, ಎಷ್ಟು ಹೊತ್ತು ಇದು ಮಾಡ್ತಾರೆ, ಅವ್ರು ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಅದರಲ್ಲಿ ಲಾಭ ಎಷ್ಟು ಬರುತ್ತೆ, ನಷ್ಟ ಎಷ್ಟಾಗುತ್ತೆ. ಅಥವಾ ಒಂದು ಮಳೆಗಾಲದ ಸಮಯದಲ್ಲಿ, ಯಾವುದೋ ಸಮಯದಲ್ಲಿ ಜೋಳ ಬಂದು ರಾಶಿ ಬೀಳುತ್ತೆ, ಅಲ್ಲಲ್ಲಿ ಜೋಳ ಸುಟ್ಟು ನಿಮಗೆ ಕೊಡೋರು ಇರ್ತಾರೆ, ಅವ್ರು ಎಲ್ಲಿಂದ ಬಂದರು, ಅವ್ರು ಅಲ್ಲಿಂದ ಇಲ್ಲಿ ಯಾಕೆ ಬಂದರು, ಆ ಜೋಳಕ್ಕೆ ಎಷ್ಟು ಅವರು ಬಂಡವಾಳ ಹಾಕಿದ್ದಾರೆ, ಒಂದು ದಿನಕ್ಕೆ ಎಷ್ಟು ಮಾರಾಟ ಆಗುತ್ತೆ, ಯಾವ ಥರದವ್ರು ತಗೋತಾರೆ. ಇದು ಸಾಮಾನ್ಯವಾಗಿ ನಾವು ಗಮನಿಸೋದಿಲ್ಲ. ಆದರೆ ಪತ್ರಕರ್ತರು ಯಾರೂ ಗಮನಿಸದೇ ಇರುವ ಜೀವನದ ಸಣ್ಣ ಸಣ್ಣ ವಿವರಗಳ ಕಡೆಗೆ ಗಮನ ಕೊಡ್ತಾರೆ. ಆ ಒಂದು ಕ್ಯೂರಿಯಾಸಿಟಿ ಅದನ್ನು ನೀವು ಬೆಳೆಸ್ಕೋಬೋದು. ಎರಡನೇದು, ಅವರ ಒಂದು ಜ್ಞಾನ ದಾಹ, ಹಲವಾರು ವಿಷಯಗಳನ್ನು ತಿಳ್ಕೊಳ್ಬೇಕನ್ನುವಂಥ ಒಂದು ಕುತೂಹಲ, ಮಾಹಿತಿಯ ಬಯಕೆ, ಅದನ್ನು ವಿದ್ಯಾರ್ಥಿಗಳು ಬೆಳೆಸ್ಕೊಳ್ಬೋದು. ಮೂರನೇದು, ಒಂದು ಜನಶಿಕ್ಷಣ ಮತ್ತು ಜನಾಭಿಪ್ರಾಯ ರೂಪಿಸುವಿಕೆ, ಜನಜಾಗೃತಿ. ಪತ್ರಿಕೆ ಮತ್ತು ಪತ್ರಕರ್ತರು ಮಾಡುವ ದೊಡ್ಡ ಕೆಲಸವೇ ಜನಜಾಗೃತಿ. ಅದು ಹೋರಾಟ ಇರ್ಬೋದು, ಯಾವುದೋ ಕೋವಿಡ್ ಇರ್ಬೋದು, ಯಾವುದೇ ವಿಷಯ ಇರ್ಬೋದು, ಅದರ ಬಗ್ಗೆ ಒಂದು ಸಾಮಾಜಿಕ ಎಚ್ಚರವನ್ನು ಮೂಡಿಸುವಂಥ ಕೆಲಸ ಮಾಡ್ತಾರೆ. ನಾಲ್ಕನೇದು, ಸೃಜನಶೀಲತೆ. ಈಗ ಇದೊಂದು ಕಾರ್ಯಕ್ರಮ ಆಯಿತು, ಇದನ್ನು ಯಾವೆಲ್ಲ ರೀತಿಯಲ್ಲಿ ನಾಳೆ ಪತ್ರಿಕೆ ತೆಗೆದು ನೋಡಿ, ಒಂದು 5 ಪತ್ರಿಕೆಯಲ್ಲಿ ಒಂದೇ ಕಾರ್ಯಕ್ರಮ, ಅದನ್ನು ಹೇಗೆ ಬಗೆ ಬಗೆಯಾಗಿ ಅವರು ಬಿತ್ತರ ಮಾಡ್ತಾರೆ. ಅಲ್ಲಿ ಬರವಣಿಗೆಯ ಸೃಜನಶೀಲವಾದಂಥ ಒಂದು ಪ್ರತಿಭೆ ಅಲ್ಲಿ ವ್ಯಕ್ತವಾಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಅವರಿಗೆ ಬೇಕಾಗಿರೋದೇನು ಅಂದರೆ ಸರ್ವೋದಯ, ಸಾಮಾಜಿಕ ನ್ಯಾಯ. ನಾವು ಪ್ರಕಟಿಸುವಂಥ ಸುದ್ದಿಗಳ ಮೂಲಕ ಊರಿಗೆ ಒಳ್ಳೆಯದಾಗಬೇಕು, ಸಾಮಾನ್ಯರಿಗೆ ಒಳ್ಳೆಯದಾಗಬೇಕು, ಬಡವರಿಗೆ ಒಳ್ಳೆಯದಾಗಬೇಕು, ಎಲ್ಲರಿಗೂ ಮಾಹಿತಿ ಸಿಗಬೇಕು ಅಂತ. ನೀವು ಅವರನ್ನು ಸ್ನೇಹಿತರಂತ ಭಾವಿಸಿದರೆ, ಅವರ ಸ್ನೇಹವನ್ನು ಪಡ್ಕೊಂಡ್ರೆ ನೀವು ಕೂಡ ಅವರಿಗೆ ಸಹಾಯ ಮಾಡ್ಬೋದು. ನಿಮ್ಮೂರಿನಲ್ಲೂ ಕೂಡ ಒಬ್ಬರು ಶತಾಯುಷಿ ಇರ್ಬೋದು, ಒಂದು ಅಪೂರ್ವವಾದ ದೇವಸ್ಥಾನ ಇರ್ಬೋದು, ಯಾವುದೋ ಒಂದು ಇಗರ್ಜಿ ಇರ್ಬೋದು, ಒಂದು ಮಸೀದಿ ಇರ್ಬೋದು, ಒಂದು ಉರುಸ್ ನಡೀತಾ ಇರ್ಬೋದು, ಜಾತ್ರೆ ನಡೀತಾ ಇರ್ಬೋದು, ಯಾರೂ ಗಮನಿಸದೇ ಇರುವಂಥ ಒಂದು ಶಾಸನ, ಅಳಿದುಳಿದ ಶಾಸನ ಇರ್ಬೋದು, ಏನೇನೋ ಅಪೂರ್ವವಾದ ವಿಷಯಗಳು ನಿಮ್ಮೂರಿನಲ್ಲಿ ಇರ್ಬೋದು. ಅದು ಪತ್ರಿಕೆಯವರ ಗಮನಕ್ಕೆ ಇದುವರೆಗೆ ಬಂದಿಲ್ಲದೆ ಇರ್ಬೋದು. ನೀವು ಅವರಿಗೆ ಮಾಹಿತಿ ಕೊಡ್ಬೋದು, ಅಥವಾ ನೀವೇ ಬರೀಬೋದು. ನೀವೇ ಜರ್ನಲಿಸಮ್ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಬೋದು. ಇದು ನಾನು ನನ್ನ ಅನುಭವದಿಂದ ಹೇಳೋ ಮಾತು. ನಾನು ಉದಯವಾಣಿ ಪತ್ರಿಕೆಗೆ, ಪ್ರಜಾವಾಣಿ ಪತ್ರಿಕೆಗೆ, ರೂಪತಾರ, ತುಷಾರ, ಈ ಎಲ್ಲ ಪತ್ರಿಕೆ, ಸಮುದಾಯ ವಾರ್ತಾಪತ್ರ, ಹೊಸತು, ಸಮಾಜಮುಖಿ, ಎಲ್ಲ ಪತ್ರಿಕೆಗಳಿಗೆ ವಿದ್ಯಾರ್ಥಿ ದಶೆಯಿಂದ ನಾನು ಬರಿತಾ ಬಂದಿರೋನು. ನಾನು ತರಂಗ ಪತ್ರಿಕೆಯ ಸಂತೋಷ್ ಕುಮಾರ್ ಗುಲ್ವಾಡಿ ಅವರ ಜೊತೆಗೆ, ಶರತ್ ಕಲ್ಕೋಡ್ ಅವರ ಜೊತೆಗೆ, ಅವ್ರ ಜೊತೆ ಮಾತುಕತೆ ನಡೆಸಿದವನು, ಅವರನ್ನು ಹಲವು ಬಾರಿ ಭೇಟಿ ಮಾಡಿದವನು. ಉದಯವಾಣಿಲಿ ಬನ್ನಂಜೆ ರಾಮಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರು, ಅವರನ್ನೆಲ್ಲ ಭೇಟಿ ಮಾಡಿದೆವು. ಹಾಗಾಗಿ ಆ ಪತ್ರಿಕೆ ಒಡನಾಟದ ಮೂಲಕ ಹಲವಾರು ರೀತಿಯ ಒಂದು ಶಿಕ್ಷಣ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಅದೊಂದು ಆಸಕ್ತಿದಾಯಕವಾದಂಥ ಒಂದು ಕ್ಷೇತ್ರ. ನಿಮ್ಮಲ್ಲಿ ಕೆಲವರು ನಿಮ್ಮ ಬರವಣಿಗೆಯ ಮೂಲಕ, ಸೃಜನಶೀಲತೆಯ ಮೂಲಕ ಮತ್ತು ಸಮಾಜಮುಖಿ ಎಚ್ಚರದ ಮೂಲಕ ಆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಈ ಪತ್ರಿಕಾ ದಿನಾಚರಣೆ ಇವತ್ತೇನಾಗಿದೆ ಅದು ವರ್ಷ ನಡೆಯಲಿ, ಮತ್ತು ಪತ್ರಿಕೆಗಳು ಮತ್ತು ಪತ್ರಕರ್ತರು ಇನ್ನೂ ಹೆಚ್ಚು ಗಂಭೀರವಾಗಿ ಜನೋಪಯೋಗಿಯಾದ ರೀತಿಯಲ್ಲಿ ಕೆಲಸ ಮಾಡಲಿ, ಸಾಮಾಜಿಕವಾದ ಜಾಗೃತಿಯನ್ನು ಮೂಡಿಸಲಿ. ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ನಡೀತಾ ಇರುವಂಥ ಏನೊಂದು ಅಶ್ಲೀಲವಾದ ಕಾರ್ಯಗಳು, ಅನೈತಿಕವಾದ ಕಾರ್ಯಗಳು, ಕೊಲೆ, ಹಿಂಸೆ, ಆತ್ಮಹತ್ಯೆ, ಮುಖ್ಯವಾಗಿ ಯುವಜನತೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದು, ಇದೆಲ್ಲದರ ಬಗ್ಗೆ ಒಂದು ಎಚ್ಚರವನ್ನು ಮೂಡಿಸಿ ನಿಜವಾದ ಜನಶಿಕ್ಷಣ ಕೊಡುವ ಹಾಗಾಗಲಿ ಅಂತ ಆಶಿಸಿ, ಇದುವರೆಗೆ ತಾಳ್ಮೆಯಿಂದ ನನ್ನ ಮಾತುಗಳನ್ನು ಆಲಿಸಿದ್ದಕ್ಕೆ ತಮಗೂ ವಂದಿಸಿ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾತು ಮಾತಿಗೆ ಸೇರಿ ಮನಸ್ಸಿಗೆ ಸುವಾಸನೆ ತುಂಬಲಿ, ಅನುಭವದ ಅಲೆಗಳು ತಿಳುವಳಿಕೆಗೆ ನೆರಳಾಗಿ ಬಾಳಿಗೆ ರೂಪ ಒದಗಲಿ ಎಂಬಂತೆ ಪತ್ರಿಕೋದ್ಯಮದ ಕುರಿತು ಸವಿಸ್ತಾರ ಮಾಹಿತಿಗಳನ್ನು ಒದಗಿಸಿದ ತಮಗೆ ಅಭಿವಂದನೆಗಳು ಸರ್.
ಪ್ರತಿ ಬೆಳಗ್ಗೆಯ ಸುನಾದದ ಜೊತೆ ನಮ್ಮ ಕೈಗೆ ತಲುಪುವ ಜ್ಞಾನಜ್ಯೋತಿಯ ಹಿಂದಿರುವ ಶ್ರಮಜೀವಿಗಳನ್ನು ಮರಿಬಾರದು. ಆತ್ಮೀಯ ಸಭಾಸದರೇ, ಈಗ ನಾವು ಕಾರ್ಯಕ್ರಮದ ಅತ್ಯಂತ ಸ್ಪರ್ಶಕ ಹಾಗೂ ಗೌರವಪೂರ್ಣ ಕ್ಷಣವನ್ನು ಮುಟ್ಟಿದ್ದೇವೆ. ಅದೇನೆಂದರೆ, ಕಾರ್ಕಳದಲ್ಲಿ ಪತ್ರಿಕೆ ವಿತರಣೆ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇರುವ ಶ್ರೀಯುತ ಸದಾಶಿವ ಪಾಟ್ಕರ್ ತೆಳ್ಳಾರು ಇವರನ್ನು ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇದೀಗ ಸನ್ಮಾನಿಸಲಿದ್ದಾರೆ. ಶ್ರೀ ಸದಾಶಿವ ಪಾಟ್ಕರ್ ಇವರು ವೇದಿಕೆಗೆ ಬರಬೇಕಾಗಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ, ಉಡುಪಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧೀನ ಸಂಸ್ಥೆ ಇದರ ವತಿಯಿಂದ ಶ್ರೀ ಸದಾಶಿವ ಪಾಟ್ಕರ್ ತೆಳ್ಳಾರು ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ದಿನಪತ್ರಿಕೆ ವ್ಯಾಪಾರಸ್ಥರು ಕಾರ್ಕಳ ತೆಳ್ಳಾರು ಅರಸುಗುತ್ತು ಶ್ರೀ ಗೋಪಾಲ ಪಾಟ್ಕರ್ ಮತ್ತು ಶ್ರೀಮತಿ ಪುತ್ತಳಿ ಪಾಟ್ಕರ್ ಇವರ 7 ಮಂದಿ ಮಕ್ಕಳಲ್ಲಿ 5ನೇಯವರಾಗಿ 28/12/1967 ಜನಿಸಿದ ತಾವು 7ನೇ ತರಗತಿಯವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ತೆಳ್ಳಾರು ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿ ಉದ್ಯೋಗವನ್ನು ಅರಸಿ ಮುಂಬೈಯತ್ತ ಪ್ರಯಾಣಿಸಿದ್ದೀರಿ. ಅಲ್ಲಿ ಪಾನ್ ಶಾಪ್ ಹೊಂದಿದ್ದು ಆ ಮೂಲಕ ತಮ್ಮ ದುಡಿಮೆಯನ್ನು ಆರಂಭಿಸಿದ್ದೀರಿ. ಆದರೆ ವಿಧಿಯ ಲೀಲೆಗೆ ತುತ್ತಾಗಿ ರೈಲು ಅಪಘಾತದಿಂದ ತನ್ನ ಒಂದು ಕೈಯನ್ನು ಕಳೆದುಕೊಂಡ ತಾವು ಜೀವನದಲ್ಲಿ ಧೃತಿಗೆಡದೆ ಜೀವನವನ್ನು ಮುಂದುವರಿಸಿಕೊಂಡು ಬಂದಿರುತ್ತೀರಿ. ಸುಮಾರು 23 ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ವ್ಯಾಪಾರಕ್ಕಾಗಿ ಸಣ್ಣ ಅಂಗಡಿಯನ್ನು ತೆರೆದು ಆ ಮೂಲಕ ಪತ್ರಿಕೆಯನ್ನು ಮಾರುತ್ತಾ ತಮ್ಮ ಜೀವನವನ್ನು ಸಾಗಿಸ್ತಿದ್ದೀರಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಗತಿ ಬಂಧು ತಂಡದಲ್ಲಿದ್ದು ಒಕ್ಕೂಟದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುವುದರೊಂದಿಗೆ ಸುಮಾರು 18 ವರ್ಷಗಳಲ್ಲಿ ಯೋಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತೀರಿ. ಶಿವರಾತ್ರಿ ಭಜನಾ ಮಂಡಳಿ ಇಲ್ಲಿಯ ಕೋಶಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ಪತ್ನಿ ಸಂಧ್ಯಾ ಪಾಟ್ಕರ್ ಹಾಗೂ ಪುತ್ರ ಪವನ್ ಪಾಟ್ಕರ್ ಇವರೊಂದಿಗೆ ಸುಖಮಯ ಜೀವನ ನಡೆಸುತ್ತಿರುವ ತಮ್ಮ ಮುಂದಿನ ಜೀವನವು ಯಶಸ್ವಿಯಾಗಲಿ, ದೇವರ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತಾ ಪತ್ರಕರ್ತರ ದಿನಾಚರಣೆ 2025 ಕಾರ್ಯಕ್ರಮದಲ್ಲಿ ತಮ್ಮ ಪತ್ರಿಕಾ ವಿತರಣೆಯ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಪ್ರೀತಿಪೂರ್ವಕವಾಗಿ ಕೊಡಮಾಡುವ ಸನ್ಮಾನ ಪತ್ರ. ಅಭಿನಂದನೆಗಳೊಂದಿಗೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಕಳ. ಸನ್ಮಾನ ಸ್ವೀಕರಿಸಿದ ಹಾಗೂ ಸನ್ಮಾನಿಸಿದ ಗಣ್ಯರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಸನ್ಮಾನ ಸ್ವೀಕರಿಸಿದ ಸದಾಶಿವ ಪಾಟ್ಕರ್ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸಿ. ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಬಯಸೋದಿಲ್ಲ, ಈಗಾಗಲೇ ಎಲ್ಲರೂ ಹೇಳಿ ಆಗಿದೆ. ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ ಖಂಡಿತ. ಹಾಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಅವಕಾಶಕ್ಕಾಗಿ ವಂದನೆಗಳು. ಜೀವನದಲ್ಲಿ ಕೆಲವರು ದಾರಿ ತೋರಿಸುತ್ತಾರೆ, ಕೆಲವರು ಹಾದಿಯೇ ಆಗುತ್ತಾರೆ. ಅವರು ಕೇವಲ ಭಾಷಣಕಾರರಲ್ಲ, ಬದುಕಿನ ಬೋಧಕರು. ಅವರ ಅನುಭವ, ಅವರು ಕಂಡುಕೊಂಡ ಬದುಕಿನ ಹಾದಿಗಳು ನಮ್ಮ ಮುಂದಿನ ಪಥವನ್ನು ಬೆಳಗಿಸಬಲ್ಲವು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಪ್ರಸನ್ನ MS ಠಾಣಾಧಿಕಾರಿಗಳು, ಕಾರ್ಕಳ ಗ್ರಾಮಾಂತರ ಠಾಣೆ, ಇವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ವೇದಿಕೆ ಮೇಲಿರುವ ಶ್ರೀ ಅಶ್ವಥ್ ಸರ್ ಅವರೇ, ಮೊಹಮ್ಮದ್ ಶರೀಫ್ ಅವರೇ, ಮಹಾಬಲೇಶ್ವರರಾವ್ ಸರ್ ಅವರೇ, ಮತ್ತು ಎಲ್ಲ ಪತ್ರಕರ್ತರೇ, ಮತ್ತು ಎಲ್ಲ ಕಾಲೇಜಿನ ಸಮಿತಿಯೇ ಮತ್ತು ಮಕ್ಕಳೇ, ನಿದ್ದೆ ಬರ್ತಾಯಿದೆ ಅಲ್ವಾ? ಹಾಗೆಯೇ ಭಾಷಣ ಕೇಳಬೇಕು ಅಂದರೆ ನಿದ್ದೆ ಬಂದೇ ಬರುತ್ತೆ ಅಲ್ವಾ? ನಾನೊಂದು 4-5 ವರ್ಷಗಳಿಂದ ನಾನು ಇಲ್ಲೇ ಜಾಸ್ತಿ ಒಡನಾಟ ಇರೋಕ್ಕೋಗಿ ಎಲ್ಲ ಪತ್ರಕರ್ತರು ನನಗಿಲ್ಲಿ ಆತ್ಮೀಯರಾಗಿರ್ತಾರೆ. ಅದರಲ್ಲಿ ನನಗೆ ಬಂದು ಕೇಳಿದಾಗ, ಸರ್ ಒಂದು ಪತ್ರಕರ್ತರ ದಿನಾಚರಣೆ ಅಂಗವಾಗಿ ನೀವು ಬನ್ನಿ ಅಂದಾಗ ನಾನು ಹೇಳಿದೆ, ಇನ್ನೂ ಒಳ್ಳೆ ಭಾಷಣಕಾರರಿದ್ದಾರೆ, ಉತ್ತಮ ಅಧಿಕಾರಿಗಳಿದ್ದಾರೆ, ಕರೀರಿ ಅಂತ. ಇಲ್ಲ ಸರ್ ಒಮ್ಮೆ ನೀವು ಬನ್ನಿ ಅಂತ ಹೇಳಿದರು.
ಅದಕ್ಕೆ ಇವತ್ತು ಬಂದು ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ವವಾಗಿದೆ. ಏನಕ್ಕೆ ಕಾರ್ಯಕ್ರಮ ಇಲ್ಲೇ ಮಾಡಿದ್ದಾರೆ? ಬೇರೆ ನಮ್ಮನ್ನೆಲ್ಲ ಸೇರಿಸಿ ಇವನ್ನೆಲ್ಲ ಸೇರಿಸಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಇಲ್ಲೇ ಮಾಡಿದ್ದಾರೆ? ಹಾಂ, ಯಾಕೆ ಅಂದರೆ ಪತ್ರಕರ್ತರು ಇದ್ದಾರೆ ಅಂತ ನಿಮಗೆ ಗೊತ್ತಾಗಲಿ ಅಂತನಾ? ಇಲ್ಲ ಮತ್ತೆ ನಾನು ಯಾಕೆ ಹೇಳಿದೆ ಅಂದರೆ, ನಾವೆಲ್ಲ ವಿದ್ಯಾರ್ಥಿ ದೆಸಲಿದ್ದಾಗ PUC ನಮ್ಮ ಸ್ಕೂಲ್ನಲ್ಲಿ ಮೊದಲಿಗೆ ಫಸ್ಟ್ ಪ್ರೇಯರ್ ಆದ ತಕ್ಷಣವೇ ಒಂದು ಪ್ರತಿದಿನದ್ದು ಒಂದು ಪೇಪರ್ದು ಇನ್ಕ್ಲೂಡಿಂಗ್ ಇಂಗ್ಲೀಷ್ ಪ್ರತಿ ದಿನದ್ದು ಮುಖ್ಯ ವಿಷಯಗಳನ್ನು ಅದರಲ್ಲಿ ಚರ್ಚೆ ಮಾಡ್ತಾಯಿದ್ರು. ನಾವು ವಿದ್ಯಾರ್ಥಿ ಇದ್ದಾಗ ಮೊದಲೇ ಪ್ರೇಯರ್ ಆದ ತಕ್ಷಣವೇ ಆ ಪೇಪರ್ನ ಪ್ರಮುಖ ವಿಚಾರಗಳನ್ನು ಒಬ್ಬರು ಹೇಳಬೇಕಾಗಿತ್ತು, ಯಾರು ಒಬ್ಬರು ಮುಂದೆ ಬಂದು ಹೇಳಬೇಕಾಗಿತ್ತು. ಅದರಲ್ಲೂ ಇವತ್ತು ನಾನು ಬರುತ್ತಾ ಅವ್ರು ಬರುತ್ತಾ ಅಂತ ಹೇಳ್ಬಿಟ್ಟು ದಿನ ಕಾಯೋದು. ಯಾಕಂದರೆ ಅಲ್ಲಿ ಮುಂದೆ ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಭಯ. ದಿನ ಪೇಪರ್ ಓದಬೇಕಾಗಿತ್ತು. ದಿನಾನೂ ಒಬ್ಬರು ನಿಲ್ಲಿಸ್ಬಿಟ್ಟು ಪೇಪರ್ ಓದಿಸೋರು, ಅಂದರೆ ಈ ದಿನದ ವಿಚಾರಗಳು ಏನೇನಿದೆ ಅಂತ. ಆದರೆ ಈಗ ಇಲ್ಲ. ಆವಾಗ ದೂರದರ್ಶನ ಬಿಟ್ಟರೆ ಬೇರೆ ನಮಗೆ ಸಮೂಹ ಮಾಧ್ಯಮ ಅಥವಾ TV ಮಾಧ್ಯಮ ಇರಲಿಲ್ಲ. ಸೊ ಪೇಪರ್ ಮತ್ತು ಅದು ಎರಡು ಮಾತ್ರ ಇತ್ತು. ಬೆಳಗ್ಗೆ ಆ ಮಾಹಿತಿನೆಲ್ಲ ತಿಳ್ಕೊಂಡ್ಮೇಲೆ ಮತ್ತು ಉತ್ಸಾಹ ಇರ್ತಿತ್ತು, ಈ ಥರ ಎಲ್ಲ ನಡೆದಿದೆಯಾ ಘಟನೆಗಳು ನಮ್ಮಲ್ಲಿ ಅನ್ನೋದ್ರ ಬಗ್ಗೆ. ಆದರೆ ಈಗ ಇಲ್ಲ. ಈಗ ಬೆಳಗ್ಗೆ ಎದ್ದು ಏನು ಮಾಡ್ತೀವಿ ಫಸ್ಟು? ಹಾಂ, ಎಂತ ಮಾಡೋದು ಕೇಳಲಿಲ್ಲ? ಯೋಗ ಮಾಡೋದಿಲ್ಲ. ನೀವೆಲ್ಲ ಮನೆಗೆ ಹೋದ್ಮೇಲೆ ಫಸ್ಟ್ ಹೋಗಿ ಬೆಳಗ್ಗೆ ಎದ್ದು ಮೊಬೈಲ್ ನೋಡೋದು. ಮೊಬೈಲ್ನಲ್ಲಿ ಏನು ನೋಡೋದು? ನ್ಯೂಸ್ ನೋಡೋದಾ? ಇಲ್ಲ. ಯಾರು ಏನು ಸ್ಟೇಟಸ್ ಹಾಕಿದ್ದಾರೆ, ಯಾರು ಮೊದಲು ನೋಡಬೇಕು. ನಾನು ಇವತ್ತು ಯಾವ ಸ್ಟೇಟಸ್ ಹಾಕಬೇಕು ಅಲ್ವಾ? ಸೇಮ್ ಮಲಗಬೇಕಾದ್ರೂ ಅಷ್ಟೇ, ನನಗೆ ಸ್ಟೇಟಸ್ಗೆ ಎಷ್ಟು ಲೈಕ್ ಬಂದಿದೆ, ಬೇರೆಯವರ ಸ್ಟೇಟಸ್ಗಳು ಎಷ್ಟಾಗಿದೆ ಅಂತ ಅಲ್ವಾ? ಇಷ್ಟಕ್ಕೆ ನಾವು ಸೀಮಿತವನ್ನು ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಯಾವಾಗ PUC ಮುಗಿಸಿ ಡಿಗ್ರಿಗೆ ಬಂದ್ವಿ, ನಾವು PUC ಮತ್ತು SSLCಯಿಂದನೇ ನಮ್ಮ ಮನೆಯಲ್ಲಿ ಕನಿಷ್ಠ 2 ದಿನಪತ್ರಿಕೆಗಳನ್ನು ತರಿಸ್ತಾಯಿದ್ರು. ನಮ್ಮದು ದಿನ ಸ್ಕೂಲ್ ಟೈಮಲ್ಲಿದ್ದಾಗ ನಾವು ಸಂಜೆ ಓದ್ತಾ ಇದ್ವಿ, ಅಥವಾ ನಮ್ಮ ಡಿಗ್ರಿ ಟೈಮ್ ಬಂದಾಗ ಮೊದಲು ಎದ್ದು ಟೇಬಲ್ ಮೇಲೆ ಕೂತ್ಕೊಂಡು ಬೇರೆ ಏನಿಲ್ಲ, ಬ್ರಷ್ ಎಲ್ಲ ಏನೂ ಮಾಡೋದಿಲ್ಲ, ಫಸ್ಟು ಆ ಪೇಪರ್ನ ಕಂಪ್ಲೀಟ್ ಓದಿ ಮುಗಿಸ್ಬೇಕು ಕೊನೆವರೆಗೂ. ಏನೇನು ವಿಚಾರ ಇದೆ, ನಮ್ಮ ರಾಜ್ಯದಲ್ಲೇ ನಡೆದಿದೆ, ರಾಷ್ಟ್ರದಲ್ಲೇ ನಡೆದಿದೆ, ಮತ್ತು ವಿದೇಶಗಳಲ್ಲಿ ಏನೇನು ನಡೆದಿದೆ ಅಂತ. ಅದರಲ್ಲೂ ಮತ್ತು ಈ ಸಂಪಾದಕೀಯ ಬರೀತಾರಲ್ವ, ಅದನ್ನು ಮಾತ್ರ ಒಂದೇ ಒಂದು ವರ್ಡ್ ಬಿಡ್ದಂಗೆ ಕ್ಲೀನಾಗಿ ಒಂದು ಲೈನ್ ಮಾಡಿ ಓದ್ತಾ ಇದ್ವಿ. ಅವಾಗ ಹೇಳ್ತಾಯಿದ್ರು, ಇಲ್ಲ ನೀವು ಓದಬೇಕು ಪೇಪರ್ ಓದಲೇಬೇಕು ಅಂತ ನಮಗೆ ಓದಿಸ್ತಾಯಿದ್ರು. ಆದರೆ ಯಾವಾಗ ನಾನು ಉದ್ಯೋಗ ತೊಗೊಬೇಕು ಅಂತ ನಾನು ಬಂದಾಗ ಅದು ಭಾಳ ನನಗೆ ಹೆಲ್ಪ್ ಆಯಿತು. ಏನಕ್ಕೆ ಯಾವುದೇ ಉದ್ಯೋಗ ನೀವು ತೊಗೊಬೇಕಾದ್ರೆ ಸರ್ಕಾರಿ ಉದ್ಯೋಗಗಳಿಗೆ ಅದಕ್ಕೆ ಅದರದ್ದೇ ಆದಂತಹ ಕೆಲವೊಂದು ಪರೀಕ್ಷೆಗಳಿರುತ್ತೆ. ಆ ಪರೀಕ್ಷೆನಲ್ಲಿ ನಾನು ಫೇಸ್ ಮಾಡಬೇಕು ಅಂದರೆ ನಾನು ಈ ಹಿಂದೆ ನಾನು ಓದಿರಬೇಕು ಅಲ್ವಾ? ನಮ್ಮ ಈಗ ನೀವೆಲ್ಲ ನೋಡಿರ್ಬೋದು, ಇಲ್ಲ IAS ಇದ್ದಾರೆ, IPS ಇದ್ದಾರೆ, ನಮ್ಮ ತಹಶೀಲ್ದಾರ್ ಇದ್ದಾರೆ ಅಲ್ವಾ? ನಾನು ಆ ಥರ ಆಗಬೇಕು ಅಂತ. ನಾನು ಆ ಥರ ಆಗಬೇಕು ಅಂದರೆ ಈಗಿಂದನೇ ಕನಿಷ್ಠ ಒಂದು ಪತ್ರಿಕೆಯನ್ನು ಓದಲಿಕ್ಕೆ ನೀವು ಸ್ಟಾರ್ಟ್ ಮಾಡಬೇಕು. ಪತ್ರಿಕೆಯನ್ನು ಏನಕ್ಕೆ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ನಮ್ಮ ಬರವಣಿಗೆ ಮತ್ತು ನಮ್ಮ ಏನು ಭಾಷಾ ಪ್ರಯೋಗಗಳಿರುತ್ತಲ್ಲ ಬರವಣಿಗೆಯಲ್ಲಿ, ಅಥವಾ ನಾನೇ ಒಂದು ಈಗಿನ ಎಕ್ಸಾಮ್ಗಳಲ್ಲಿ ನಾನು 5 ಪೇಜ್ ಪುಟಗಳನ್ನು ಬರೀರಿ, ಯಾವುದೋ ಒಂದು ಹೊಸ ಟಾಪಿಕ್ ಕೊಟ್ಟಿರ್ತಾರೆ, ನನಗೆ ಅದು ಬರೋದಿಲ್ಲ, ನಾನು ಅದು ಓದಿರೋದಿಲ್ಲ ಬುಕ್ಸಲ್ಲಿ. ನಾನು ಯಾವಾಗ ಈ ಪತ್ರಿಕೆಗಳನ್ನು ಓದಿರ್ತೀನಿ ಅಥವಾ ಪುಸ್ತಕಗಳನ್ನು ಓದಿರ್ತೀನಿ, ನಾನು ಅಲ್ಲಿ ಆ ಭಾಷಾ ಪ್ರಯೋಗವನ್ನು ಉಪಯೋಗ ಮಾಡಿ ಅವರು ಯಾವುದೇ ರೀತಿಯ ಕ್ವಶನ್ ಕೇಳಿದ್ರು ಅದನ್ನು ನಾನು ಉತ್ತರವನ್ನು ಬರೆಯಬಹುದು. ನಮಗೆ ಅಷ್ಟು ಇದಿದೆ, ನಾನೀಗ ಬರಿತೀನಿ ಅಂತ. ಯಾವುದೇ ಒಂದು ಟಾಪಿಕ್ ಕೊಟ್ಟರು ನಾನು ಅದು ಬರಿತೀನಿ, ಯಾವುದೇ ಒಂದು ಟಾಪಿಕ್ ಕೊಟ್ಟರು ನಾನು ಮಾತಾಡ್ತೀನಿ. ನನಗೆ ಏನಕ್ಕೆ ಆ ಸ್ವಭಾವ ಬಂದಿದೆ ಅಂದರೆ, ನಾನು ನನ್ನ ಓದಿನಿಂದಾಗಿ. ನನ್ನ ಬುಕ್ಸು, ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್, ಅದರಲ್ಲಿ ಓದಿದ್ರೆ ಏನು ಸೈನ್ಸ್ ಬಗ್ಗೆ ಹೇಳಬೇಕಷ್ಟೇ, ಬೇರೆ ಏನು ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಸೊ ಏನು ಭಾಷಾ ಪ್ರಯೋಗ ಮಾಡಿಕೊಂಡು ನಾವು ಮಾತಾಡ್ತೀವಿ, ಧೈರ್ಯವಾಗಿ ಪ್ರಶ್ನೆಗಳನ್ನು ಮಾಡ್ತೀವಿ. ಸರ್ ಹೇಳಿದ್ರು ಪ್ರಶ್ನೆ ಮಾಡೋದು ಕಲಿಬೇಕು ಅಂತ. ಪ್ರಶ್ನೆ ಮಾಡೋದು ಕಲಿತೀವಿ ಅಂತ ಹೇಳಿದ್ರೆ ಇದನ್ನೆಲ್ಲ ತುಂಬ ಓದ್ಕೊಂಡಿದ್ದೀವಿ. ಪ್ರತಿ ಶುಕ್ರವಾರ ಆದರೆ ಪೇಪರ್ಗೆ ನಮ್ಮ ಸ್ಕೂಲು ಮತ್ತು ಕಾಲೇಜಲ್ಲಿ ಜಗಳ ಇರಲಿಲ್ವ ಸರ್? ಪ್ರತಿ ಶುಕ್ರವಾರ ಆದರೆ ಕನ್ನಡಪ್ರಭ ಪೇಪರ್ಗೆ ಅಂತ ಭಾಳ ಬೇಡಿಕೆ ಇರ್ತಿತ್ತು. ಯಾಕಂದರೆ ಸಿನಿಮಾದೇ ಒಂದು 5 ಪೇಜು ಎಡಿಟೋರಿಯಲ್ ಕೊಡ್ತಾಯಿದ್ರು, ಅದನ್ನು ಪೂರ್ತಿಯಾಗಿ ಓದೋದು. ಅದು ಏನು ಎಲ್ಲರೂ ಒಂದೊಂದು ಪೇಪರ್ ಇಟ್ಕೊಂಡು ಓದೋದು, ಅದು ಓದೇ ಬರಬೇಕು ಮತ್ತೆ, ಬೇರೆ ಇರಲಿಲ್ಲ. ಸಂಡೇ ಆದ ತಕ್ಷಣ ಮತ್ತೆ ಅದರ ಸಾಪ್ತಾಹಿಕಗಳು, ಅದಕ್ಕೆ ಅಡಿಷನ್ ಪೇಪರ್ ಕೊಡ್ತಾಯಿದ್ರು. ಆ ಅಡಿಷನ್ನಲ್ಲಿ ಸೈನ್ಸ್ ಬಗ್ಗೆ, ಸೈಂಟಿಫಿಕ್ ಇನ್ವೆನ್ಷನ್ ಬಗ್ಗೆ, ಅಥವಾ ನಮ್ಮ ನೇಚರ್ ಬಗ್ಗೆ, ಈಗ ಸರ್ ಹೇಳಿದ್ರು ಕೃಷಿ ಬಗ್ಗೆ, ಆ ರೈತರ ಬಗ್ಗೆ,
ಸೊ ಯಾವ ಗೊಬ್ಬರ ಯೂಸ್ ಮಾಡಿದ್ರೆ ಹೇಗಾಗ್ತಾಯಿತ್ತು ಅದನ್ನೆಲ್ಲ ಆ ಸಮಯದಲ್ಲೇ ನಾವು ಭಾನುವಾರ ಪೂರ್ತಿ ಅದೇ ಕಾರ್ಯಕ್ರಮ ಪೂರ್ತಿಯಾಗಿ ಅದನ್ನು ಓದಿ ಅದ್ರ ಬಗ್ಗೆ ತಿಳ್ಕೊತಾ ಇದ್ವಿ. ತಿಳ್ಕೊಂಡಿದ್ದು ಮುಂದೆ ನಮ್ಮ ಜೀವನ ರೂಪಿಸ್ಕೊಳ್ಳಲು ನಮಗೆ ಭಾಳ ಹೆಲ್ಪ್ ಆಗಿದೆ. ಸೊ ಅದಕ್ಕಾಗಿ ಈ ಪತ್ರಿಕಾ ದಿನಾಚರಣೆನ ಏನಕ್ಕೆ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಮಕ್ಕಳು ನೀವು ಮುಂದಿನ ಜೀವನದಲ್ಲಿ ನೀವೇನಾದರೂ ಒಂದು ಎಕ್ಸಾಮ್ಸ್ ಬರೀಬೇಕು ಅಥವಾ ಒಂದು ಸ್ಟೇಜ್ ಮೇಲೆ ಧೈರ್ಯವಾಗಿ ನೀವು ಬಂದು ಮಾತಾಡಬೇಕು ಅಂದರೆ ಕನಿಷ್ಠ ಪತ್ರಿಕೆಗಳನ್ನು ಓದಬೇಕು ಅಲ್ವಾ. ನಮಗೆ ಕನ್ನಡ ಭಾಷೆ ಮೇಲೆ ತುಂಬ ಹಿಡಿತ ಬೇಕು ಅಂದರೆ ನಾವು ಬುಕ್ಸ್ಗಳನ್ನು ಪೇಪರ್ನ ಓದಬೇಕು. ಜೊತೆಗೆ ಕನಿಷ್ಠ 2 ಇಂಗ್ಲೀಷ್ ಪೇಪರ್ ಓದಬೇಕು ಅಂತ ನಾನು ಹೇಳ್ತೀನಿ. ಕನ್ನಡ ಪೇಪರ್ ಜೊತೆಗೆ ಕನಿಷ್ಠ 2 ಇಂಗ್ಲೀಷ್ ಪೇಪರ್ಗಳನ್ನು ಓದಿದ್ರೆ ನನಗೂ ಇಂಗ್ಲೀಷ್ ಜಾಸ್ತಿ ಬರೋದಿಲ್ಲ. ವಿ ಆರ್ ಯೂಸಿಂಗ್ ಬಟ್ಲರ್ ಇಂಗ್ಲೀಷ್, ಮಧ್ಯ ದೀಸ್ ಯೂಸ್ ಮಾಡಿದ್ರೆ ಆಯಿತು ಅಲ್ವಾ. ಸೊ ನಾನು ಪಕ್ಕಾ ಅದನ್ನು ಇಂಗ್ಲೀಷ್ನಲ್ಲಿ ಒಂದು ವರ್ಡನ್ನ ಸಂಯೋಜನೆ ಮಾಡಿ ಬರೀಬೇಕು ಒಂದು ಪೇಜ್ ಪೂರ್ತಿ ಅಂದರೆ ಕನಿಷ್ಠ 2 ಇಂಗ್ಲೀಷ್ ಪೇಪರ್ನ ನೀವು ಓದಲೇಬೇಕು. ಅದರಲ್ಲಿರ್ತಕ್ಕಂತಹ ಮಾಹಿತಿ ಮತ್ತು ಯೂಸ್ ಮಾಡಿರ್ತಕ್ಕಂತಹ ನಾನು ಪೇಪರ್ಗಳ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಎಲ್ಲರೂ ಇದ್ದಾರೆ ಆಯಿತಾ. ನಾವು ಓದ್ತಿರ್ತಕ್ಕಂಥ ಪೇಪರು ಸರ್ ಹೇಳಿದ್ರೆ ಹಿಂದೂ ಓದ್ತಾಯಿದ್ವಿ, ಡೆಕಾನ್ ಹೆರಾಲ್ಡ್ ಹೇಳ್ತಾಯಿದ್ವಿ ಅಲ್ವಾ. ಅದನ್ನು ಆಮೇಲೆ ಅದರಲ್ಲಿ ಬಿಸ್ನೆಸ್ ಲೈನ್ ಬರ್ತಾಯಿದ್ದು, ಅದನ್ನು ಮಾತ್ರ ತುಂಬ ಚೆನ್ನಾಗಿ ಓದ್ತಾಯಿದ್ವಿ ಅಲ್ವಾ. ಈಗ ಯಾರೂ ಅದನ್ನು ಓದೋದಿಲ್ಲ. BSc ನಿಫ್ಟಿ ಅಂತೆಲ್ಲ ಓದ್ತಾರಲ್ವಾ ಇನ್ವೆಸ್ಟ್ಮೆಂಟಿಗೆ. ಅವಾಗೆಲ್ಲ ನಾವು ಓದಿದ್ದಕ್ಕೆ ಇವಾಗ ಏನು ಮಾಡ್ತೀವಿ, ಯಾರೋ ಒಬ್ಬ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ನಾವು ಮಾಡೋದಿಲ್ಲ, ಯಾಕಂದರೆ ಸುಳ್ಳು ಅಂತ ಗೊತ್ತು, ಮೋಸ ಮಾಡ್ತಾರೆ ನಮಗೆ ಅಂತ ಅಲ್ವಾ. ಇದನ್ನ ಯಾಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಈಗ ಆಗ್ತಕ್ಕಂತಹ ಹೆಚ್ಚಿನ ಕ್ರೈಮ್ಗಳಲ್ಲಿ ಇದ್ದಾನೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನಾನು ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡಿಸ್ತೀನಿ, ನಿಮಗೆ ಹೆಚ್ಚಿನ ಲಾಭ ಕೊಡ್ತೀನಿ ಅಂತ ಅಲ್ವಾ. ನಾನು ಪೇಪರ್ನಲ್ಲಿ ಬಿಸ್ನೆಸ್ ಲೈನ್ ಓದಿದಾಗ ಗೊತ್ತಾಗ್ತಾ ಇರುತ್ತೆ ಯಾವ ಬಿಸ್ನೆಸ್ಸಲ್ಲಿ ಎಷ್ಟು ಲಾಭ ಇದೆ, ನಾನು ಇವತ್ತು ಹೂಡಿಕೆ ಮಾಡಿದ್ರೆ ಎಷ್ಟು ಕೊಡ್ಬೋದು ಅಂತ ಅಲ್ವಾ. ಸೊ ಅದನ್ನು ಮಾಡಿರೋಕ್ಕೋಗಿ ನಮ್ಮ ಏನು ಏಜ್ಡ್ ಪರ್ಸನ್ಸ್ ಇದ್ದಾರೆ, ಯಾರು ಎಬವ್ 40-50 ಇದ್ದಾರೆ, ಅವ್ರು ಯಾರೂ ನಮ್ಮಲ್ಲಿ ಆನ್ಲೈನ್ ಫ್ರಾಡ್ ಆಗಿದೆ ಅಂತ ಬರೋದಿಲ್ಲ. ಆನ್ಲೈನ್ ಫ್ರಾಡ್ ಅಂತ ಆಗಿರೋರು ಬರ್ತಕ್ಕಂಥವ್ರು ಓನ್ಲಿ ಏಜು ಬಿಲೋ 25 ಅಲ್ವಾ. ಅವ್ರು ಓನ್ಲಿ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಅಥವಾ ವಾಟ್ಸಪ್ ನ್ಯೂಸನ್ನು ಓದ್ಕೊಂಡು ಬಂದಿರ್ತಾರೆ, ಸಂಪೂರ್ಣವಾಗಿ ತಿಳ್ಕೊಂಡಿರಲ್ಲ. ಒತ್ತಿದ ತಕ್ಷಣ ಬರುತ್ತೆ 100ಕ್ಕೆ 100 ರೂಪಾಯಿ ಕೊಡ್ತೀವಿ ಅಂತ. ಯಾರಿಗಿಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತಲ್ಲ. 100ಕ್ಕೆ 100 ಅಂದ ತಕ್ಷಣ ಮತ್ತೊಂದು ನಂಬರ್ ಕ್ಲಿಕ್ ಆಗೋಯ್ತು. ಮತ್ತು ನೆಕ್ಸ್ಟು ಅದರಲ್ಲಿ ಹೇಳಿ ಆಯಿತು ನಿಮ್ಮ ಬ್ಯಾಂಕ್ ಡೀಟೇಲ್ ತುಂಬಿ ಅಂತ ತಕ್ಷಣ ನೆಕ್ಸ್ಟ್ ಹೋಯ್ತು ಸ್ಟೇಷನಿಗೆ ಬರ್ತಾರೆ, ನಂದು 10 ಲಕ್ಷ ಹೋಗಿದೆ ಸರ್ ಅಂತ ಅಲ್ವಾ. ಸೊ ಯಾಕೆ ಹಿಂದಿನವರು ಅಷ್ಟೊಂದು ಬುದ್ಧಿವಂತರು ಈಗಲೂ ಹೇಳ್ತಾರೆ, ಇಲ್ಲ ನಾನು ಕೊಡೋದಿಲ್ಲ OTP ಅಂತ ಹೇಳ್ತಾರೆ ಅಂದರೆ, ಅವರಿಗೆ ಯಾವ ಬಿಸ್ನೆಸ್ಸನ್ನು ನಾನು ಮಾಡಿದ್ರೆ ಹೇಗೆ ಇರುತ್ತೆ, ಎಷ್ಟು ನಾನು ತಿಳ್ಕೊಬೋದು ಅನ್ನೋ ಆ ಜ್ಞಾನನ ಅವರು ಬೆಳೆಸ್ಕೊಂಡಿದ್ದಾರೆ. ಆದರೆ ಈಗ ಪತ್ರಿಕಾ ರಂಗನೂ ಸಮೇತ ಡಿಜಿಟಲೀಕರಣ ಆಗ್ತಾಯಿದೆ. ನಾವಿಲ್ಲೇ ನೋಡಿದ್ರೆ ನಮ್ಮ ಪ್ರಜಾವಾಣಿಯವರು ಬರ್ಕೊತಾ ಇದ್ದಾರೆ, ನಮ್ಮ ರಾಮು ಅದನ್ನು ಟೈಪ್ ಮಾಡ್ತಾಯಿದ್ದಾರೆ, ನಮ್ಮ ಹೊಸದ್ ನಾಯಕರವ್ರು ಇದು ಈ ಪೆನ್ನಲ್ಲಿ ಬೇಗ 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 ಟೈಪ್ ಮಾಡ್ಕೊತಾ ಇದ್ದಾರೆ. ಅಂದರೆ ಮಾಧ್ಯಮ ರಂಗ ಈಗ ಪೆನ್ನಿಂದ ಡಿಜಿಟಲ್ ಕಡೆಗೆ ಹೋಗ್ತಾ ಇದೆ. ಸೊ ಸರ್ ಹೇಳಿದ್ರು AI ಫ್ಯೂಚರ್ ಅಂತ. ನೀವು ಆ AI ಫ್ಯೂಚರ್ನಲ್ಲಿ ಕ್ಲೀನಾಗಿ ಓದಿದ್ರೆ, ಒಂದು ಪತ್ರಿಕೆನೇ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ ಏನು ತಪ್ಪುಗಳು ಈ AI ಫ್ಯೂಚರು ನಮಗೆ ಹೇಳಿಕೊಡ್ತಾ ಇದೆ ಅಂತ ಅಲ್ವಾ. ಎಲ್ಲ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಮಗೆ ಹೇಳ್ಕೊಡ್ತಾ ಇದೆ ಅಷ್ಟೇ. ಅದ್ರ ಬಗ್ಗೆ ಯಾವುದೇ ನಮಗೆ ವಿಸ್ತೃತವಾದ ಮಾಹಿತಿನ ನಮಗೆ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ನಮಗೆಲ್ಲ ಫಸ್ಟ್ ಎಚ್ಚರಿಕೆ ಮಾಡೋದೇ ಪೇಪರ್ನವ್ರು ಮತ್ತು ಈ ಮಾಧ್ಯಮದವ್ರು ಅಲ್ವಾ. ಫಸ್ಟು ಏನೋ ಇಲ್ಲೀಗಲ್ ಆ್ಯಕ್ಟಿವಿಟಿ ಆ ಭಾಗದಲ್ಲಿ ನಡೀತಾ ಇದೆ ಅಥವಾ ಯಾರಿಗಾದರೂ ಒಂದು ಅನ್ಯಾಯ ಆಗಿದೆ ಅಲ್ವಾ, ಅದನ್ನು ಸರಿಪಡಿಸಿಲ್ಲ, ಇನ್ಕ್ಲೂಡಿಂಗ್ ನಾನಲ್ಲ, ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಕ್ಕಂತಹ ಪ್ರಮುಖ ಮಾಧ್ಯಮನೇ ಈ ಪತ್ರಿಕಾ ಮಾಧ್ಯಮ. ಅದರಲ್ಲಿ ಬರ್ತಕ್ಕಂತಹ ಬರವಣಿಗೆಗಳು ಎಲ್ಲ ಸತ್ಯವಾಗಿರುತ್ತದೆ. ಏನು ನ್ಯೂಸ್ ಪೇಪರ್ ಬರೀತಿರಲ್ವ ಎಲ್ಲ ಸತ್ಯವಾಗಿರ್ತದೆ. ಸತ್ಯವಾಗಿಲ್ಲ ಅಂದರೆ ಏನು ಮಾಡ್ತಾರೆ, ಕೇಸ್ ರಿಜಿಸ್ಟರ್ ಆಗುತ್ತೆ ಅಲ್ವಾ. ಸೊ ಯಾಕೆ ಪತ್ರಿಕಾ ರಂಗದಲ್ಲಿ ಇವತ್ತು ಸಮೇತ ಉಳ್ಕೊಂಬಂದಿದೆ, ನೀವು ನೋಡಿ ಯಾವುದೋ ಒಂದು ವೆಬ್ ನ್ಯೂಸ್ಗಳು ನೋಡಿ, ನೀವೇ ನೋಡ್ತಾ ಇರ್ತೀರ, ನಿಮ್ಮಲ್ಲಿ ಎಷ್ಟೋ ನ್ಯೂಸ್ಗಳು ಬರುತ್ತೆ, ಯಾವುದೂ ಸಮೇತ ನಮಗೀಗ ನೆನ್ಪಿಟ್ಕೊಳಕ್ಕಾಗಲ್ಲ ಇದೇನೇ ವೆಬ್ ನ್ಯೂಸು, ಇದೇನೇ ಯೂಟ್ಯೂಬ್ ಚಾನಲ್ಲು ಅಂತ. ಆದರೆ ಪತ್ರಿಕೆಗಳನ್ನು ಈಗಲೂ ಮಾಡ್ಬೋದು. ಪ್ರಜಾವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭ ಇದೆ, ಡೆಕಾನ್ ಹೆರಾಲ್ಡ್ ಇದೆ, ತುಂಬ ಇದೆ ಅಲ್ವಾ. ಈ ಪತ್ರಿಕೆಯನ್ನು ನಾವು ಯಾಕೆ ಇಷ್ಟಪಟ್ಟು ನೋಡ್ತಿದ್ದೀವಿ ಅಂದರೆ ಅದರಲ್ಲಿ ಬರ್ತಕ್ಕಂತಹ ಮಾಹಿತಿಗಳು. ನಾನು ಇಲ್ಲಿ ನೋಡಿದ್ರೆ, ನೀವು ಫೇಸ್ಬುಕ್ ಹೋದರೆ ಅವನಿಗೆ ಹೀಗೆ ಆಗಬಾರ್ದಿತ್ತು ಅಂತ ಇರುತ್ತೆ. ನಾನು ಅದನ್ನು ಓದಿ ಕೊನೆವರೆಗೂ ಓದಿದ್ರು ಸಮೇತ ಅವ್ನಿಗೆ ಏನಾಗಿದೆ ಅಂತ ಅದ್ರಲ್ಲಿ ಇರೋದಿಲ್ಲ. ಏನಕ್ಕೆಂದರೆ ಕೆಲವೊಂದು ಅವ್ರು ಯಾರು ನ್ಯೂಸ್ನವರು ಪತ್ರಿಕೆಯವರಲ್ಲ, ಕೇವಲ ಹಣ ಗಳಿಸುವ ಉದ್ದೇಶದಿಂದ. ನೀವು ನೋಡ್ತಾ ಇದ್ದೀರಾ, ನನಗೆ ಇಷ್ಟು ಲೈಕ್ಸ್ ಯೂಟ್ಯೂಬಲ್ಲಿ ಬಂದರೆ ಅದನ್ನು ಇಷ್ಟು ವ್ಯೂ ಮಾಡಿದ್ರೆ ಇಷ್ಟು ಹಣ ಬರುತ್ತೆ ಅಂತ. ಅವರೆಲ್ಲ ಹಣ ಗಳಿಕೆಗೆ ಮಾಡಿರ್ತಕ್ಕಂತಹ ಪೇಪರ್ಗಳಲ್ಲ, ಬರೀ ಒಂದು ಸುಳ್ಳು ಪ್ರಚಾರಗಳು ಬಿಟ್ಟರೆ ಬೇರೆ ಏನೂ ಸಮೇತ ಇರೋದಿಲ್ಲ.
ಸೊ ಹಾಗಾಗಿ ಇವತ್ತು ಪತ್ರಿಕಾ ದಿನಾಚರಣೆನ ಸ್ಕೂಲಲ್ಲಿ ಏನಕ್ಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮಲ್ಲೂ ಸಮೇತ ಜರ್ನಲಿಸಮ್ನ ಒಂದು ಸಬ್ಜೆಕ್ಟಾಗಿ ನೆಕ್ಸ್ಟು ಮುಂದೆ ತಗೊಳ್ಳಿ. ಜರ್ನಲಿಸಮ್ನಲ್ಲಿ ಈಗ ಒಂದು ಎಲ್ಲ ಹೇಳ್ತಾರೆ ಪೊಲೀಸರಿಗೆ ಹೆದರ್ತಾರೆ ಅಂತ ಅಲ್ವಾ. ಜರ್ನಲಿಸಮ್ಗೆ ಹೆದರೋರು ಯಾರೂ ಇಲ್ಲ, ಎಲ್ಲ ಹೆದರ್ತಾರೆ. ನನ್ನಿಂದ ಹಿಡಿದು ಈ ದೇಶದ ಪ್ರಥಮ ಪ್ರಜೆಯವರೆಗೂ ಸಮೇತ ಎಲ್ಲರೂ ಸಮೇತ ಪತ್ರಿಕೆಯನ್ನು ನೋಡಿ ಹೆದರಲೇಬೇಕು. ಯಾಕಂದರೆ ಅವರು ಅಷ್ಟು ಸ್ಪಷ್ಟವಾಗಿ ಮತ್ತು ನಿಷ್ಠುರವಾಗಿ ಬರೆದಿರ್ತಾರೆ. ಯಾವುದೇ ಒಂದು ಮಾಹಿತಿ ಇರ್ಬೋದು, ಆಡಳಿತದ ವೈಫಲ್ಯ ಇರ್ಬೋದು, ಇಲಾಖೆಗಳ ವೈಫಲ್ಯನೇ ಇರ್ಬೋದು, ಅವರು ಯಾವುದೇ ಅಳಕಿಲ್ಲದೆ ಅವರು ಅದನ್ನು ಬರೆದಿರ್ತಾರೆ. ಸೊ ಹಾಗಾಗಿ ನೀವು ಸಮೇತ ಮುಂದಿನ ದಿನಗಳಲ್ಲಿ ಪತ್ರಿಕಾ ಒಂದು ಏನು ಜರ್ನಲಿಸಮ್ ಅಂತ ಇದೆ ಅದನ್ನು ಒಂದು ಸಬ್ಜೆಕ್ಟಾಗಿ ನೀವು ತಗೊಳ್ಳಿ. ಈ ಸೈನ್ಸ್ ಸ್ಟೂಡೆಂಟ್ ಕರಿಬೋದಾಗಿತ್ತಲ್ವ, ಯಾರು ಬರ್ತಾರೆ? ಬರೋದಿಲ್ಲ. ಎಲ್ಲ NETಗೆ ಮತ್ತು CETಗೆ ಪ್ರಿಪೇರ್ ಮಾಡ್ತಾ ಇರ್ತಾರೆ, ನಾನು ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಬೇಕು ಅಂತ ಅಲ್ವಾ. ಸೊ BCom ಮತ್ತು BA ಇರ್ತಕ್ಕಂಥವ್ರು ಏನಿರ್ತಾರೆ, ನಾನು MCom ಮಾಡ್ಬೋದು ಅಥವಾ ಜರ್ನಲಿಸಮ್ ಮಾಡ್ಬೋದು, ತುಂಬ ಆಪ್ಷನ್ಗಳನ್ನು ಅವರು ಹುಡುಕ್ತಾ ಇರ್ತಾರೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ವಿದ್ಯಾರ್ಥಿಗಳನ್ನು ಕರೆದು ಇವತ್ತು ಪತ್ರಿಕಾ ದಿನಾಚರಣೆನ ಈ ಕಾಲೇಜಿನಲ್ಲಿ ನಿಮಗೆ ಮಾಡಿದ್ದಾರೆ. ಸೊ ಹಾಗಾಗಿ ಓದುವ ಹವ್ಯಾಸವನ್ನು ನಿಜವಾಗ್ಲೂ ಬಳಸ್ಕೊಳ್ಳಿ. ಅದೊಂದೇ ಅಲ್ಲ, ಮಾಸಿಕ ಪತ್ರಿಕೆಗಳು ಬರ್ತಾರೆ, ಹೇಳಿದ್ರು ತರಂಗ ಅಂತ ಹೇಳಿದ್ರು. ನಾವೆಲ್ಲ ಲಂಕೇಶ್ ಪತ್ರಿಕೆಯನ್ನು ಓದ್ದಿರೋ ಮಂತೇ ಇರಲಿಲ್ಲ. ಲಂಕೇಶ್ ಅವರು ಏನು ಬರಿತಾಯಿದ್ರು ಅವಾಗ ಓದ್ದಿರೋ ಮಂತ್ಗಳೇ ಆ ಎಡಿಟೋರಿಯಲ್ಲೇ ನಮ್ಗೆ ಇರ್ತಿರಲಿಲ್ಲ. ಸೊ ಆ ರೀತಿ ಇತ್ತು. ಬಟ್ ಈಗ ನಾವು ಓದ್ತಾ ಇದ್ದರೆ ಅದರಲ್ಲಿ ಸಾಕಷ್ಟು ಸರ್ ಹೇಳಿದ್ರು ಉದ್ಯಮವಾಗಿ ಅದನ್ನು ಪತ್ರಿಕಾರಂಗ ಕೆಲವೊಂದು ಬೆಳೆದಿದೆ ಅಂತ. ಆದರೆ ನಮಗೆ ಅಷ್ಟು ಮಾಹಿತಿಗಳು ಈಗ ಆ ಕೆಲವೊಂದು ಪತ್ರಿಕೆಗಳಲ್ಲೇ ನಮಗೆ ಸಿಗ್ತಾ ಇಲ್ಲ. ನಮಗೂ ಅಷ್ಟೇ ಅದನ್ನು ಓದಲಿಕ್ಕೆ ಇಂಪಾರ್ಟೆನ್ಸ್ ಸಮೇತ ಬರೋದಿಲ್ಲ. ಯಾಕಂದರೆ ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ಅವನ ವೈಫಲ್ಯದ ಬಗ್ಗೆ ತೋರಿಸಿ ಬರೀತಾಯಿದ್ರು. ಹಾಗಾಗಿ ಆ ಪತ್ರಿಕೆಗಳನ್ನೆಲ್ಲ ನಾವು ಓದ್ತಾ ಇದ್ವಿ. ನೀವು ಹವ್ಯಾಸ ಬಳಸ್ಕೊಳ್ಳಿ. ಜರ್ನಲಿಸಮ್ನ ಒಂದು ಮುಂದೆ ನಿಮ್ಮ ಭಾಗವಾಗಿ ತಗೊಳ್ಳಿ. ನಿಮ್ಮ ಫ್ಯೂಚರ್ನಲ್ಲಿ, ನಿಮ್ಮ ಡಿಗ್ರಿನಲ್ಲಿ ಉತ್ತಮವಾಗಿ ನೀವು ಆಡಳಿತವನ್ನು ಕಂಟ್ರೋಲಿಗೆ ಇಡ್ಬೋದು. ಹಾಗೆ ಲಾಸ್ಟಿಗೆ ಯಾವುದೇ ಕಾರಣಕ್ಕೂ ಸರ್ ಹೇಳಿದ್ರು ಏನು ಮಾಡಬೇಕು? ಎಸ್ ಅಂತ ಹೇಳಬೇಕಾ? ಯಾವತ್ತೂ ಪ್ರಶ್ನೆ ಮಾಡುವ ಮನೋಭಾವನೆಯನ್ನು ಬೆಳೆಸ್ಕೊಬೇಕು. ನಾವು ಯಾವಾಗ ಪ್ರಶ್ನೆ ಮಾಡಿದ್ವಿ ಅವಾಗ ಮಾತ್ರ ನಮಗೆ ಇಂಡಿಪೆಂಡೆನ್ಸ್ ಬಂತು, ಸ್ವಾತಂತ್ರ್ಯ ಬಂದಿರೋದು. ಅಲ್ಲಿವರೆಗೂ ನಮಗೆ ಕೊಟ್ಟಿರೋದಿಲ್ಲ. ಅಲ್ಲಿವರೆಗೂ ನಾವು ಮಾಡಿದ್ದೆಲ್ಲ ಸರಿ ಅಂತಲೇ ತಲೆ ಬಗ್ಸ್ಕೊಂಡಿದ್ವಿ. ಯಾವಾಗ ನಾವು ಪ್ರಶ್ನೆ ಮಾಡಲಿಕ್ಕೆ ಜಾಸ್ತಿ ಶುರು ಮಾಡಿದ್ವಿ ಆವಾಗ ನಮಗೆ ಸ್ವಾತಂತ್ರ್ಯ ಬಂತು. ಯಾವುದೇ ಒಂದು ವಿಚಾರ ಅದು ಸರಿ ಇರಲಿ ತಪ್ಪಿರಲಿ ಅದನ್ನು ಪ್ರಶ್ನೆ ಮಾಡಬೇಕು. ಅದನ್ನು ಪ್ರಶ್ನೆ ಮಾಡಿ ತಿಳ್ಕೊಂಡಾಗ ಮುಂದೆ ನಿಮಗೂ ಸಮೇತ ಆ ವಿಚಾರದಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಎಲ್ಲ ವಿಚಾರಗಳನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಅವ್ರು ಹೇಳಿದ್ರು ಇವತ್ತು ನಿಮ್ಗೆ ಡ್ರಗ್ಸ್ ಬಗ್ಗೆ ಮಾತಾಡಿಯಲ್ಲ ಅಂತ. ಸೊ ಅದನ್ನು ಬೇರೆ ಸೆಷನ್ನ ಬೇಕಾದ್ರೆ ಮಾಡೋಣ ಸರ್. ಮತ್ತು ನಿಮ್ಮ ವಿಚಾರಕ್ಕೂ ಮತ್ತು ಅದಕ್ಕೂ ಸಂಬಂಧ ಇರೋದಿಲ್ಲ, ಆಯಿತಾ ಅಂತ ಹೇಳ್ತಾ ಇವತ್ತು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಿತನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಶ್ರೀಯುತ ಸದಾಶಿವ ಪಾಟ್ಕರ್ ರವರ ಜೀವಮಾನದ ಸಾಧನೆಯನ್ನು ಗುರುತಿಸಿ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ 10,000 ರೂಪಾಯಿ ಮೌಲ್ಯದ ಚೆಕ್ ಅನ್ನು ಕಿರು ಕಾಣಿಕೆ ಎಂದು ಪರಿಗಣಿಸಿ ಕೊಡಮಾಡಲಾಗ್ತಾ ಇದೆ. ಸದಾಶಿವ ಸರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕ್ರಿಯೇಟಿವ್ ಸಂಸ್ಥೆ ಸಮಾಜ ಸೇವೆಯೊಂದಿಗೆ, ಸಮಾಜ ಸೇವಕರೊಂದಿಗೆ ಸದಾ ಇದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಸ್ಥಾಪಕರಾದ ಅಶ್ವಥ್ SL ಸರ್ ಅವರೊಂದಿಗೆ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಇದೀಗ ಸಂಸ್ಥೆಯ ವತಿಯಿಂದ ಒಂದು ಚಿಕ್ಕ ಪ್ರಕಟಣೆ ಇದೆ. ಪ್ರಕಟಣೆಯ ಮಾಹಿತಿಯನ್ನು ಒದಗಿಸಲಿದ್ದಾರೆ ಅಶ್ವಥ್ ಸರ್ ಅವರು. ತಮಗೆಲ್ಲ ತಿಳಿದಂತೆ ಕಳೆದ ವರ್ಷ ಜೂನ್ನಲ್ಲಿ ನಾವು ಸುಮಾರು 15 ಪುಸ್ತಕಗಳ ಬಿಡುಗಡೆಯನ್ನು ನಾಡಿನ ಖ್ಯಾತ ಸಾಹಿತಿಗಳಾದಂತಹ ಜೋಗಿ ಸರ್ ಅವರು ಬಂದು ನೆರವೇರಿಸಿಕೊಟ್ಟಿದ್ದರು. ಈ ವರ್ಷ 22 ಕೃತಿಗಳ ಅನಾವರಣ ನಾಡಿದ್ದು ಆಗಸ್ಟ್ 13ರಂದು ನಡೀತಾ ಇದೆ. ವಿಶೇಷವಾಗಿ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ ಈ ಮೂಲಕವೇ ನಾನು ಕರೆಗಳನ್ನು ಕೊಡ್ತಾ ಇದ್ದೇನೆ. ಆಗಸ್ಟ್ 13ನೇ ತಾರೀಕು ಸುಮಾರು 21 ಕೃತಿಗಳ ನಾಡಿನ ಖ್ಯಾತ ಸಾಹಿತಿಗಳ ಪುಸ್ತಕಗಳು ಬಿಡುಗಡೆ ಆಗಲಿಕ್ಕಿದೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಅತಿಥಿಗಳಿಗೆ ಆಗಮಿಸ್ತಾರೆ. ಹಾಗೆ
ಜಾನಪದ ವಿದ್ವಾಂಸರಾಗಿರ್ತಕ್ಕಂತಹ ಜಾನಪದ ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾಗಿರ್ತಕ್ಕಂಥ ಕೆ ಚಿನ್ನಪ್ಪಗೌಡರು ಬರ್ತಾ ಇದ್ದಾರೆ. ಆಗಸ್ಟ್ 13ರಂದು ಸಂಪೂರ್ಣ ಒಂದು ದಿವಸ ನಮ್ಮೊಟ್ಟಿಗೆ ಇರಬೇಕು. ಮಧ್ಯಾಹ್ನ ಸಂವಾದ ಕಾರ್ಯಕ್ರಮವೂ ಇದೆ. ಹಾಗೆ ಆಗಸ್ಟ್ 15ಕ್ಕೆ ಈ ಬಾರಿ ನಮ್ಮ ಹಾಸನ ಇಸ್ರೋ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಕಿರಣ್ ಕುಮಾರ್ ಅವರು ಅತಿಥಿಗಳಾಗಿ ಬರ್ತಾರೆ. ಅವರೊಟ್ಟಿಗೆ ಕೂಡ ಸಂವಾದ ಕಾರ್ಯಕ್ರಮ ಇದೆ. 2 ದಿವಸಗಳು ಪತ್ರಕರ್ತರು ನಮ್ಮೊಟ್ಟಿಗೆ ಸೇರಿಕೊಳ್ಬೇಕು. ಯಾಕಂದರೆ ಪುಸ್ತಕ ಮನೆ ಇವತ್ತು ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ಬೆಂಗಳೂರಿಗೆ ಅದನ್ನು ಕೊಂಡೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾಡಿನ ಎಲ್ಲ ಸಾಹಿತಿಗಳು ಕರಾವಳಿ ಕಡೆ ಮುಖ ಮಾಡ್ತಕ್ಕಂಥ ಕರಾವಳಿಯ ಉದಯೋನ್ಮುಖ ಬರಹಗಾರರು, ಯುವ ಬರಹಗಾರರು ಕೂಡ ಇದರ ಮುಖಾಂತರ ಒಂದು ಒಳ್ಳೆಯ ಅವಕಾಶವನ್ನು, ವೇದಿಕೆಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಕೂಡ ಶೀಘ್ರದಲ್ಲೇ ಒಂದು ಪುಸ್ತಕ ಮನೆಯ ಅಂಗಸಂಸ್ಥೆ ತೆರಿತಾ ಇದ್ದೇವೆ. ಅಲ್ಲಿಯ ಬರಹಗಾರನ ಇಲ್ಲಿಯ ಬರಹಗಾರನ ಒಟ್ಟು ಸೇರಿಸ್ತಕ್ಕಂಥ ಕೆಲಸ ಆಗ್ತಾ ಉಂಟು. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಬೇಕಂತ ಈ ಮೂಲಕ ವಿಶೇಷವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಇದೀಗ ಅಧ್ಯಕ್ಷೀಯ ನುಡಿಗಳೊಂದಿಗೆ ನಿಮ್ಮ ಮುಂದೆ ಶ್ರೀ ಮೊಹಮ್ಮದ್ ಶರೀಫ್, ಅಧ್ಯಕ್ಷರು, ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ, ಕಾರ್ಕಳ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ, ಇವತ್ತು ನಮಗೆ ತುಂಬ ಸಂತೋಷದ ಒಂದು ಕಾರ್ಯಕ್ರಮ, ಒಂದು ಸಾರ್ಥಕ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂದರೆ ನಾವು ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿ ಸ್ಥಳಾವಕಾಶ ಕೇಳಲಿಕ್ಕೆ ಬಂದಾಗ ಸರ್ ಕೇಳಿದರು. ಆಗ ಹೇಳಿದಾಗೆ ನಮ್ಮ ಮಹಾಬಲೇಶ್ವರ ಅವರವರು ಬರ್ತಾರಂತ ಹೇಳುವಾಗ ಆಯಿತು ಮಾಡಿ 21ನೇ ತಾರೀಕಿಗೆ ಅಂತ ಹೇಳಿದ್ದೆವು. 21ನೇ ತಾರೀಕು ಅವರಿಗೆ ಬೇರೆ ಕಾರ್ಯಕ್ರಮ ಇದ್ದರೂ 23ನೇ ತಾರೀಕು ಪುನಃ ಇಲ್ಲಿಯೇ ಮಾಡಿ ಅಂತ ಹೇಳಿದರು. ಆ ಕಾರಣಕ್ಕೆ ನಾವು ಅವ್ರ ಹತ್ರ ಪರ್ಮಿಷನ್ ಇಲ್ಲಿ ಕಾರ್ಯಕ್ರಮ ಮಾಡಿದೆವು. ಅದಂತ ಮಹಾಬಲೇಶ್ವರ ಹತ್ರ ನಾವು ಹೇಳಿದೆವು, ನೀವು ಪತ್ರಿಕೆ ಮತ್ತು ವಿದ್ಯಾರ್ಥಿಗಳ ಬಾಂಧವ್ಯಗಳ ಬಗ್ಗೆ ಮಾತಾಡಿ ಅಂತ ಹೇಳಿ. ಅವರು ಅದೇ ವಿಚಾರದಲ್ಲಿ ಒಳ್ಳೆಯದಾಗಿ ಮಾತಾಡಿದರು. ಹಾಗೆ ನಮ್ಮ ಪ್ರಸನ್ನ ಸರ್ ಹತ್ರ ನಾನು ಹೇಳಿದೆ, ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಷಯದಲ್ಲಿ ಏನಂದರೆ ಬೇರೆ ಬೇರೆ ದುಶ್ಚಟಗಳ ಬಗ್ಗೆ, ಮೊಬೈಲ್ಗಳಲ್ಲಿ ನಾನು ಹೇಳೋದಿಲ್ಲ ರೀ ಅದು ಅಂದರು. ಅದು ಹೇಳೋದಿಲ್ಲ, ನೀವು ಪತ್ರಕರ್ತರು ಮತ್ತು ವಿದ್ಯಾರ್ಥಿಗಳು ಹೇಗಿರಬೇಕು, ಪತ್ರಿಕೆಯನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕು, ಪತ್ರಿಕೆಯನ್ನು ಹೇಗೆ ಓದಬೇಕಂತ ಹೇಳ್ತೇನೆ ಅಂತ ಹೇಳಿದರು. ನಿಮ್ಮ ಕಾರ್ಯಕ್ರಮ ಅದಲ್ರಿ, ಹಾಗಾಗಿ ಅದೇ ಹೇಳ್ತೇನೆ ನಾನು, ಬೇರೆ ಟೈಮಲ್ಲಿ ನಾನು ಆ ಬಗ್ಗೆ ನಾನು ಹೇಳ್ತೇನೆ ಅಂದರು. ಆ 3 ವ್ಯಕ್ತಿಗಳು ನಾವು ಇವತ್ತು ಅಲ್ಲಿ ಸ್ಟೇಜಲ್ಲಿ ಕೂತ್ಕೊಂಡು ಇವತ್ತು ನಾವು ಕಾರ್ಯಕ್ರಮ ಮಾಡಿದೆ. ನಿಜವಾಗಿ ನಮಗೆ ತುಂಬ ಸಂತೋಷವಾಯಿತು. ಆ 3 ವ್ಯಕ್ತಿಗಳು ಮಾತಾಡಿದ್ರಲ್ಲಿ ಯಾವುದಾದ್ರು ಒಂದು ವಿಚಾರವನ್ನು ನೀವು ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳು ಅಳವಡಿಸಿಕೊಂಡ್ರಂತಾದರೆ ಈ ನಮ್ಮ ಕಾರ್ಯಕ್ರಮ ಸಾರ್ಥಕ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಾಗೆ ಇಲ್ಲೊಬ್ಬ ವ್ಯಕ್ತಿಯನ್ನು ನಾವು ಇವತ್ತು ಸನ್ಮಾನ ಮಾಡಿದೆವು. ಯಾವತ್ತು ತೆರೆಮರೆಕಾಯಿ ಅಂತ ಇರುವಂಥವರು, ನಾವು ಯಾವತ್ತು ಪತ್ರಿಕೆಯಲ್ಲಿ ಓಡಾಡ್ತಾ ಇದ್ದೇವೆ, ಎಲ್ಲರ ಮುಂದೆ ಇರ್ತೇವೆ. ಅಲ್ಲಿ ನಮಗೆ ಬಂದ ಕೂಡಲೇ ಬಹಳ ಗೌರವದಿಂದ ಎದುರ್ನ ಸೀಟ್ ಕೊಡ್ತಾರೆ. ಮರುದಿನ ಆ ಎದುರ್ನ ಸೀಟ್ ಕೊಟ್ಟವರೇ ಬೈತಾರೆ ನಮಗೆ. ಯಾಕಂದರೆ ಯಾರ್ದಾದ್ರು ಒಬ್ಬರ ಹೆಸರು ಬಿಟ್ಟು ಹೋಗಿರ್ಬೋದು, ಇಲ್ಲದ ಯಾವುದೇ ಹೆಸರಲ್ಲಿ ಶೆಟ್ಟಿ, ಶೆಣೈ ಮತ್ತೊಂದು ಇನ್ನೊಂದು ಬರೆಯುವಾಗ ಯಾವುದಾದ್ರು ಒಂದು ಬಿಟ್ಟು ಹೋಗಿರ್ಬೋದು. ಅದಕ್ಕಾಗಿ ನನ್ನ ಹೆಸರು ಸರಿ ಇಲ್ಲ ಮಾರೆ. ಕೆಲವರು ಪ್ರಚಾರಕ್ಕೆ ಹುಚ್ಚಿರ ಇರ್ತಾರೆ, ನಮ್ಮ ಹೆಸರು ಹಾಕಿ ಅಂತ ಹೇಳಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ, ಸ್ಟೇಜಲ್ಲಿರೋದಿಲ್ಲ. ನನ್ನ ಹೆಸರನ್ನ ಹಾಕಿ ಬಿಡಿ ಆಯ್ತಾ ಅಂತಂತಾರೆ. ಇದು ನಾವು ದಿನಾಲೂ ಅನುಭವಿಸುವಂಥ ಒಂದು ವಿಚಾರ. ಹಾಗೆ ಪ್ರತಿಯೊಂದು ವಿಚಾರದಲ್ಲಿಯೂ ನಾವು ಅವರನ್ನು ಯಾಕೆ ಇವತ್ತು ಸನ್ಮಾನ ಮಾಡಿದ್ದೇವೆ ಅಂತ ಹೇಳಿದರೆ, ಅವರನ್ನು ಗುರುತಿಸುವವರು ಯಾರೂ ಇಲ್ಲ. ನಾವು ಬೆಳಿಗ್ಗೆ ಎದ್ದ ಕೂಡಲೇ 5 ಗಂಟೆ ನಮ್ಮ ಮನೆಗೆ ಪೇಪರ್ ಬರ್ತದೆ. ನಾವು ಎದ್ದುಕೊಂಡು ಪೇಪರ್ ಓದ್ತೀವಿ. ಓದಿ ಕೊನೆಗೆ ಯಾರು ಪೇಪರ್ ಹಾಕಿದ್ದಾರೆ ಅಂತ ಗೊತ್ತಿರುವುದಿಲ್ಲ. ಅವನಿಗೆ ಮನೆಗೆ ಬಂದು ಅವರ ಹಣ ತಗೊಳ್ಳಿಕ್ಕೆ ಬರುವಾಗ ಮಾತ್ರ ಗೊತ್ತು. ಅದು ಸಹ ಹಣ ತಗೊಳ್ಳಿಕ್ಕೆ ತಿಂಗಳ ಒಂದು 100 ರೂಪಾಯಿ 150 ರೂಪಾಯಿ ತಗೊಳ್ಳಿಕ್ಕೆ ಅವನು 3-4 ಸಲ ಬರಬೇಕಾಗ್ತದೆ. ಆ 3-4 ಸಲ ಬರುವಾಗ ಅವನಿಗೆ 150ರಲ್ಲಿ ಸಿಗುವ ಕಮಿಷನ್ ಒಂದು 10-20 ರೂಪಾಯಿ, ಅದು 50 ರೂಪಾಯಿ ಅದಕ್ಕೆ ಖರ್ಚು ಮಾಡಿರ್ತಾನೆ. ನಿಮ್ಮಲ್ಲಿ ಪೆಟ್ರೋಲಿಗೆ ಇಲ್ಲ ರಿಕ್ಷಾದಲ್ಲಿ ಬರಬೇಕು, ಸೈಕಲಲ್ಲಿ ಬರಬೇಕು, ಯಾವುದಲ್ಲಿ ಒಂದು ಬರಬೇಕಿರ್ತು. ಅವ್ರು ಲಾಗ್ ಬರೋದಿಲ್ಲ. ಅವರ ಜೀವನ ಮಟ್ಟ ಹೇಗಿರ್ತದೆ ಅಂತ ಹೇಳಿದರೆ, ಅವ್ರ ಜೀವನದಲ್ಲಿ ಯಾವತ್ತು ನಿಮಗೆ ಪೇಪರ್ ಹಾಕ್ತಾನೆ ಇರ್ತಾರೆ. ನಾವು ಪೇಪರ್ ಓದಿದವರು ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಹೋಗಿ ಕೂತ್ಕೊಳ್ತೇವೆ. ದೊಡ್ಡ ದೊಡ್ಡ ಒಳ್ಳೆ ಕಾರ್ಯಕ್ರಮಗಳ ಪೇಪರ್ನ ಬಗ್ಗೆ ಮಾತಾಡ್ತೇವೆ. ಪೇಪರ್ನವರ ಕೆಲಸ ಮಾಡೋರ ಬಗ್ಗೆ ಇದು ಮಾಡ್ತೇವೆ. ಅದು ಆ ಪೇಪರ್ ಹಾಕೋನು ಯಾವತ್ತು ಅಲ್ಲೇ ಇರ್ತಾನೆ. ನಮ್ಗೆ ಯಾವತ್ತು ಹೋದ್ರು, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಬರುವಾಗ ಅವರು ಜೀವಂತವಾಗಿದ್ದರೆ ಅಲ್ಲೇ ಹೋಗಿ ನೋಡ್ಬೋರು, ನಾವು ಅಲ್ಲೇ ಸಿಗ್ತಾರೆ ಅವರಿಗೆ ನಮಗೆ. ನಾನು ಇಲ್ಲಿ ನಿಮ್ಗೆ ಪತ್ರಕರ್ತರು ಹೇಗಿದ್ದಾರೆ ಅಂತ ಹೇಳಿದ್ರೆ, ನಿಮಗೆಲ್ಲ ಗ್ರ್ಯಾಜುಯೇಷನ್ ಆದವರು, BA, BCom, BSc, BBM
ಅಥವಾ ಇನ್ನು ಮೆಡಿಕಲ್ ಸ್ಟೂಡೆಂಟ್ಸ್ಗಳು, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಎಲ್ಲ ಆಗ್ಬೋದು. ನಿಮ್ಗೆ ಎಲ್ಲದಲ್ಲಿ ಯಾವ ಕೆಲಸಕ್ಕೆ ಬರೋ ಅಷ್ಟು ಡಿಗ್ರಿಗಳು ಬೇಕು. ಅದು ನಮ್ಮ ಪತ್ರಕರ್ತರಾಗಲಿಕ್ಕೆ ಯಾವಾಗೂ ಡಿಗ್ರಿ ಬೇಡ. ಅವನಿಗೆ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಗೊತ್ತಿರಬೇಕು. ಒಂದು ಓದುವ ಹವ್ಯಾಸ ಇರಬೇಕು ಅವನ ಹತ್ರ. ಓದುವುದು ಮತ್ತು ಬರೆಯುವುದು ಹೇಗಂತ ಗೊತ್ತಿರಬೇಕು. ಈಗಿನ ಥರ ಮೊಬೈಲ್ ಯೂನಿವರ್ಸಿಟಿ ಅಲ್ಲ. ಈಗ ಮೊಬೈಲ್ ಯೂನಿವರ್ಸಿಟಿಯಲ್ಲಿ ನೋಡ್ಬೋದು, ಬೆಳಿಗ್ಗೆ ಎದ್ದು ನಿಮ್ಗೆ ಎಂತ ಬೇಕಾದ್ರೆ ಸಿಗ್ತದೆ, ಅದು 1 ನಿಮಿಷದಲ್ಲಿ ಡಿಲೀಟ್ ಆಗಿರ್ತದೆ. ಪತ್ರಿಕೆಗಳಾಗಲ್ಲ. ನೀವು ಯಾವುದನ್ನು ನೋಡಿ, ಯಾವುದೇ ಚಾನಲ್ಗಳನ್ನು ನೋಡಿ, ಬೆಳಗಿಂದ ಸಾಯಂಕಾಲವರೆಗೆ ಒಂದೇ ವಿಷಯವನ್ನು ಇಟ್ಕೊಂಡು ಎಳೆದಾಡುವ ಚಾನಲ್ಗಳನ್ನು ನೋಡಿ, ಇಲ್ಲ ಬೇರೆ ಮೊಬೈಲ್ಗಳ ಬಂದ ವಿಚಾರಗಳನ್ನು ಫಾರ್ವರ್ಡ್ ಆಡೋ ಮೆಸೇಜ್ಗಳನ್ನು ನೋಡಿ, ಆದರೆ ನಿಮಗೆ ನಾಳೆ ಒಂದು ಯಾವುದಕ್ಕಾದೊಂದು ಎವಿಡೆನ್ಸ್, ಪ್ರೂಫ್ ಅಂತ ಬೇಕಾದ ಅದು ಪತ್ರಿಕೆಗಳು ಮಾತ್ರ. ನೀವು ಯಾವ ಕೋರ್ಟಿಗೆ ನಿಮಗೇನು ಸಮಸ್ಯೆ ಆಯಿತು, ನಿಮಗೆ ಕೋರ್ಟಿಗೇನು ಪ್ರೊಡ್ಯೂಸ್ ಮಾಡಬೇಕಾ, ಆಗ ನಿಮ್ಮ ಮೊಬೈಲ್ನ ಇದನ್ನು ತೆಗೆದುಕೊಂಡ್ರೆ ಆಗೋದಿಲ್ಲ. ಅದು ಯಾವುದೊಂದು ಚಾನಲಲ್ಲಿ ಬಂದದ್ದು ಆಗೋದಿಲ್ಲ. ಪತ್ರಿಕೆಗಳೇ ಬೇಕು. ಕೋರ್ಟಲ್ಲಿ ಎಕ್ಸೆಪ್ಟ್ ಆಗೋದು ಪತ್ರಿಕೆಗಳು ಮಾತ್ರ ಅಲ್ಲ ಸರ್, ಪತ್ರಿಕೆಗಳು ಮಾತ್ರ, ಬೇರೆ ಯಾವುದಲ್ಲಿ ಇದಾಗೋದಿಲ್ಲ. ನಾನಿಲ್ಲಿ ಸ್ಪೀಚ್ ಆಗ್ತಿರೋ ಕೆಲವರೆಲ್ಲ ನೋಡ್ತಾ ಇದ್ದೆ. ಕೆಲವರು ಬಹಳ ಗಾಢವಾಗಿ ಕೇಳ್ತಾ ಇದ್ದರು, ಕೆಲವರು ಸ್ವಲ್ಪ ಹಿಂದೆ ಮಾತಾಡ್ತಾ ಇದ್ದರು, ಕೆಲವರು ಮುಂದೆ ನೋಡಿ ಒಂದು ಎಕ್ಸ್ಪ್ರೆಷನ್, ಅವ್ರದ್ದು ಸ್ಪೀಚಿಗೆ ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು. ಆದರೆ ನಿಮ್ಮ ಹತ್ರ ಯಾರ ಹತ್ರ ಕೇಳಿದ್ರು, ಇವರು ನಿಮ್ಮ ತಂದೆ ತಾಯಿ ಹತ್ರ ಕೇಳಿದ್ರು, ಯಾರು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ದೊಡ್ಡ ದೊಡ್ಡ IAS ಆಫೀಸರ್ ಆಗಬೇಕಂತ ಹೇಳ್ತಾರೆ ಬಿಟ್ಟರೆ, ಯಾರು ನನ್ನ ಮಗ ಪತ್ರಕರ್ತರಾಗಬೇಕಂತ ಯಾರು ಹೇಳೋದಿಲ್ಲ. ಆದರೆ ಈ ಪತ್ರಕರ್ತ ಅವರನ್ನೆಲ್ಲರನ್ನು ಕಂಟ್ರೋಲ್ ಮಾಡುವಂಥ ಒಂದು ಶಕ್ತಿಯನ್ನು ಇಟ್ಕೊಳ್ತಾನೆ ಅವನ ಬರವಣಿಗೆ ಮೂಲಕ. ಅವನ ಒಳ್ಳೆಯ ಬರವಣಿಗೆ, ಅವನ ಕೆಟ್ಟ ಬರವಣಿಗೆಗೆ ಯಾರೂ ಬೆಲೆ ಕೊಡೋದಿಲ್ಲ. ಆ ಕೆಟ್ಟ ಬರವಣಿಗೆ ಬಂದಾಗ ನಮ್ಮ ಪ್ರಸನ್ನ ಸರ್ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಳಗೆ ಅವರು ಒಳ್ಳೆಯ ವ್ಯವಸ್ಥೆ ಮಾಡ್ತಾರೆ ಅವರಿಗೆ. ಅಂಥ ಒಂದು ಇರುವಂಥದ್ದು ಪತ್ರಿಕೆಗಳು ನಾಡಿನ ನಾಡು, ನುಡಿ, ಸಂಸ್ಕೃತಿ ಮತ್ತು ದೇಶವನ್ನು, ನಮ್ಮ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದೆ. ಈ ಹಿಂದೆಯಿಂದ ಆ ಕೆಲಸವನ್ನೇ ಮಾಡ್ತಾ ಬಂದಿದೆ. ಇತ್ತೀಚಿನ ಕೆಲವು ದಿನಗಳಲ್ಲಿ ವಾಟ್ಸಪ್ಗಳು ಬಂದ ನಂತರ ಕೆಲವು ವಿಷಯಗಳು ವಿಷಯಾಧಾರಿತವಾಗಿ ಬಿಟ್ಟು ಬೇರೆ ವಿಷಯ, ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಲ್ಲಿ, ಹಾಗೆ ಬೇರೆ ಬೇರೆ ಕೆಟ್ಟ ಸುದ್ದಿಗಳನ್ನು ಹಬ್ಬಿಸುವಲ್ಲಿ ಮುಂದುವರೆದಿದೆ. ಬಿಟ್ಟರೆ ಇವತ್ತಿಗೂ ಪತ್ರಿಕತೆ ಎಷ್ಟೇ ನೀವು ಮೊಬೈಲ್ಗಳನ್ನು ನೋಡಿ ಇನ್ನೊಂದು ನೋಡಿ, ಅದು ಬೆಳಿಗ್ಗೆ ಎದ್ದುಕೊಂಡು ಪೇಪರ್ ನೋಡುವಂಥ ವರ್ಗ ಇವತ್ತಿಗಿದೆ. ಮೊನ್ನೆ ಒಂದು ನಾನು ಒಬ್ಬರು ಸ್ಪೀಚಲ್ಲಿ ಹೇಳಿದರು, ಏನಂತ ಹೇಳಿದ್ರೆ, ಈ ಏನು ವೆಬ್ಗಳು ಮತ್ತು ಇನ್ನೊಂದೆಲ್ಲ ನೋಡುವಂಥ ವರ್ಗ ಇಡೀ ಸರ್ವೆ ಪ್ರಕಾರ ಖಾಲಿ 17% ಮಾತ್ರ ಇರುವಂಥದ್ದು. ಅದು ಇವತ್ತಿಗೂ 67% ಬೆಳಿಗ್ಗೆ ಎದ್ದುಕೊಂಡು ಎಲ್ಲವನ್ನು ನೋಡಿದರು, ಮೊಬೈಲ್ಗಳನ್ನು ನೋಡಿದರು. 67% ಜನ ಇವತ್ತಿಗೂ ಪತ್ರಿಕೆಯನ್ನು ಓದುವವರಿದ್ದಾರೆ. ನಿಮ್ಮ ಪತ್ರಿಕೆಯಲ್ಲಿ ಸಿಗುವಂಥ ನಾಲೆಜ್ ನಿಮಗೆ ಬರೀಲಿಕ್ಕೆ, ಮಾತಾಡಲಿಕ್ಕೆ, ಮತ್ತೊಂದಕ್ಕೆಲ್ಲ ಬೇಕಾದಂಥ ನಾಲೆಜ್ಗಳು ಪತ್ರಿಕೆಗಳಿಂದ ಮಾತ್ರ ಸಾಧ್ಯ, ಬೇರೆ ಅದನ್ನು ಸಾಧ್ಯ ಇಲ್ಲ. ಇವತ್ತು ಎಲ್ಲರೂ ಪತ್ರಕರ್ತರಾಗ್ಬೋದು ಮೊಬೈಲಲ್ಲಿ ಮಾತ್ರ. ನೀವು ಬಂದಾಗ ನಿಮ್ಮ ಮನಸ್ಸಿಗೆ ದೋಚಿದ್ದನ್ನು ನೀವು ಗೀಚ್ಬೋದು. ಆದರೆ ಅದು ನಿಮಗೆ ಕೇವಲ ಒಂದು ಕ್ಷಣಕ್ಕೆ ಯಾರನ್ನು ಸಂತೋಷಪಡಿಸ್ಲಿಕ್ಕಾಗ್ಬೋದು, ಇಲ್ಲ ಯಾರನ್ನು ದೂಷಿಸ್ಲಿಕ್ಕಾಗ್ಬೋದು, ಯಾರ ಮಾನಹಾರಣ ಮಾಡಲಿಕ್ಕಾಗ್ಬೋದು. ಆದರೆ ಪತ್ರಿಕೆಗಳಲ್ಲಿ ನಿಜವಾದ ಒಂದು ಬೆಳಗಿನ ಪತ್ರಿಕೆಗಳನ್ನು ಎತ್ಕೊಂಡು ನೋಡಿ, ಅದರಲ್ಲಿ ಯಾವತ್ತೂ ನಿಮಗೆ ಅಂಥ ವಿಷಯಗಳು ಸಿಗೋದಿಲ್ಲ. ಕೆಲವು ಪತ್ರಿಕೆಗಳು ಸರಿ ಹೇಳಿದಾಗೆ ಒಂದೊಂದು ಪಕ್ಷಗಳ ಮುಖವಾಣಿಗಳಾಗಿರ್ಬೋದು. ಆದರೆ ಎಲ್ಲವನ್ನು ಒಟ್ಟಾಗಿ ನೋಡಿದಾಗ ನಿಮಗೆ ಟೋಟಲ್ ನೀವು ಅದರಲ್ಲಿ ಏನು ಇದನ್ನು ತೆಗೆದುಕೊಳ್ತೀರಿ, ಟೋಟಲ್ ಆಗಿ ಆ 5-6 ಪತ್ರಿಕೆಗಳನ್ನು ಓದಿ ಮತ್ತು ತುಂಬ ಪತ್ರಿಕೆಗಳನ್ನು ಓದಿ ತೆಗೆದುಕೊಂಡಾಗ ಮಾತ್ರ ನಿಮಗೆ ಅದರಲ್ಲಿ ಒಳ್ಳೆಯ ಒಂದು ವಿಷಯಗಳು ನಿಮ್ಮಲ್ಲಿ ಸಿಗಲಿಕ್ಕೆ ಸಾಧ್ಯ. ದಯವಿಟ್ಟು ಖಾಲಿ ನ್ಯೂಸ್ಗಳನ್ನು ಓದೋದಲ್ಲ, ಸಂಪಾದಕೀಯಗಳನ್ನು ಓದಲಿಕ್ಕೆ ಕಲೀರಿ. ಯಾರು ಹೆಚ್ಚಿನವರು ಸಂಪಾದಕೀಯ ಓದೋದಿಲ್ಲ, ಕೇವಲ ನ್ಯೂಸ್ಗಳನ್ನು ಓದ್ತಾರೆ. ಆದರೆ ನೀವು ಸಂಪಾದಕೀಯನ್ನು ಓದಿದಾಗ ಮಾತ್ರ ನಿಮ್ಮ ವಿಷಯದ ಬಗ್ಗೆ ಫುಲ್ ಜ್ಞಾನ ಸಿಗ್ತದೆ. ಇಲ್ಲದ್ರೆ ಏನಾಗ್ತದೆ, ನಾವು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾಳೆ ನ್ಯೂಸ್ ಬರ್ತದೆ, ಆದರೆ ಅದರ ವ್ಯೂಸ್ ನಮಗೇನು ಗೊತ್ತಾಗಬೇಕಂತಾದರೆ ಆ ಸಂಪಾದಕೀಯಲ್ಲಿ ಯಾವುದಾದ್ರು ಬಂದಿದ್ದರೆ ಅದು ಕರೆಕ್ಟಾಗಿ ನಿಮಗೆ ಅರ್ಥ ಆಗ್ತದೆ. ಆಗ ಮಾತ್ರ ನಿಮಗೆ ಅದನ್ನು ಅರ್ಥಪೂರ್ಣವಾಗಿ ಆಗ್ತದೆ. ನಮ್ಮ ಪತ್ರಕರ್ತರು ಏನು ಬೇಕಂತ ಹೇಳಿದರೆ, ಕೇವಲ ನಾವು ಪತ್ರಕರ್ತ ಕಾಟಾಚಾರಕ್ಕೆ ಇವತ್ತು ನಮಗೂ ರಿಸ್ಟ್ರಿಕ್ಷನ್ಸ್ ಇದೆ, ಪತ್ರಕರ್ತರಿಗೆ ರಿಸ್ಟ್ರಿಕ್ಷನ್ ಇದೆ. ಯಾಕಂದರೆ ನಾವು ನಮ್ಮ ಮುಂದೆ ಇಲ್ಲಿ VK ವಾಲ್ಪಾಡಿ ಅಂತ ಇದ್ದಾರೆ, ಕಠೋರ ನಿಷ್ಠುರವಾಗಿ ಬರೆಯುವಂಥವರು. ಆದರೆ ಈಗ ಅವರು ಸ್ವಂತ ಪತ್ರಿಕೆಯಲ್ಲಿ ಬರಿಬೋದು. ಆದರೆ ನಾವು ಪತ್ರಿಕೆಗಳಿಗೆ ಬರೆಯುವಾಗ ಕೆಲವು ವಿಷಯವನ್ನು ನಮ್ಮ ಮ್ಯಾನೇಜ್ಮೆಂಟ್ ಕಟ್ ಮಾಡ್ತದೆ, ಮ್ಯಾನೇಜ್ಮೆಂಟ್ಗಳನ್ನು ಕಟ್ ಮಾಡ್ತಾರೆ. ಹಾಗೆ ಸ್ವಂತಿಕೆಯನ್ನು ಮಾಡುವಂಥ ಒಂದು ಜವಾಬ್ದಾರಿ ನಮ್ಮಲ್ಲಿ ಬಂದಾಗ ಖಂಡಿತವಾಗಿ ಪತ್ರಿಕೆಗಳು ಇದನ್ನು ಸಮಾಜವನ್ನು ತಿದ್ದುವ ಕೆಲಸಗಳನ್ನು ಮಾಡಬೇಕು. ನಮ್ಮ ಪತ್ರಿಕೆಗಳು ಹೇಗಿರಬೇಕು ಅಂತಂದರೆ ಮನೆ ಮತ್ತು
ಮನಸ್ಸನ್ನು ಸಮಾಜವನ್ನು ಕಟ್ಟುವಂಥ ಪತ್ರಿಕೆಗಳಾಗಬೇಕು ಹೊರತು ಸಮಾಜವನ್ನು ಹಾಳು ಮಾಡುವ ಪತ್ರಿಕೆಗಳೆಲ್ಲ ಆಗಬಾರ್ದು ಅಂತ ಹೇಳ್ತಾ, ಇವತ್ತು ನಮಗೆ ಸಂತೋಷದ ವಿಷಯವನ್ನು ಮತ್ತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ ಕಾರಣ ನಮಗೂ ಮತ್ತು ನಿಮಗೂ ಒಳ್ಳೆಯ ಒಂದು ವಿಚಾರಗಳು ಬಂತು. ನಾವು ಈಗ ಅವ್ರು ಮಾತಾಡಿದಲ್ಲಿ ನಾವು ಪತ್ರಕರ್ತರನ್ನ ಎಲ್ಲ ತಿಳಿದವರಲ್ಲ, ನಮಗೂ ತಿಳಿಲಿಕ್ಕೆ ತುಂಬ ಸಿಕ್ಕಿತ್ತು. ಖಂಡಿತವಾಗಿ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುತ್ತೇವೆ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ಇಲ್ಲಿ ನಮ್ಮ ಪತ್ರಿಕೆಯ ಸಂಪಾದಕರಿದ್ದಾರೆ, ಮಾಧ್ಯಮ ಎಂಬ ಪತ್ರಿಕೆ ಸಂಪಾದಕರು, ಹಾಗೆ ವ್ಯವಸ್ಥಾಪಕರಿದ್ದಾರೆ, ವಸಂತ್ ಕುಮಾರ್ ಅವರು ಬಂದಿದ್ದಾರೆ, ಹಾಗೆ ಮೂಡುಬಿದ್ರೆಯ ನವೀನ್ರವರು ಬಂದಿದ್ದಾರೆ, ಹಾಗೆ ಮಾಧ್ಯಮ ಪತ್ರಿಕೆಯ ನೀವೆಲ್ಲ ನೋಡ್ಬೋದು ಎದುರಲ್ಲಿ ಒಂದು ಆಗದಿಂದ ಲೈವ್ ಆಗ್ತಾಯಿದೆ ನಮ್ಮೂರು ಎಕ್ಸ್ಪ್ರೆಸ್ ಅವರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ನಮ್ಮ ಕಾಲೇಜಿಗೆ, ಕ್ರಿಯೇಟಿವ್ ಕಾಲೇಜಿನ ಒಂದು ಕಿರುಕಾಣಿಕೆ ನಾವು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ದಯವಿಟ್ಟು ಅಶ್ವಥ್ ಸರ್ ಇದನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ದಯವಿಟ್ಟು ನಾವು ಇವತ್ತಿನ ಕಾರ್ಯಕ್ರಮ ನಿಮ್ಮ ಜೀವನನ ಅಳವಡಿಸ್ಕೊಳ್ಳಿ. ಇಲ್ಲಿ ಮಾತಾಡಿದಂಥದ್ದು ಯಾವುದೂ ಬೇಡದ್ದಿಲ್ಲ, ಎಲ್ಲದೂ ಜೀವನದಲ್ಲಿ ಬೇಕಾಗಿರುವಂಥದ್ದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹಾಗೆ ನಮ್ಮ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳು ಇವತ್ತು ಆಗಮಿಸಿದ್ದಾರೆ. ಯಾವತ್ತು ನಮ್ಮ ಪತ್ರಕರ್ತರಿಗಿಂತ ಕೆಲವು ಕಾರ್ಯಕ್ರಮಗಳಲ್ಲಿ ನಾವು ಎಲ್ಲರೂ ಹೋಗೋದಿಲ್ಲ, ಕೆಲವು ಕಡೆಗೆ ಹೋಗ್ಲಿಕ್ಕಾಗೋದು, ತುಂಬ ಕಾರ್ಯಕ್ರಮಗಳಿರ್ತವೆ, ಬೇರೆ ಬೇರೆ ಡಿವೈಡ್ ಮಾಡಿ ಹೋಗ್ತೇವೆ. ಅದೆಲ್ಲ ಕಾರ್ಯಕ್ರಮಗಳು ಬಿಟ್ಟು ಇವರು ನಮ್ಮ ಪತ್ರಕರ್ತರ ಕಾರ್ಯಕ್ರಮ ಆದ ಕಾರಣ ನಮಗೆ ಇಲ್ಲಿ ಬರಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಯಿತು. ನೀವು ಎಲ್ಲರ ಪತ್ರಕರ್ತರ ಪರಿಚಯ ಆದಾಗೆ ಆಯಿತು. ನಿಮಗೆಲ್ಲ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳ್ಳುತ್ತಾ ಧನ್ಯವಾದಗಳು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ತಮಗೆ ವಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯ ಅಂಗ ವಂದನಾರ್ಪಣೆಗೈಯಲು ಬರುತ್ತಿದ್ದಾರೆ ಅವಿನ್ ಶೆಟ್ಟಿ, ಜಿಲ್ಲಾ ವರದಿಗಾರರು, ಉದಯವಾಣಿ ಪತ್ರಿಕೆ. ಎಲ್ಲರಿಗೂ ನಮಸ್ತೆ. ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು, ಪತ್ರಿಕಾ ದಿನಾಚರಣೆ ಎಲ್ಲರಿಗೂ ಶುಭಾಶಯ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಸನ್ನ ಸರ್ ಮತ್ತು ಅಶ್ವಥ್ ಸರ್, ನಮ್ಮ ಅಧ್ಯಕ್ಷರು ನಮ್ಮ ಮಹಾಬಲೇಶ್ವರ ರಾವ್ ಸರ್ ದಿನಪತ್ರಿಕೆ ಓದೋ ಬಗ್ಗೆ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ನೀವು ಎಷ್ಟು ಜನ ಡೈಲಿ ನ್ಯೂಸ್ ಪೇಪರ್ ಓದ್ತೀರಿ ಸ್ಟೂಡೆಂಟ್ಸ್? ಎಲ್ಲ ಕೈ ಎತ್ತಿ ಪ್ರಾಮಾಣಿಕವಾಗಿ. ಅಶ್ವಥ್ ಸರ್ ಎಲ್ರಿಗೂ ಇನ್ಫ್ಲುಯೆನ್ಸ್ ಮಾಡಬೇಕು ನೀವು ಡೈಲಿ ನ್ಯೂಸ್ ಪೇಪರ್ ಓದಲಿಕ್ಕೆ. ತುಂಬ ಕಡಿಮೆ ಇದ್ದಾರೆ. ಎಷ್ಟು ಜನ ಸಿವಿಲ್ ಸರ್ವಿಸಿಗೆ ಡ್ರೀಮ್ ಇಟ್ಕೊಂಡಿದ್ದೀರಿ? ಪ್ರಸನ್ನ ಸರ್ ಥರ PSI ಎಕ್ಸಾಮ್ಗೆ, IAS, IPS, IFS, ತಹಶೀಲ್ದಾರ್, KS ಇವರೆಲ್ಲ ದಿನ ಕರೆಂಟ್ ಅಫೇರ್ಸ್ ಓದಬೇಕು. ದಿನಾಲು ಕರೆಂಟ್ ಅಫೇರ್ಸ್, ಡೈಲಿ ನ್ಯೂಸ್ ಪೇಪರ್. ಸರ್ ಹೇಳ್ದಂಗೆ ಒಂದು ಇಂಗ್ಲೀಷು, ಒಂದು ಕನ್ನಡ ಪೇಪರ್ ಯಾವುದಾದ್ರೂ ಅಷ್ಟೇ. ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಸ್ಟೇಟ್ ಡೆವಲಪ್ಮೆಂಟ್, ಪೊಲಿಟಿಕ್ಸ್ ಅಲ್ಲ, ಪಾಲಿಟಿ, ನಾಟ್ ಪೊಲಿಟಿಕ್ಸ್, ಪಾಲಿಟಿ ಮಾತ್ರ. ಸ್ಪೋರ್ಟ್ಸ್, ಸಿನಿಮಾ, ಲಿಟ್ರೇಚರ್, ಸೈನ್ಸು, ಈ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ನೀವು ಡೈಲಿ ಒಂದು ಅಪ್ಡೇಟ್, ನಾಲೆಡ್ಜ್ ಅಪ್ಡೇಟ್ ಇದ್ದರೆ ಸಾಕು. ಈ ಕಾರ್ಯಕ್ರಮಕ್ಕೆ ತುಂಬ ಒಳ್ಳೆ ರೀತಿಯಲ್ಲಿ ಸಹಕಾರ ಕೊಟ್ಟು ನಮ್ಮನ್ನಿಲ್ಲಿ ಅವಕಾಶ ಮಾಡಿಕೊಟ್ಟ ಕ್ರಿಯೇಟಿವ್ ಎಜುಕೇಷನ್ ಫೌಂಡೇಶನ್ನ ಅಶ್ವಥ್ SL ಸರ್ ಅವರಿಗೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತಾಯಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರು ಮೊಹಮ್ಮದ್ ಶರೀಫ್ ಅವರು ಒಳ್ಳೆ ಚೆನ್ನಾಗಿ ನಿಮ್ಮೆಲ್ಲರಿಗೂ ಒಂದು ಸಂದೇಶ ಕೊಟ್ಟರು. ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಶಿಕ್ಷಕರಿಗೆಲ್ಲ ಶಿಕ್ಷಕರು ನಮ್ಮ ಡಾಕ್ಟರ್ ಮಹಾಬಲೇಶ್ವರ ರಾವ್ ಸರ್, ಅವರು ನನ್ನ ಉದಯವಾಣಿ ಮತ್ತು ನಾನು ಹಿಂದೆ ವಿಜಯವಾಣಿಯಲ್ಲಿ ಕೆಲಸ ಮಾಡ್ತಿರುವಾಗಲೂ ಅವರ ಸಂದರ್ಶನವನ್ನು ಪೇಪರಲ್ಲಿ ಮಾಡಿ ಪ್ರಕಟಿಸಿದ್ದೀನಿ. ಮಹಾಬಲೇಶ್ವರ ರಾವ್ ಸರಿಗೂ ನಿಮಗೂ ಧನ್ಯವಾದಗಳು. ನಮ್ಮ ಕಾರ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆ ಪ್ರಸನ್ನ MS ಅವರು ದಿನಪತ್ರಿಕೆಗಳ ಬಗ್ಗೆ ದ ಸ್ಟ್ಯಾಂಡರ್ಡ್ ಆಫ್ ನಾಲೆಡ್ಜ್ ತುಂಬ ಚೆನ್ನಾಗಿತ್ತು ಸರ್. ನಿಮಗೂ ಸಹ ಧನ್ಯವಾದ ಸಮರ್ಪಣೆ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ರಿ. ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಮೇಶ್ ಮಾರ್ಪಳ್ಳಿಯವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಪತ್ರಿಕಾ ಸಂಘದ ಹರೀಶ್ ಆಚಾರ್ಯ ಅವರು ಕಾರ್ಯದರ್ಶಿ ಮತ್ತು ಜಿಲ್ಲಾ ಪ್ರತಿನಿಧಿ ಉದಯ್ ಕುಮಾರ್ ಅವರು, KM ಖಲೀಲ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ.
ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಣೆ ಮಾಡಿದ ನಮ್ಮ ಉಪನ್ಯಾಸಕಿ ಪ್ರಿಯಾಂಕಾ ಮೇಡಮ್ ಅವರಿಗೂ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮದ ವಿಡಿಯೋ ಮತ್ತು ಫೋಟೋಗ್ರಫಿಯನ್ನು ಚೆನ್ನಾಗಿ ಕವರ್ ಮಾಡಿದ ವಿನಯ್ ಅವರು, ಈ ಸಂಸ್ಥೆ ವಿನಯ್ ಅವರು, ಇಂತಿಯಾಜ್ ಅವರು, ಸ್ವಯಂ ಟೈಮ್ಸ್ ಇದು, ಆನಂತರ ಹರೀಶ್ ಸಚಿರಿಪೇಟೆ, ಸಂಜಯ್ ಪ್ರಭುದವರು, ರಾಮ್ ಅಜಿಕರ್ ಕನ್ನಡಪ್ರಭ, ಇವರಿಗೂ ನಾನು ವಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಸನ್ಮಾನ ಸ್ವೀಕರಿಸಿದ ನಮ್ಮ ಸದಾಶಿವ ಅವರಿಗೂ ಸಹ ನಾನು ವಂದನೆ ಸಲ್ಲಿಸ್ತೀನಿ. ಧನ್ಯವಾದ. ಎಲ್ರಿಗೂ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.